ನಮಸ್ತೆ ಸುಭದ್ರ ಮೇಡಮ್. ಶಶಿಕಲಾ ಮೇಡಮ್, ನಮಸ್ತೆ ಥ್ಯಾಂಕ್ ಯು. ಲಕ್ಷ್ಮೀಕಾಂತಮ್ಮ ಮೇಡಮ್. ತುಂಬಾ ಚೆನ್ನಾಗಿತ್ತು. ಆಜ್ಞಾ ಚಕ್ರ ಆದ್ಮೇಲೆ ನನಗೆ ತಿಳಿಲೇ ಇಲ್ಲ ಮೇಡಮ್, ಸಹಸ್ರ ಅದೆಲ್ಲ ಆ ತರ ಇದಾಗೋಗಿತ್ತು ಮೇಡಮ್. ತುಂಬಾ ಚೆನ್ನಾಗಾಯ್ತು ಮೇಡಮ್. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು, ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸುಭದ್ರ ಮೇಡಮ್. ಅನ್ನಪೂರ್ಣ ಮೇಡಮ್ ಮಾತಾಡಿ ಮೇಡಮ್. ನಮಸ್ತೆ ಶಶಿಕಲಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮಾತಾಡಿ. ನಮಸ್ತೆ ಲಕ್ಷ್ಮೀಕಾಂತ ಮೇಡಮ್. ನಮಸ್ಕಾರ ಅನ್ನಪೂರ್ಣ ಮೇಡಮ್ ಅವ್ರೆ. ತುಂಬಾ ಚೆನ್ನಾಗಿತ್ತು ಮೇಡಮ್. ನಿಧಾನವಾಗಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಅವತ್ತು ಒಂದ್ ದಿವಸ ಕಟ್ ಆಗ್ಬಿಟ್ಟತ್ತು. ಇವತ್ ಮಾತ್ರ ಬಹಳ ಸೂಪರ್ ಆಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗ್ ಅನಿಸ್ತು. ನಮಗಂತ್ರ ಮೈ ಎಲ್ಲ ಹಗೂರ್ ಆದಂಗ ಆಯ್ತು. ಭಾರಿ ಚೆನ್ನಾಗಿತ್ತು ಇವತ್ ಮಾತ್ರ. ಅವತ್ತು ಕಟ್ ಆಗಿ ಸ್ವಲ್ಪ ರಾಗ ಕಟ್ ಆಗಿತ್ತು. ಆಜ್ಞಾ ಚಕ್ರಕ್ಕೆ ಹೋದಾಗ ಆಗಿತ್ತು ಅವಾಗ. ಇವತ್ ಮಾತ್ರ ಫುಲ್ ಚೆನ್ನಾಗಾಯ್ತು, ಮೇಲಿಂದ ಕೆಳಗ ತುಂಬಾ ಚೆನ್ನಾಗ್ ಮಾಡ್ಸಿದ್ರಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಲಕ್ಷ್ಮೀಕಾಂತ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಅನುರಾಧ ಮೇಡಮ್ ಮಾತಾಡಿ. ಶಶಿಕಲಾ ಮೇಡಮ್ ನಮಸ್ತೆ. ನಮಸ್ತೆ. ಲಕ್ಷ್ಮೀಕಾಂತ ಮೇಡಮ್ ನಮಸ್ತೆ. ನಾನು ಯಾವಾಗ್ಲೂ ಕಾಯ್ತಾ ಇರ್ತೀನಿ, ನೀವ್ ಯಾವಾಗ ಧ್ಯಾನ ಮಾಡಿಸ್ತೀರಾ ಚಕ್ರ ಧ್ಯಾನಗಳು ಅಂತ ಕಾಯ್ತಾ ಇರ್ತೀನಿ. ನೀವ್ ಮಾಡ್ಸೋದು ತುಂಬಾ ನನಗೆ ಇಷ್ಟ ಆಗುತ್ತೆ. ಯಾವಾಗ್ಲೇ ಮಾಡಿಸ್ಲಿ ಒಂಥರ ನಮಗ್ ವೈಬ್ರೇಷನ್ ಆಗುತ್ತೆ. ಇವತ್ತೂನು ಹಂಗೆ ಆಯ್ತು. ಹೋಗಿದ್ದೆ ಟೈಮ್ ಗೊತ್ತಾಗ್ಲಿಲ್ಲ. ಚೆನ್ನಾಗಾಯ್ತು ಮೇಡಮ್. ತುಂಬಾ ಚೆನ್ನಾಗ್ ಮಾಡ್ಸಿದ್ರಿ. ತುಂಬಾ ತುಂಬಾ ಥ್ಯಾಂಕ್ಸ್. ಧನ್ಯವಾದಗಳು ನಿಮ್ಗೆ. ಥ್ಯಾಂಕ್ ಯು ಅನುರಾಧ ಮೇಡಮ್. ನಾಗಲಲಿತಾ ಮೇಡಮ್ ಮಾತಾಡಿ. ನಾಗಲಲಿತಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಮೇಡಮ್ ಮಾತಾಡಿ. ಮೇಡಮ್ ನಮಸ್ತೆ. ತುಂಬಾ ಚೆನ್ನಾಗಿ ಧ್ಯಾನ ತುಂಬಾ ಚೆನ್ನಾಗಾಯ್ತು. ಮೊದ್ಲು ಒಂದಿನ ಮಾಡಿದ್ದೆ. ನಾನು ಆಜ್ಞಾ ಚಕ್ರದಲ್ಲಿ ಏನೋ ನನ್ಗೆ ಗೊತ್ತಾಗದೇ ಇಲ್ಲ ಅಂತ ಹೇಳಿದ್ದೆ. ಇವಾಗ ಅಭ್ಯಾಸ ಮಾಡ್ತಾ ಮಾಡ್ತಾ ಅಲ್ಲಿ ಒಂದ್ ಸ್ವಲ್ಪ ಗೊತ್ತಾಗ್ತಾ ಇದೆ. ತುಂಬಾ ಚೆನ್ನಾಗಿತ್ತು ಮೇಡಮ್. ಅಲ್ಲಿ ತುಂಬಾ ಚಕ್ರಗಳಿಗೆ ಮೇಲೆ ಮೇಲೆ ಬಂದಂಗೆ ಆಗ್ತಾ ಇತ್ತು. ಹೇಳ್ತಾ ಹಾಗೇನೆ ತುಂಬಾ ಅದ್ಭುತವಾದ ಧ್ಯಾನ ಆಯ್ತು ಮೇಡಮ್. ಮತ್ತೆ ಸಹಸ್ರಾರು ಚಕ್ರಕ್ಕೆ ಹೋದಾಗ ಏನೋ ಒಂಥರ ಸುತ್ತದಂಗ ಆಗ್ತಾ ಇತ್ತು ಆ ಜಾಗದಲ್ಲಿ. ತುಂಬಾ ಅದ್ಭುತವಾದ ಧ್ಯಾನ ಮಾಡ್ತೀವಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ನಾಗಲಲಿತಾ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾಗರತ್ನಮ್ಮ ಮೇಡಮ್ ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ನಾಗರತ್ನಮ್ಮ ಅವ್ರಿಗೆ. ಲಕ್ಷ್ಮೀಕಾಂತಮ್ಮ ಮೇಡಮ್ ಅವ್ರನ್ನ ನಿಜವಾಗ್ಲೂ ನಿಮ್ಮ ಸ್ಕ್ರೀನು ನೀವು ಮಾಡಿಸಿದ್ದು ಧ್ಯಾನ ನಿಜವಾಗ್ಲೂ ಧನ್ಯವಾದ ಮೇಡಮ್. ಧನ್ಯವಾದ. ಏನ್ ಗೊತ್ತಾ, ಎಷ್ಟು ಚೆನ್ನಾಗಿದೆ ಅಂದ್ರೆ ನಿಮ್ ಸ್ಕ್ರೀನ್ ಅಲ್ಲಿ ನೋಡ್ಬಿಟ್ಟು ಕೂಡ ನಮ್ಗೆ ಇದು ಒಂಥರ ಅಟ್ರಾಕ್ಟಿವ್ ಆಯ್ತು ಮಾಡೋದಕ್ಕೆ. ಇವತ್ತು ಮೊದಲನೇ ದಿನ ಮಾಡಿದಾಗ ಅರ್ಧಂಬರ್ಧ ಆಗಿತ್ತು, ವಾಯ್ಸು ಕೇಳ್ತಾ ಇರ್ಲಿಲ್ಲ. ಜೊತೆ ಇವತ್ತು ನನ್ನ ಫೋನ್ ಏನಾಗುತ್ತೋ ಅನ್ಕೊಂಡಿದ್ದೆ, ಇವತ್ತು ಚೆನ್ನಾಗಿ ಕ್ಲಿಯರ್ ಆಗಿ ಕೊನೆವರೆಗೂ ಕೇಳಿಸ್ಕೊಂಡಂಗಾಯ್ತು. ಒಂದೇನಪ್ಪ ಅಂತಂದ್ರೆ ವೆರಿ ಗುಡ್. ಇಂಗ್ಲಿಷಲ್ಲೇ. ಹಲೋ ವೇದವತಿ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಮೇಡಮ್ ನನಗೆ ಸ್ವಲ್ಪ ಏನ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಸ್ವಲ್ಪ ಇನ್ನ ಬೇಗ ಊಟ ಮಾಡ್ಬೇಕಿತ್ತು ಅನಿಸ್ತು. ಯಾಕೆಂದ್ರೆ ದೀರ್ಘವಾಗಿ ನಾವು ಗಾಳಿ ತಗೊಳಕ್ ಆಗ್ಲಿಲ್ಲ. ಮತ್ತೆ ಓಂಕಾರನು ಇದೆಲ್ಲ ತುಂಬಾ ಲಾಂಗ್ ಟೈಮ್ ತಗೋತಾರೆ. ನೀವು ಎಷ್ಟೋ ಮಾತ್ರೆ ಅಂತಾರಲ್ಲ ಆತರ ಎಷ್ಟು ಗಳಿಗೆ ತಗೋತೀರಾ ಮೇಡಮ್? ಅಷ್ಟೊಂದು ನಮ್ಗೆ ಆಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಒಂದು ಐಡಿಯಾ ಕೊಡಿ ಮೇಡಮ್ ನಮ್ಗೆ. ಇಲ್ಲ ಏಜ್ ಡಿಪೆಂಡ್ ಏಜ್ ಮೇಲೆ ಮೊದಲನೇ ಕೇಳಿದೀನಿ ಕ್ವಶನ್. ತುಂಬಾ ಡೀಪ್ ಆಗಿ ತಗೋತಾ ಇದ್ದೆ ಮೊದ್ಲು. ಅಂದ್ರೆ ಬೆಳಗ್ಗೆ ಟೈಮ್ ತಗೊಳ್ಳುವಾಗ ಚೆನ್ನಾಗುತ್ತೆ. ಡೀಪ್ ಆಗಿ ನಾನು ಉಸಿರು ಹೇಳ್ಕೊತೀನಿ ಬಿಡುವಾಗ್ಲು. ಹೊಟ್ಟೆ ಖಾಲಿ ಇರ್ಬೇಕು. ಅದೇ ಮೇಡಮ್ ಕರೆಕ್ಟ್. ಬೆಳಗಿನ ಟೈಮ್ ನೀವ್ ಹೇಳ್ದಂಗೆ ಖಾಲಿ ಇರುತ್ತೆ, ರಾತ್ರಿ ಎಲ್ಲ ಡೈಸ್ ಆಗ್ಬಿಟ್ಟಿರುತ್ತೆ. ಬೆಳಗಿನ ಜಾವ ತುಂಬಾ ಚೆನ್ನಾಗಿ ಡೀಪ್ ಆಗಿ ತಗೋತೀನಿ. ಓಂಕಾರ ಅಷ್ಟು ಎಷ್ಟು ನಿಮಿಷ ನೀವು ಒಂದ್ ನಿಮಿಷನೇ ಫುಲ್ ತಗೋತೀರಾ ಏನೋ. ನಾವು ನಿಜವಾಗ್ಲೂ ಸೆಕೆಂಡ್ ಲೆಕ್ಕನು ತಗೊಳಕ್ ಆಗ್ತಾ ಇಲ್ಲ. ತುಂಬಾ ಚೆನ್ನಾಗ್ ಮಾಡಿದ್ರಿ. ಸ್ವಲ್ಪ ಓಪನ್ ಏರ್ ಅಲ್ಲಿ ಇರ್ಬೇಕಮ್ಮ. ಹಾ. ಓಪನ್ ಏರ್ ಅಲ್ಲಿದ್ದು ಹೊಟ್ಟೆ ಖಾಲಿ ಇದ್ರೆ ಆಮೇಲೆ ನಿಧಾನಕ್ಕೆ ತಗೋಬೇಕು. ನಾವೇನ್ ಮಾಡ್ತೀವಿ ಅಂದ್ರೆ ಏನೋ ಉಸಿರು ತಗೊಳೋದು ಜೋರಾಗಿ ತಗೊಂಡಾಗ ನಾವ್ ಆಕ್ಸಿಜನ್ ಜಾಸ್ತಿ ಎಳ್ಕೊಳ್ತೀವಿ ಅಂತೀವಿ. ನೀವು ಅಬ್ಸರ್ವ್ ಮಾಡಿರ್ಬೇಕು. ಈಗ ಧ್ಯಾನ ಆದ್ಮೇಲೆ ನೀವು ಮೂಲಾಧಾರ ಚಕ್ರದಲ್ಲಿ ತಗೊಂಡಿದ್ದಂತ ಉಸಿರಿನ ಕ್ರಮಕ್ಕೂ ಸಹಸ್ರಾರ ಚಕ್ರದಲ್ಲಿ ಮಾಡಿದಂತ ಕ್ರಮಕ್ಕೂ ತುಂಬಾ ವ್ಯತ್ಯಾಸ ಕಂಡು ಬಂದಿರ್ಬೇಕು. ಆಟೋಮೆಟಿಕ್ ಸ್ಲೋ ಆಗ್ಬಿಡುತ್ತೆ.
ಹೌದು ಮೇಡಮ್, ಬರ್ತಾ ಬರ್ತಾ ಕಡಿಮೆ ಆಗುತ್ತೆ ಒಂದು. ಆಮೇಲೆ ಸ್ಲೋ ಸ್ವಲ್ಪ ಆಗುತ್ತೆ, ಉದ್ದ ಆಗುತ್ತೆ. ಆ, ಆಮೇಲೆ ನನಗೆ ಸಹಸ್ರಾರಕ್ಕೆ ಬಂದಾಗ ಒಂಥರ ಭಾರ ತರ ಆಯ್ತು ಮೇಡಮ್ ತಲೆ. ಆಗುತ್ತೆ, ಅದು ಒಬ್ಬೊಬ್ರಿಗೆ ಒಂದೊಂದ್ ತರ ಅನುಭವ. ಆ, ನಿಮ್ಮ ಅನುಭವ ನಿಮಗೆ, ಇನ್ನೊಬ್ಬರ ಅನುಭವ ಇನ್ನೊಬ್ಬರಿಗೆ. ಅದಕ್ಕೆ ಬಟ್ ಅನುಭವ ಅಂತೂ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ಹೌದು ಮೇಡಮ್, ಭಾರ ಅವ್ರವ್ರ ಆದಂಗೆ ಅನುಭವ. ಅನ್ನಿಸ್ತು ಮೇಡಮ್. ಧನ್ಯವಾದ ಮೇಡಮ್, ತುಂಬಾ ಚೆನ್ನಾಗಿತ್ತು ಇವತ್ತು. ಫುಲ್ ಒಂಥರ ಹತ್ತಿರದಿಂದಾನೇ ನಿಮ್ಮನ್ನ ನೋಡ್ತಾ ಇರೋ ತರ ಇದೆ. ಒಳ್ಳೆ ಫುಲ್ ಸ್ಕ್ರೀನ್ ಹಾಕೊಂಡಿದ್ದೀರಾ. ತುಂಬಾ ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್. ತುಂಬಾ ಚೆನ್ನಾಗಿತ್ತು ಇವತ್ತು. ಥ್ಯಾಂಕ್ ಯು ನೀವು ನಾಗರತ್ನಮ್ಮ ಮೇಡಮ್. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಿ, ಅಥವಾ ನಿಮ್ ಖಾಲಿ ಹೊಟ್ಟೆ ಇರುವಾಗ ನೀವು ಓಂಕಾರ ಮಾಡಕ್ ಶುರು ಮಾಡಿ. ಅದು ಅದೇ ಅಭ್ಯಾಸ. ಚೆನ್ನಾಗಿರುತ್ತೆ ಅಂದ್ರೆ ಧ್ಯಾನ, ಚಕ್ರ ಧ್ಯಾನ ಎಲ್ಲ ಬೆಳಗ್ಗೆ ಟೈಮ್ ಮಾಡಕ್ ಆಗಲ್ವಲ್ಲ ಮೇಡಮ್, ಯಾರು ಇರೋದು ಇಲ್ಲ. ನಮ್ ಗೈಡೆನ್ಸ್ ಬೇರೆ ಬೇಕಲ್ವಾ. ಅಂದ್ರೆ ನಾನೇ ಮಾಡುವಾಗಲೇ, ನಾನು ಸುಮಾರು 8-10 ವರ್ಷದಿಂದ ಮಾಡ್ತಾ ಇದ್ದೀನಿ ಉಸಿರಾಟ ಕ್ರಿಯೆ ಎಲ್ಲ ಮಾಡುವಾಗ. ಬೆಳಗ್ಗೆ ಟೈಮ್ ತುಂಬಾ ಲಾಂಗ್ ಆಗುತ್ತೆ, ದೀರ್ಘ ಉಸಿರು ತಗೋತೀನಿ, ದೀರ್ಘ ಬಿಡ್ತೀನಿ. ಅಂದ್ರೆ ಆಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ. ನೀವೇ ನಂಗೆ ಹೊಟ್ಟೆ ಖಾಲಿ ಇರ್ಬೇಕು ಅಂತ ಅನ್ಕೊಂಡೆ. ಆಮೇಲೆ ಒಂದು ಆಲೋಚನೆಗಳಿರ್ಬಾರ್ದು. ಹಾ ಕರೆಕ್ಟ್. ರಾತ್ರಿ ಎಲ್ಲ ಆಲೋಚನೆಗಳು. ಗೊತ್ತಾಗಿರುತ್ತೆ ಯಾವುದು ಮಲಗಿದ್ ಹೇಳ್ತೀವಿ ಬೆಳಗ್ಗೆ ಫ್ರೆಶ್ ಇರುತ್ತೆ. ಏನು ಯೋಚನೆ ಇರಲ್ಲ, ಖಾಲಿ ಹೊಟ್ಟೆ ಇರುತ್ತೆ, ಒಳ್ಳೆ ಆಕ್ಸಿಜನ್ ಇರುತ್ತೆ. ಹೌದು ಇಷ್ಟೊತ್ತಲ್ಲಿ ಮೇಡಮ್, ಹೊಟ್ಟೆ ತುಂಬಿರುತ್ತೆ, ಸಾಯಂಕಾಲ ಏನ್ ಮಾಡ್ಬೇಕು, ನಾಳೆ ಏನ್ ಮಾಡ್ಬೇಕು ಅಂತ ಆಲೋಚನೆಗಳು ಮಾಡ್ತಾ ಇರುತ್ತೆ. ಏನೇನೋ ಥಿಂಗ್ಸ್ ಎಲ್ಲ ತಲೆಯಲ್ಲಿ ಬಂದಾಗ ಕಡಿಮೆ ಆಗುತ್ತೆ. ಕರೆಕ್ಟ್. ಹೌದು. ಅರ್ಥ ಆಯ್ತು ಮೇಡಮ್. ಧನ್ಯವಾದ ಮೇಡಮ್, ಧನ್ಯವಾದ, ಅವಕಾಶಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ನಾಗರತ್ನಮ್ಮ ಮೇಡಮ್. ನಾನು ಒಂದ್ ನಿಮಿಷ ಮಾತಾಡ್ತೀನಿ. ಹಾ ಮೇಡಮ್, ಮಾತಾಡಿ. ಲಕ್ಷ್ಮೀ ಸದ್ದಮ್ಮ ಮೇಡಮ್, ಎಸ್ ಮೇಡಮ್. ನೀವ್ ಹೇಳ್ದಾಗೆ ನಾನು ಊಟನೇ ಮಾಡಿಲ್ಲ. ಚಕ್ರ ಧ್ಯಾನಕ್ಕೆ ಊಟ ಬೇಡ, ನಾರ್ಮಲ್ ಧ್ಯಾನಕ್ಕೆನೆ ನನ್ಗೆ ಆಗೋದಿಲ್ಲ. ತುಂಬಾ ಒಂಥರ ತುಂಬಾ ತೇಗು ಬರ್ತಾ ಇರತ್ತೆ. ಹಾಗಾಗಿ ಚಕ್ರ ಧ್ಯಾನಕ್ಕೆ ನಾವು ಊಟನೇ ಮಾಡಿಲ್ಲ. 11 ಗಂಟೆಲಿ ಟಿಫನ್ ಮಾಡ್ಕೊಂಡ್ ಕೂತವಳೆ ಅಷ್ಟೇನೆ. ಈ ಹೊಟ್ಟೆ ಎಲ್ಲ ತೊಳಸ್ಕೊಂಡು ಹಾಗೆ ವಾಶ್ರೂಮ್ಗೆ ಹೋಗೋ ತರ ಫೀಲ್ ಆಯ್ತು. ಯಾಕೆ, ಇದಕ್ಕೂ ಮೊದಲು ಒಂದ್ಸರಿ ಚಕ್ರ ಧ್ಯಾನ ಮಾಡುವಾಗ ಹೀಗೆ ಆಗಿತ್ತು. 2 ದಿವಸ ಕಂಟಿನ್ಯೂಸ್ ಲೂಸ್ ಮೋಷನ್ ಆಗಿತ್ತು. ಅಸಿಡಿಟಿ ಇದೆಯಾ? ಇಲ್ಲಪ್ಪ, ದೇವ್ರ ದಯದಿಂದ ಏನ್ ಪ್ರಾಬ್ಲಮ್ ಇಲ್ಲ. ಯೂಶಲ್ ಆಗಿ ಏನಾಗುತ್ತೆ ಅಂದ್ರೆ, ನೀವು ಅದನ್ನ ಆಕ್ಟಿವೇಟ್ ಮಾಡಿದಾಗ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇರೋವಾಗ್ಲೂ ಆಚೆ ಬರ್ತವೆ ಅಲ್ವಾ? ಕ್ಲಿಯರ್ ಆಯ್ತು ಅನ್ಸುತ್ತೆ ಹಾ. ಸುತ್ತ. ಯಾಕಂದ್ರೆ ನಮ್ಗೆ Okay. ಪೇನ್ ಇರುತ್ತಲ್ಲ, ನಾವು ಕೂತಾಗ ಆ ಪೇನ್ ಕಡೆ ಗಮನ ಹರಿಸಿದಾಗ ಪೇನ್ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ನಾವು ಆ ಪೇನ್ ಕಡೆನೆ ನಮ್ಮ ಪ್ರಾಣ ಶಕ್ತಿನ ಹರಿಸಿ ಅಲ್ಲಿ ಪೇನ್ ಎಲ್ಲ ಆಚೆ ಹೋಗ್ತಾ ಇದೆ. ಹೊರಗಡೆ ಗಾಳಿ ಬಿಡುವಾಗ, ಎಕ್ಸೆಲ್ ಮಾಡುವಾಗ ಆ ಪೇನ್ ಎಲ್ಲ ಹೊರಟೋಗಿದೆ, ಪೇನ್ ಎಲ್ಲ ಹೋಗ್ತಾ ಇದೆ, ಆಚೆ ಹೋಗ್ತಾ ಇದೆ ಅಂತ ಮಾಡಿ ಆದ್ಮೇಲೆ ನಾವು ನೋಡಿದಾಗ ನಮಗೆ ಆ ಪರ್ಸೆಂಟೇಜ್ ನೋವು ಕಡಿಮೆ ಆಗಿರುತ್ತೆ. ಹ್ಮ್. ಈಗ ಫುಲ್ ಕ್ಲಿಯರ್ ಆಗಿದೆ ಅನ್ಸುತ್ತೆ. ಥ್ಯಾಂಕ್ ಯು ಅದ್ರ ಮೇಡಮ್. ಕಡೆ ಗಮನ ಸರಿ ಕೊಟ್ಟು ಮೇಡಮ್. ಬಿಟ್ಬಿಡಿ. ಹಾ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೇದವತಿ ಮೇಡಮ್. ಥ್ಯಾಂಕ್ ಸುಧಾ ಯು ಹೆಗ್ಡೆ ಸುಶೀಲಾ ಮೇಡಮ್ ಮೇಡಮ್. ಮಾತಾಡಿ. ಸುಧಾ ಹೆಗ್ಡೆ ಮೇಡಮ್ ಮಾತಾಡಿ. ನಮಸ್ತೆ ಪುಷ್ಕಲ ಮ್ಯಾಮ್. ನಮಸ್ತೆ ನಮಸ್ತೆ ಲಕ್ಷ್ಮೀಕಾಂತಮ್ಮ ಮ್ಯಾಮ್. ಚೆನ್ನಾಗಾಯ್ತು, ಇಡೀ ಮೈ ಎಲ್ಲ ಬಿಸಿ ಆಯ್ತು ಇವತ್ತು. ಚೆನ್ನಾಗಾಯ್ತು. ಆದ್ರೆ ಒಂದು, ನಾವು ಡೈಲಿ ಮಾಡ್ಬೋದಾ ಲಕ್ಷ್ಮೀಕಾಂತಮ್ಮ ಇದನ್ನು? ಖಂಡಿತ ಮಾಡ್ಬೋದು. ಏನ್ ತೊಂದ್ರೆ ಇಲ್ಲ. ಏನ್ ಮಾಡ್ತಿದ್ದೀರಾ ನೀವು? ಇದ್ರಲ್ಲಿ ನೀವು ಉಸಿರನ್ನ ತಗೊಳ್ತೀರಾ ಒಳಗಡೆ ಅಷ್ಟೇ. ಉಸಿರನ್ನ ತಗೊಂಡಾಗ ನಿಧಾನಕ್ಕೆ ದೀರ್ಘವಾಗಿ ತಗೊಂಡಾಗ ನಮ್ಗೆ ಆಕ್ಸಿಜನ್ ಸಪ್ಲೈ ಆಗುತ್ತೆ ಚೆನ್ನಾಗಿ. ನಾವ್ ಎಷ್ಟು ಸರಳವಾಗಿ ನಿಧಾನವಾಗಿ ತಗೊಳ್ತೀವೋ ಆ ಪ್ರಾಣ ಶಕ್ತಿ ಸೆಲ್ವರೆಗೂ ಹೋಗ್ಬೇಕು. ನಾವೇನ್ ಮಾಡ್ತೀವಿ ಈಗ ನೋಡಿ, ಬರೀ ಮೇಲ್ಮೇಲ್ ನೋಡ್ತೀವಿ, ಹೊಟ್ಟೆ ಮುಂದಕ್ಕೂ ಬರಲ್ಲ, ಹೊಟ್ಟೆ ಒಳಕ್ಕೂ ಹೋಗಲ್ಲ. ನಾವು ಉಸಿರಾಡೋದು ಇಂಟೆನ್ಷನಲ್ಲಿ ನಾವು ಮಾಡಿದಾಗ ಏನಾಗುತ್ತೆ, ನಾವು ಒಳಗಡೆ ತಗೊಳ್ತಾನೆ ಇರ್ತೀವಿ. ತಗೊಂಡಾಗ ಎಷ್ಟು ಆಕ್ಸಿಜನ್ ನಾವು ತಗೊಳ್ತೀವೋ. ಈಗ ಇನ್ನೊಂದು ನೋಡಿ, ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಿನ್ನೆ ಇಂದಿರಾ ನಗರ್, ಬೆಂಗಳೂರು ಇಂದಿರಾ ನಗರಲ್ಲಿ ನಮ್ಮ ಪ್ರಿಯಾಂಕ ಖರ್ಗೆ ಅವ್ರ ಮಗ ಡಾಕ್ಟರ್ ಏನೋ ಇರ್ಬೇಕು, ಒಂದು ಬ್ಯಾರಿಯಾಟ್ರಿಕ್ ಮೆಷಿನ್ ತಂದು ಆಕ್ಸಿಜನ್ ಕೊಡೋದು ಮಾಡಿದ್ದಾರೆ. ಅದು ಯಾಕೆ ಅಂದ್ರೆ, ಈ ಶುಗರ್ ಅವರಿಗೆ ಬಂದಾಗ ಏನಾಗುತ್ತೆ ಗೊತ್ತಾ, ಜಾಸ್ತಿ ನಾವು ಈ ಪಾದಗಳಲ್ಲಿ, ಕಾಲುಗಳಲ್ಲಿ ಟಿಂಗ್ಲಿಂಗ್ ಸೆನ್ಸೇಷನ್, ಜೋಮ್ ಹಿಡಿಯೋದು ಇದೆಲ್ಲ ನೋಡ್ತೀವಿ. ಯೂಶಲ್ ನಾವು ಬೇರೆ ಕಡೆ ಹೋದಾಗ ಏನ್ ಮಾಡ್ತಾರೆ, ಕಟ್ ಮಾಡ್ತಾರೆ, ಅಲ್ಸರ್ ಅಥವಾ ಗ್ಯಾಂಗ್ರೀನ್ ಅನ್ಕೊಂಡು ಕಟ್ ಮಾಡ್ಬಿಡ್ತಾರೆ. ಬಟ್ ನಾನು ಒಂದು ಹಾಸ್ಪಿಟಲ್ ಅಲ್ಲಿ ನೋಡಿದಾಗ ಅಲ್ಲಿ 100% ಯಾರಿಗೂ ಆಪರೇಷನ್ ಮಾಡಲ್ಲ. ಅವ್ರೇನ್ ಮಾಡ್ತಾರೆ ಅಂದ್ರೆ HBOT ಅಂತಿದೆ. HBOT ಅಂದ್ರೆ, ನಾನು ರೇವತಿ ಹತ್ರ ಹೇಳ್ತಾ ಇದ್ದೆ, ನಾವು ಗೂಗಲ್ ಅಲ್ಲಿ ಹುಡುಕಿದ್ರೆ ಸಿಗುತ್ತೆ. ಆ HBOT ಅಲ್ಲಿ ಬರೀ 100% ಆಕ್ಸಿಜನ್ನೇ ಅವ್ರು ಕೊಡೋದು.
ಹೇಗೆ ನಮ್ಗೆ ಉಸಿರಾಡಕ್ ಆಗ್ತಾ ಇರುವಾಗ ಮಾಸ್ಕ್ ಎಲ್ಲ ಹಾಕಿ ಆಕ್ಸಿಜನ್ ಕೊಡ್ತಾರೆ, ಅದ್ರಲ್ಲಿ ಒಂದು 6 ಜನನೋ 8 ಜನನೋ ಕೂತ್ಕೋಬಹುದು ಆರಾಮ, ಕುರ್ಚಿ ಹಾಕೊಂಡು ನಾವು ಹೋಟ್ಲಲ್ಲಿ ಕೂತ್ಕೋಬಹುದು. ಅವ್ರು ಮಾಸ್ಕ್ ಕೊಡ್ತಾರೆ, ಅದು ಬರೀ ಆಕ್ಸಿಜನ್ ಸಪ್ಲೈನೇ ಮಾಡೋದು. ಯಾಕೆ ಅಂದ್ರೆ 1-1.5 ಗಂಟೆ ಕೂರ್ಸಿರ್ತಾರೆ ಅದ್ರಲ್ಲಿ. ಆಕ್ಸಿಜನ್ ತಗೊಂಡು ನಮ್ ದೇಹ ಪೂರ್ತಿ ಆಕ್ಸಿಜನ್ ತುಂಬಿರುತ್ತೆ. ಯಾವಾಗ ಆಕ್ಸಿಜನ್ ತುಂಬಿರುತ್ತೋ ಅದು ಪ್ರತಿಯೊಂದು ಸೆಲ್ಗೆ ಹೋಗಕ್ಕೆ ಅವಕಾಶ ಮಾಡಿಕೊಡುತ್ತೆ. ಯಾವಾಗ ಪ್ರತಿಯೊಂದು ಸೆಲ್ಲು ಆಕ್ಸಿಜನ್ ತುಂಬಿ ಓಪನ್ ಆಗುತ್ತೋ ನಮ್ಮ ಕಾರ್ಬೋಹೈಡ್ರೇಟ್ಗಳು ಆ ಸೆಲ್ ಒಳಗಡೆ ಮೈಟೋಕಾಂಡ್ರಿಯಾಗ ಹೋಗ್ತವೆ. ನಮಗೆ ಆವಾಗ ಶುಗರ್ ಲೆವೆಲ್ ಕಮ್ಮಿ ಆಗುತ್ತೆ, ಅಂದ್ರೆ ನಾರ್ಮಲ್ ಸ್ಥಿತಿಯಲ್ಲಿ ಇರ್ತೀವಿ. ಪ್ರತಿಯೊಂದು ಸೆಲ್ ಆಕ್ಟಿವ್ ಆಗಿರೋದ್ರಿಂದ ನಮಗೆ ಆಪರೇಷನ್ ಮಾಡಿಸ್ಕೊಳ್ಳೋದು, ಗ್ಯಾಂಗ್ರೀನ್ ನ ಕಟ್ ಮಾಡೋದು ಆ ಅವಕಾಶ ಬರೋದೇ ಇಲ್ಲ. ಇದು ಮೊನ್ನೆ ನೋಡ್ತಾ ಇದ್ದೆ ನಾನು, ಇಂದಿರಾನಗರದಲ್ಲಿ ಶುರು ಮಾಡಿದ್ದಾರೆ ಸೇಮ್ ಈ ಮೆಷಿನ್ ನ, ಆಕ್ಸಿಜನ್ ಸಪ್ಲೈನೆ. ಆ ಕಾರಣ ನಾವು ಬೆಳಿಗ್ಗೆ ಹೊತ್ತು ಯಾಕೆ ಪ್ರಾಣಾಯಾಮ ಮಾಡಿ ಅಂತಾರೆ ಅಂದ್ರೆ, ನಮ್ಗೆ ಆಚೆ ಕಡೆ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಬಿಟ್ಟಿರ್ತವೆ, ಗಿಡಗಳು ಎಳ್ಕೊಂಡಿರ್ತವೆ, ಆಕ್ಸಿಜನ್ ಬಿಟ್ಟಿರ್ತವೆ, ಪೊಲ್ಯೂಷನ್ ಕಮ್ಮಿ ಇರುತ್ತೆ, ವೆಹಿಕಲ್ಸ್ ಜನ ಓಡಾಟ ಕಮ್ಮಿ ಇರ್ತದೆ, ನಮಗ ಆಕ್ಸಿಜನ್ ಸಿಗ್ತದೆ. ನಾವು ಆಕ್ಸಿಜನ್ ಒಳಗಡೆ ತಗೊಳ್ತೀವೋ ಡೀಪ್ ಆಗಿ ನಮ್ಮ ಸೆಲ್ಗಳಿಗೆ ಹೋಗ್ತವೆ. ಹಾಗೆ ಚೆನ್ನಾಗಾಯ್ತು ಇವತ್ತು, ಒಂಥರ ಸಮಾಧಾನದಿಂದ ನಿಧಾನಕ್ಕೆ ಒಳ್ಳೆ ರೀತಿಯಲ್ಲಿ ಆಯ್ತು ಮಾತ್ರ ಇವತ್ತು ಧ್ಯಾನ, ಚಕ್ರ ಧ್ಯಾನ ಅಂದ್ರೆ. ಲಕ್ಷ್ಮಿ ಮ್ಯಾಮ್ ಅವ್ರದ್ದು ಆಯ್ತು ಅಂದ್ರೆ ಅದು ಆಕ್ಚುಲಿ ಹೈಪರ್ ಬ್ಯಾರಿಕ್ ಆಕ್ಸಿಜನ್ ಥೆರಪಿ ಅಂತ ಏನು ಇಲ್ಲ. ಆಕ್ಚುಲಿ ಮೆಷಿನ್ ನಲ್ಲಿ ಆಕ್ಸಿಜನ್ ಅನ್ನ ಪಂಪ್ ಮಾಡಿ ಎಲ್ಲಿ ಸ್ವೆಲ್ಲಿಂಗ್ ಎಲ್ಲ ಇರ್ತದೆ ಆ ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆ, ಮತ್ತೆ ಅಲ್ಲಿ ಇನ್ಫೆಕ್ಷನ್ ಇರ್ತದೆ ಆ ಇನ್ಫೆಕ್ಷನ್ ಅನ್ನ ಕ್ಲಿಯರ್ ಮಾಡ್ತದೆ. ಹೌದು ಹೌದು, ಇಟ್ ಈಸ್ ಜಸ್ಟ್ ಬೈ ಆಕ್ಸಿಜನ್. ಅವ್ರಂದ್ರೆ ಪ್ರೆಷರ್ ಹಾಕಿ ಅದನ್ನ ಏನಿದೆ ಅದನ್ನ ಹೊರಗೆ ಹಾಕ್ತಾರೆ. ಯಾಕಂದ್ರೆ ವಯಸ್ಸಾದ್ಮೇಲೆ ಉಸಿರಾಡೋದಕ್ಕೂ ಆಗೋದಿಲ್ಲ ಜಾಸ್ತಿ, ಡಿಸಾರ್ಡರ್ಸ್ ಇರುತ್ತೆ, ಕೈ ಮೈ ಎಲ್ಲ ಒಂದು ಇದಿರುತ್ತೆ. ಆದ ಕಾರಣ ನಾವು ಚಿಕ್ಕ ವಯಸ್ಸಿನಿಂದಾನೇ ನಾವು ಅಭ್ಯಾಸ ಮಾಡ್ಕೊಂಡ್ರೆ ಒಳ್ಳೇದು. ನಮ್ಗೆ ಯಾವಾಗ ಟೈಮ್ ಸಿಗುತ್ತೋ, ಈಗ ಬೆಳಗ್ಗೆ ಆಯ್ತು ಸುಮ್ನೆ ಕೂತಿರ್ತೀವಿ, ಒಂದ್ 5-6 ಸಾರಿ ಉಸಿರಾಡೋಣ. ಅಂದ್ರೆ ನಿಧಾನಕ್ಕೆ ಉಸಿರಾಡ್ಬೇಕು, ಜೋರ ಪ್ರೆಷರ್ ಹಾಕಿ ತಗೊಳ್ಳೋದಲ್ಲ, ನಿಧಾನಕ್ಕೆ ಲೈಟ್ ಆಗಿರ್ಬೇಕು, ಅವಾಗ ಜಾಸ್ತಿ ಹೊತ್ತು ತಗೋಬಹುದು. ನಾವು ಮಲ್ಕೊಳಕ್ ಮುಂಚೆ ಅಭ್ಯಾಸ ಮಾಡಿ. ಇಟ್ ಈಸ್ ಈಕ್ವಲೆಂಟ್ ಟು ಪ್ರಾಣಾಯಾಮ. ಆಕ್ಚುಲಿ ಪ್ರಾಣಾಯಾಮ ಮಾಡಿದಾಗ ಹೇಗೆ ನಮ್ಗೆ ಆಗುತ್ತೆ ಅದೇ ರೀತಿಯ ಥೆರಪಿ ಇದು, ಆಕ್ಸಿಜನ್ ಥೆರಪಿ ಇದು. ಹೌದು, ಇದು ಅದೇ ನಾನು ಇದೊಂದು ಅವಕಾಶ, ಯಾರಿಗಾದ್ರೂ ಪರಿಚಯಸ್ಥರು ಯಾರಿಗಾದ್ರೂ ಗೊತ್ತಿದ್ರೆ ಶುಗರ್ ಆಗಿ ಕಾಲ್ನ ಆಂಪ್ಯೂಟ್ ಮಾಡ್ಬೇಕು ಅಂದ್ರೆ ದಯವಿಟ್ಟು ಬೇಡ. ಇದು HSR ಲೇಔಟ್ ಅಲ್ಲಿ, ನನಗೆ ಹೆಸರೇ ಮರ್ತೋಯ್ತದೇನು, HSR ಲೇಔಟ್ ಅಲ್ಲೂ HSR ಲೇಔಟ್ ಅಲ್ಲಿ ಇದೆ, ಇಂದಿರಾನಗರಲ್ಲಿ ಒಂದು ಶುರುವಾಗಿದೆ, ರಾಜಾಜಿನಗರದಲ್ಲಿ ಒಂದಿದೆ ನನಗೆ ಗೊತ್ತಿರೋ ಹಂಗೆ. ಇಂದಿರಾನಗರದಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರ ಮಗನೋ ಅಥವಾ ಇನ್ಯಾರೋ ಇವ್ರ ಮಗ ಮೊನ್ನೆ ಓಪನ್ ಮಾಡಿದ್ದಾರೆ ಇದನ್ನ. ಸೊ ದಯವಿಟ್ಟು ಇದು ಒಂದು, ಯಾರಾದ್ರೂ ಶುಗರ್ ಪೇಷಂಟ್ಸ್ ಇದ್ರೆ ನೀವು ಅಲ್ಲಿಗೆ ರೆಫರ್ ಮಾಡ್ಬೋದು, ಸಿಗುತ್ತೆ ಅದು ನಿಮ್ಮ ಇದ್ರಲ್ಲಿ ಹುಡುಕಿದ್ರೆ ಗೂಗಲ್ ಅಲ್ಲಿ ಅಂತ ಹಾಸ್ಪಿಟಲ್ಗಳು. ಯಾರು ಆಂಪ್ಯುಟೇಷನ್ ಹೋಗ್ಬೇಡಿ. ಥ್ಯಾಂಕ್ ಯು ಮೇಡಮ್, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಹಿಂಗೆ ಗೊತ್ತಾಗಿದ್ ಹೇಳ್ತಾ ಹೋದ್ರೆ ಎಷ್ಟೊಂದ್ ಜನಕ್ಕೆ ಎಷ್ಟೊಂದು ವಿಷಯಗಳು ತಿಳಿತಾ ಹೋಗುತ್ತೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಅಲ್ಲಿ ಹೋಗಿ ನೋಡಿದ್ಮೇಲೆ 100% ಯಾರಿಗೂ ಓಪನ್ ತೆಗ್ದಿಲ್ಲ ಆಗ ಇದನ್ನು, ಆಕ್ಸಿಜನ್ ಕೊಟ್ಟೆ ವಾಸಿ ಮಾಡಿದ್ದಾರೆ ನೋಡಿ. ಮತ್ತೆ ಒಳ್ಳೇದಲ್ಲ ಹಾಗಾದ್ರೆ, ಏನು ಆಂಪಿಟೇಷನ್ ಏನು ಇಲ್ಲ ಅಂತಂದ್ರೆ ಈಸಿ ಅಲ್ಲ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಿನ್ನೆನೋ ಮೊನ್ನೆನೋ ಸಂಡೇನೋ ಓದಿದ್ದು ಅನ್ಸುತ್ತೆ ನಾನು, ವಿಜಯ ಕರ್ನಾಟಕದಲ್ಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸುಧಾ ಹೆಗ್ಡೆ ಮೇಡಮ್ ಥ್ಯಾಂಕ್ಸ್ ಹೇಳ್ಬೇಕು, ಏನೋ ಒಂದು ಶುರು ಮಾಡಿ ಏನೇನೋ ಸಿಕ್ತು ನಮ್ ವಿಷಯ. ಥ್ಯಾಂಕ್ ಯು ಮೇಡಮ್. ಉಮಾ ಮೇಡಮ್ ಮಾತಾಡಿ. ಮ್ಯಾಮ್ ನಮಸ್ತೆ. ನಮಸ್ತೆ ಲಕ್ಷ್ಮೀಕಾಂತ ಮ್ಯಾಮ್. ಇದು ಚಕ್ರ ಧ್ಯಾನ ಡೈಲಿ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಮ್ಯಾಮ್? ಶಕ್ತಿ ಹೆಚ್ಚಾಗುತ್ತೆ ಮ್ಯಾಮ್? ಅದು ಚಕ್ರ ಧ್ಯಾನ ಮಾಡೋದ್ರಿಂದ ಬಾಡಿ ಸ್ವಲ್ಪ ಶಕ್ತಿ ಎನರ್ಜಿ ಬರುತ್ತೆ ಅಂತ ಹೇಳ್ತಾರಲ್ಲ, ಅದು ಡೈಲಿ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ ಮ್ಯಾಮ್? ಏನು ಪ್ರಾಬ್ಲಮ್ ಇಲ್ಲ. ಆಕ್ಚುಲ್ ಆಗಿ ನಾವ್ ಮಾಡ್ಕೊಳ್ತಾ ಇದ್ದೆ ಮೊದ್ಲು, ನೈಟ್ ಅಲ್ಲಿ ಮಲಗಕ್ ಮುಂಚೆ ನಾವ್ ಮಾಡ್ಕೊಳ್ತಿದ್ದೆ. ಬಟ್ ಆಮೇಲೆ ಹಂಗೆ ಕಾರಣಾಂತರದಿಂದ ಆಗ್ಲಿಲ್ಲ. ಯಾಕಂದ್ರೆ ಈಗ ಬೇರೆ ಕಡೆ ಮೆಡಿಟೇಷನ್ ಹೇಳ್ಕೊಡಕ್ಕೆ ಇದ್ ಮಾಡಿದೀನಿ. ಸೊ ನೀವು ಡೈಲಿ ಮಾಡ್ಕೋಬಹುದಮ್ಮ. 3 ಬೀಜಾಕ್ಷರ 3 ಸಾರಿ ಹೇಳ್ಕೊಂಡೋಗಿ ಸಾಕು.
ನೀವು ಮಾಡ್ತಾ ಇಲ್ಲ. ಮಾಡ್ತಾ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಧೈರ್ಯ ಬರುತ್ತೆ. ಇಲ್ಲ ಮ್ಯಾಮ್, ವಿಜಯ್ ಸರ್ ಒಬ್ರು ಇದಾರೆ, ಅವರು ಒಂದು 15 ಮಿನಿಟ್ಸ್ ಮಾಡ್ತಾರೆ ಮ್ಯಾಮ್, ಡೈಲಿ ಮಾಡಿಸ್ತಾರೆ. ಅದಕ್ಕೆ ನಾನು ಜಾಯ್ನ್ ಆಗಿದ್ದೀನಿ ಮೇಡಮ್. ಅದಕ್ಕೆ ನಾನು ಡೈಲಿ ಮಾಡ್ತಾ ಇದ್ದೆ, ಬಟ್ ಇವತ್ ನಾನು ಮಾಡಿಲ್ಲ ಮೇಡಮ್. ಅದಕ್ಕೆ ನಿಮ್ನ ಕೇಳ್ತಾ ಇದ್ದೀನಿ. ಇವತ್ ಇಲ್ಲ ಮಾಡಿದ್ರೆ ಮಾಡ್ಬೋದಮ್ಮ. ಎನರ್ಜಿ ಲೋ ಇದೆ ಅನಿಸ್ತಾ ಇದೆ, ಬಟ್ ಡೈಲಿ ಮಾಡ್ತಾ ಇದ್ರೆ ಒನ್ ಮಂತ್ ಇಂದ ಕಂಟಿನ್ಯೂ ಮಾಡ್ತಾ ಇದ್ದೆ. ಇವತ್ತು ಮಾಡಿಲ್ಲ ಮ್ಯಾಮ್. ಇವತ್ತು ಏನೋ ಸ್ವಲ್ಪ ಬಾಡಿ ಸ್ವಲ್ಪ ವೀಕ್ ಅನಿಸ್ತು ನನ್ಗೆ ಮೇಡಮ್. ಬೆಳಗ್ಗೆ ಎದ್ದ ತಕ್ಷಣ ಮಾಡ್ತಾ ಇದ್ದೆ ನಾನು. 4 ಗಂಟೆಯಿಂದ 5 ಗಂಟೆವರೆಗೂ ಸಂಕಲ್ಪ ಧ್ಯಾನ ಮಾಡಿ ಹಾಫ್ ಅನ್ ಅವರ್ ರೆಸ್ಟ್ ತಗೊಂಡು ತಿರ್ಗಾ 5:30 ಜಾಯ್ನ್ ಆಗಿ 15 ನಿಮಿಷ ಮಾಡಿಸ್ತಾರೆ, 5 ನಿಮಿಷ ಓಪನ್ ಅಪ್ ಮಾಡಿಸ್ತಾರೆ. ಇವತ್ ನಾನು ಮಾಡ್ಕೊಂಡಿಲ್ಲ. ಅದಕ್ಕೆ ಏನೋ ಒಂಥರ ಬಾಡಿ ಸ್ವಲ್ಪ ಏನೋ ಒಂಥರ ಟಯರ್ಡ್ ತರ ಅನ್ನಿಸ್ತು ಮ್ಯಾಮ್ ನನ್ಗೆ ಬಾಡಿ ಇವತ್ತು. ಅನ್ಕೋಬಾರ್ದು, ನಿಮ್ಗೆ ಟಯರ್ಡ್ ಆಗಿದೆ ಅಂತ ಅನ್ಕೋಬೇಡಿ. 1-2 ನಿಮಿಷ ಕೂತ್ಕೊಂಡು ಮೌನವಾಗಿ ಕೂತ್ಕೊಂಡ್ರೆ ಆಯ್ತು. ಚಕ್ರಧ್ಯಾನ ಡೈಲಿ ಮಾಡ್ಬೋದು, ಏನೂ ಆಗಲ್ಲ. ಯಾಕಂದ್ರೆ ನೀವು ಬರೀ ಆಕ್ಸಿಜನ್ ತಗೊಳ್ತಾ ಇದ್ದೀರಾ ಒಳಗಡೆ, ಇನ್ನೂ ಒಳ್ಳೇದೆ. ನಿಮ್ಮ ಗಮನ ಎಲ್ಲ ಅಂಗಾಂಗಗಳ ಮೇಲಿದೆ. ನಿಮ್ಮ ಮೈಂಡ್ ಏನ್ ಹೇಳುತ್ತೆ ಅದಕ್ಕೆ ಹೇಳುತ್ತೆ ಬಾಡಿ. ಥ್ಯಾಂಕ್ ಯು ಮ್ಯಾಮ್. ಅಂದ್ರೆ ಮೇಡಮ್, ಅದು ತುಂಬಾ ಜಾಸ್ತಿ ಎನರ್ಜಿ ಆದ್ರೆ ಎನರ್ಜಿನ ಯುಟಿಲೈಸ್ ಮಾಡಕ್ ಒಂದು ವೇ ಇರ್ಬೇಕು ಅಲ್ವಾ? ಆ ಎನರ್ಜಿನ ಎನರ್ಜಿ ಜಾಸ್ತಿ ಆಗಿದೆ ಅಂತ ಅನ್ಸುತ್ತಾ? ಆಗುತ್ತೆ ಮೇಡಮ್, ಆಗುತ್ತಲ್ವಾ? ತುಂಬಾ ಎನರ್ಜಿ ಬರುತ್ತೆ, ಮತ್ತೆ ಅದರಿಂದ ತುಂಬಾ ಎನರ್ಜೈಸ್ ಆಗ್ತೀವಿ. ಚಕ್ರಧ್ಯಾನ ಈಗ ನೋಡಿ 1 hour ಮಾಡಿದ್ರಿಂದ ಎಷ್ಟು ಎನರ್ಜಿ ಬಂದಿದೆ. ಈಗ ಪ್ರತಿದಿನ 1 hour, ಅವ್ರು 1/4 ಗಂಟೆ ಮಾಡ್ತಾರಂತೆ, ಪರವಾಗಿಲ್ಲ. ಮನೇಲಿ ಮಕ್ಳು ಇವ್ರನ್ನೆಲ್ಲ ಮೇಂಟೈನ್ ಮಾಡಕ್ ಬೇಕಾ ಎನರ್ಜಿ? ಪ್ರತಿದಿನ 1 ಗಂಟೆ. ಈಗ ನೀವು 10-15 ಸಲ ಇದನ್ ಮಾಡ್ಕೊಂತ ಹೋದ್ರೆ, ಬೀಜಾಕ್ಷರ ಹೇಳ್ಕೊಂತ ಹೋದ್ರೆ ವಯಸ್ಸಿರೋ ಅಷ್ಟು ಮಾಡ್ಲೇಬೇಕು ಅಂತ ಹೇಳ್ತಾರಲ್ವಾ? ಹಾ 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 ಮಾಡ್ಕೊಳ್ಳಿ. ಲಕ್ಷ್ಮೀಕಾಂತ ಮ್ಯಾಮ್, ವಯಸ್ಸಿರುವಷ್ಟು ಧ್ಯಾನ ಮಾಡೋದು ಬೇರೆ, ದಿನಾನ ಚಕ್ರ ಧ್ಯಾನ ಮಾಡೋದು ಬೇರೆ. ಚಕ್ರ ಧ್ಯಾನ ಮಾಡತಕ್ಕಂಥದ್ದು ನಮ್ಮ 7 ಚಕ್ರಗಳನ್ನ ಆಕ್ಟಿವೇಟ್ ಮಾಡತಕ್ಕಂಥದ್ದು. ಜೊತೆಗೆ ಆ ಇಂಬ್ಯಾಲೆನ್ಸ್ ಆದ್ರೆ ಸಾಕಷ್ಟು ಹೆಲ್ತ್ ಪ್ರಾಬ್ಲಮ್ಸ್ ಆಗಿ ಆ ಸಿಂಪ್ಟಮ್ಸ್ ನಮಗೆ ಕಂಡು ಬರ್ತದೆ. ಅದಕ್ಕೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಶಶಿಕಲಾ ಮೇಡಮ್ ಹೇಳಿದ ಹಾಗೆ, ಈಗ ಇವತ್ತೇನು 1 ಗಂಟೆ ಮಾಡಿಸಿದಿರಾ, ಇದೇ ರೀತಿಯಲ್ಲಿ ಚಕ್ರ ಧ್ಯಾನವನ್ನ ಮಾಡಿದ್ರೆ ನಾವು ಎನರ್ಜಿ ಅಂತ ಹೇಳ್ತೇವಲ್ಲ, ಇಟ್ ಈಸ್ ನಾಟ್ ನಾರ್ಮಲ್ ಧ್ಯಾನದ ಎನರ್ಜಿ ಅಲ್ಲ, ಅದಕ್ಕೂ ಮೀರಿದಂತಹ ಒಂದು ಎನರ್ಜಿ ಇದು. ಇದು ಜಾಸ್ತಿ ಬಂದಾಗ ಶಶಿಕಲಾ ಮೇಡಮ್ ಅದಕ್ಕೊಂದು ಎಕ್ಸಿಟ್ ಬೇಕು. ಆಕ್ಚುಲಿ ಇಟ್ ಈಸ್ ಓನ್ಲಿ ಎಂಟ್ರಿ, ಆದ್ರೆ ಎಕ್ಸಿಟ್ ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಸಾಮಾನ್ಯವಾಗಿ ನನಗೆ ಗೊತ್ತಿದ್ದಂಗೆ ಏನ್ ಹೇಳ್ತಾರೆ ಅಂತಂದ್ರೆ, ಚಕ್ರ ಧ್ಯಾನವನ್ನ ವರ್ಷಾನ್ಗಟ್ಲೆ ದಿನಾಲ ಮಾಡಬಾರ್ದು. ಅಷ್ಟು ಎನರ್ಜಿ ನಮಗೆ ಅಗತ್ಯ ಇಲ್ಲ ನಮ್ಮ ಬಾಡಿಗೆ. ಒಂದು ವೇಳೆ ನಮಗೆ, ಈಗ ಉಮಾ ಮೇಡಮ್ ಹೇಳ್ತಾರೆ, ಇಟ್ ಈಸ್ ಅ ಮೆಂಟಲ್ ಬ್ಲಾಕ್. ನಾನು ಇವತ್ತು ಮಾಡಿಲ್ಲ, ನನಗೆ ಇವತ್ತು ಏನೋ ಆಗ್ತದೆ ಅಂತ, ಇಟ್ ಈಸ್ ಎ ಮೆಂಟಲ್ ಬ್ಲಾಕ್. ಏನೂ ಆಗಿರುವುದಿಲ್ಲ. ಯಾಕಂತಂದ್ರೆ ದಿನ ಮಾಡುವವರಿಗೆ ಆ ತರ ಫೀಲಿಂಗ್ ಬರಬಾರ್ದು, ಅದು ಬರುವುದೂ ಇಲ್ಲ. ಅಂದ್ರೆ ನಿಮ್ ಮನ್ಸಲ್ಲಿದೆ, ಅಯ್ಯೋ ನಾನು ಇವತ್ತು ಮಾಡಿಲ್ಲ, ಏನೋ ಆಗ್ತದೆ ಅಂತ, ಅದಕ್ಕೋಸ್ಕರ ಅದು ಬರುದು ಅಂತ ಬ್ಲಾಕ್ಸ್ ಇರಬಾರ್ದು. ಇನ್ನೊಂದೇನು ಅಂತಂದ್ರೆ, ನಾವು ಅಷ್ಟು ಎನರ್ಜಿಯನ್ನ ಖರ್ಚು ಮಾಡ್ತಾ ಇದ್ದೇವಾ? ನಾವು ತಿಂದ ಆಹಾರವನ್ನ ಸಹ ಖರ್ಚು ಮಾಡದೇ ಇದ್ರೆ, ನಾವು ಬೇಕಾದಷ್ಟು ರುಚಿ ಇರೋದನ್ನ ತಿಂದ್ಬಿಟ್ಟು ನಾವು ಸ್ವಾದಿಷ್ಟಾನ ಚಕ್ರವನ್ನ ಬಂದ್ ಮಾಡಿದ್ರೆ ಏನಾಗುತ್ತೆ? ಆಕ್ಟಿವೇಟ್ ಇಲ್ಲ ಅಂದ್ರೆ ಜಸ್ಟ್ ಇಮ್ಯಾಜಿನ್, ಇಟ್ ಇಸ್ ಜಸ್ಟ್ ಲೈಕ್ ದಟ್. ಅದಕ್ಕೋಸ್ಕರ ನಿಮ್ಮ ಶಕ್ತಿ ಅನುಸಾರ ನಿಮ್ಗೆ ಎನರ್ಜಿ ಅಗತ್ಯ ಇಲ್ಲ. ನಮ್ಗೆ ಎನರ್ಜಿ ಜಾಸ್ತಿ ಆಯ್ತು ಅಂದ್ರೆ ವಾರಕ್ಕೊಂದ್ಸಾರಿ 15 ದಿನಕ್ಕೊಂದ್ಸಾರಿ ಬ್ರೇಕ್ ಮಾಡಿ ಆಮೇಲೆ ಮಾಡ್ಕೊಳ್ಳಿ. ಮತ್ತೆ ಎಲ್ಲಿ ಸಿಂಪ್ಟಮ್ಸ್ ಬರುತ್ತೆ, ನಾನು ಇನ್ನೇನೆ ಹೇಳಿದೆ ಮಾತಾಡುವಾಗ, ನಿಮ್ಗೆ ಆತರ ಸಿಂಪ್ಟಮ್ಸ್ ಬಂದಾಗ ಆ ಚಕ್ರ ಧ್ಯಾನವನ್ನ ಮಾಡ್ಕೊಳ್ಳಿ, ಅಲ್ಲಿ ನೀವು ರಿಲೀಸ್ ಮಾಡ್ಕೊಳ್ಳಿ. ಬಟ್ ದಿನಾ ಚಕ್ರ ಧ್ಯಾನವನ್ನ 1 ಗಂಟೆ ಅಥವಾ ಜಾಸ್ತಿ 15 ಮಿನಿಟ್ಸ್ ಓಕೆ, ಅದು ದೊಡ್ಡ ಸಂಗತಿ ಅಲ್ಲ, ಇಟ್ಸ್ ಓಕೆ, ನೀವು ಮಾಡಬಹುದು. ಬಟ್ ಈ ತರ ಇವತ್ತು ಮಾಡಿದ ಹಾಗೆ ಆಗಿದ್ರೆ ಆ ಎನರ್ಜಿ ತುಂಬಾ ತುಂಬಾ ಬಾಡಿಗೆ ಬರ್ತದೆ. ನಾನು ನಿನ್ನೆನೆ ಹೇಳಿದೆ, ಟೂ ಮಚ್ ಇಸ್ ಆಲ್ವೇಸ್ ಟೂ ಬ್ಯಾಡ್. ಎಷ್ಟು ರಿಕ್ವೈರ್ಮೆಂಟ್ ಇದೆ, ಏನ್ ಬೇಕು ಅಷ್ಟಕ್ಕೆ ಮಾತ್ರ ನಾವಿರ್ಬೇಕು ಹೇಳ್ತಾರಲ್ಲ. ಈಗ ನಮ್ಮ ಶಕ್ತಿ ಜಾಸ್ತಿ ಆಯ್ತು ಅಂದ್ರೆ ನಮ್ಮ ಹೃದಯದಲ್ಲಿ ನಾವು ನಮ್ಮ ಫಾಸ್ಟ್ ಎಮೋಷನ್ಸ್ ಬೇಕಾದಷ್ಟು ಇಟ್ಕೊಂಡಿದೀವಿ, ಅದು ಬೇಗ ಹೋಗಲ್ಲ ಕಳಚಿ. ಸೊ ಹಂಗಿದ್ದಾಗ ಬೇಕಂದ್ರೆ ಹೃದಯದ ಮೇಲೆ ಕೈ ಇಟ್ಟು ನಮ್ಮಲ್ಲಿ ಯಾರ್ಯಾರನ್ನ ಕ್ಷಮೆ ಕೇಳ್ಕೋಬೇಕೋ ಅವ್ರನ್ನೆಲ್ಲ ನೆನೆಸ್ಕೊಂಡು ಅವ್ರನ್ನ ಕ್ಷಮೆ ಕೇಳಿ ಅವ್ರನ್ನ ಹಗ್ಗು ಮಾಡ್ಕೊಂಡು ನಮ್ಮ ಮನಸ್ಸಿನಲ್ಲಿರೋ ದ್ವೇಷ ರೋಷ ಏನೇನಿತ್ತು ಎಲ್ಲ ಬಿಟ್ಬಿಟ್ರೆ ಹೃದಯ ಪೂರ ಹಗರ ಮಾಡ್ಕೋಬಹುದು. ಅದೇ 1/4 ಗಂಟೆ ಅಂತಂದ್ರೆ ಓಕೆ ಮೇಡಮ್. ಅದೇ 1 ಗಂಟೆ ಮಾಡಿದ್ರೆ ನಿಜ ಜಾಸ್ತಿ ಆಗತ್ತೆ ಖಂಡಿತ. ಅವ್ರು 1/4 ಗಂಟೆ ಮಾಡ್ತಾ ಬರ್ತಾ ಇರೋದು ಇಟ್ ಈಸ್ ಓಕೆ.
ಯಾಕೆಂದ್ರೆ ನಮ್ಗೆ ಡೇ ಟು ಡೇ ಅದು ಯೂಸ್ ಟು ಆಗ್ಬಿಟ್ಟಿದ್ದಾರೆ ಅವರು. ಅದು ಓಕೆ, ಬಟ್ ದಿನ ಈ ತರ 1 ಗಂಟೆ 15 ಸಲ ಇದ್ ಮಾಡೋದು, 10 ಸಲ ಮಾಡೋದು, ಬೀಜ ಮಂತ್ರ ಹೇಳ್ಕೊಂಡ್ ಮಾಡೋದು ನಿಜವಾಗ್ಲೂ ಜಾಸ್ತಿ ಆಗುತ್ತೆ. ಅದು ಜಾಸ್ತಿ ಆದ್ರೆ ಅದನ್ನ ನಾವು ಸರಿಯಾಗಿ ಅದನ್ನ ಉಪಯೋಗಿಸ್ಕೊಳಕ್ಕೂ ಗೊತ್ತಿರ್ಬೇಕು. ಅದು ಇಂಪಾರ್ಟೆಂಟ್. ನಾವು ಅಷ್ಟು ಎನರ್ಜಿನ ನಾವು ಯೂಸ್ ಮಾಡಕ್ಕೆ ಯಾವ್ದಾದ್ರು ಒಂದು ವೇ ಹುಡ್ಕೊಂಡಿರ್ಬೇಕು. ನಾವು ಈಗ ತುಂಬಾ ಮಾತಾಡ್ತೀವಿ, ತುಂಬಾ ಯಾರಿಗೋ ಸ್ಪೀಚ್ ಕೊಡ್ತೀವಿ, ಆತರ ಏನಾದ್ರು ಎಕ್ಸರ್ಷನ್ ಇರ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅದು ನಿಜ ಇನ್ನೇನೋ ಬೇರೆ ಲೀಡ್ ಆಗತ್ತೆ ಅದು. ಮೇಡಮ್, ನಾನು ಇದೇ ಪ್ರಶ್ನೆ ಒಂದ್ಸರಿ ರಂಗನಾಥ್ ಸರ್ ಕೇಳಿದ್ದೆ. ಅವಾಗ ಅವ್ರ ಏನ್ ಹೇಳಿದ್ರು, ಅದಕ್ ತಕ್ಕಂಗೆ ಎಕ್ಸರ್ಸೈಸ್ ಮಾಡ್ಬೇಕು, ನಡಿಬೇಕು, ವಾಕ್ ಮಾಡ್ಬೇಕು, ಅದನ್ನ ಏನು ಯೂಟಿಲೈಸ್ ಮಾಡ್ಬೇಕು, ಮಾಡಿದಾಗ ಅದ್ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಹೌದು, ಹೊರಗೆ ತಕೊಂಡ ಹಾಗೆ ಅದು ಹೊರಗೆ ಹೋಗ್ತಾ ಇರ್ಬೇಕು, ಒಳಗೆ ತಕೊಂಡ ಹಾಗೆ ಹೋಗ್ಬೇಕು. ತಿನ್ನೋದು ಹಸಿವಾಯ್ತು, ಜೀರ್ಣ ಆಯ್ತು, ತಿಂದ್ವಿ. ನನಗೆ ಇನ್ನೊಂದು ಇಲ್ಲ, ಶಶಿಕಲಾ ಮೇಡಮ್ ಇನ್ನು ಯಾರಿದ್ದಾರೆ ಹ್ಯಾಂಡ್ ರೈಸ್ ಮಾಡಿದವರು? ತುಂಬಾ ಜನ ಇದ್ದಾರೆ. ಲಾಸ್ಟಿಗೆ ಮಾತಾಡ್ತೇನೆ, ಕೊಡಿ ಅವರಿಗೆ. ಸರಿ ಸರಿ. ಉಮಾ ಮೇಡಮ್ ಥ್ಯಾಂಕ್ ಯು. ರಮೇಶ್ ಸರ್ ಮಾತಾಡಿ ಸರ್. ರಮೇಶ್ ಸರ್. ಮೇಡಮ್, ಎಲ್ಲ ಆಪ್ತ ಬಂಧುಗಳಿಗೆ ರಮೇಶನ್ ಮಾಡುವ ಒಂದು ಅನಂತ ನಮಸ್ಕಾರಗಳು. ಲಕ್ಷ್ಮೀಕಾಂತಮ್ಮ ಮೇಡಮ್ ಅವರೇ, ಹಿಂದಿನ ಜನುಮಗಳೆನಿತಿಲ್ಲ, ದಯಾ ಸಿಂಧು ಸಾಧನ ಏಕಿಲ್ಲ, ಮುಂದಿನ ಗತಿಯಂದು ತಿಳಿದಿಲ್ಲ, ಅದರಿಂದ ಅಂಜುವೇನೋ ಜಾಂಬುವತಿನಲ್ಲ. ಎಲ್ಲ ಪೂರ್ತಿ ನಾನು ಹಿಂದಿನ ಜನ್ಮಕ್ಕೆ ಕರ್ಕೊಂಡು ಹೊಟ್ಟೋದ್ವಿ ಲಕ್ಷ್ಮೀಕಾಂತ್ ಅವರೇ. ಇದು ಮೆಡಿಟೇಷನ್ ಮಾಡ್ತಾ 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 ಎಲ್ಲಾ ಪೂರ್ತಿ ಚಕ್ರಗಳೆಲ್ಲ ಬ್ಯಾಲೆನ್ಸ್ ಆಗಿ ಆಮೇಲೆ ದಗ 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 ಅಂತ ಕುದೀತಾ ಇದೆ. ಯಾಕೆ ಅಂತ ನನಗೆ ಗೊತ್ತಾಗ್ತಲ್ಲ. ಹಂಗಾಗಿ ಯಾವ ತರ ಅಂದ್ರೆ ತುಂಬಾ ಚೆನ್ನಾಗಿ ಆಜ್ಞೆಗಳು ಕೊಟ್ರಿ, ತುಂಬಾ ಅದ್ಭುತವಾಗಿತ್ತು. ಇನ್ನುವೇ ನಾನು ಫಸ್ಟೇ ರೈಸ್ ಮಾಡವೆ ಹ್ಯಾಂಡ್ ನ, ಆದ್ರೆ ಅದೇ ಒಂದು ಧ್ಯಾನ ಸ್ಥಿತಿಯಲ್ಲಿ ಇದೀನಿ ನಾನು ಇನ್ನುವೇ. ಹೇಳ್ತಾರೆ ಚಕ್ರ ಧ್ಯಾನ ಮಾಡಿದ್ಮೇಲೆ ಆಕ್ಚುಲಿ ಮಾತಾಡಬಾರ್ದು ಅಂತ ಹೇಳತಕ್ಕಂಥದ್ದು ಸಹ ಇದೆ. ಚಕ್ರ ಧ್ಯಾನ ಆದ್ಮೇಲೆ ಸೈಲೆಂಟ್ ಇರ್ಬೇಕು ಅಂತ ಇದೆ. ಥ್ಯಾಂಕ್ ಯು ರಮೇಶ್ ಸರ್. ಥ್ಯಾಂಕ್ ಯು ಸರ್. ಹಿರಮಠ್ ಮೇಡಮ್ ಮಾತಾಡಿ ಮೇಡಮ್. ಹಾ ಮೇಡಮ್ ನಮಸ್ತೆ. ಲಕ್ಷ್ಮೀಕಾಂತಮ್ಮ ಮೇಡಮ್, ಬಾಗಲಕೋಟೆಯಲ್ಲಿ ಭೇಟಿಯಾಗಿದ್ದೆ ನಾನು ತಮಗ ಫಿಸಿಕಲ್ ಆಗಿ. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಧ್ಯಾನ ಮಾಡ್ಸಿದ್ರಿ. ಆಮೇಲೆ ನನಗೆ ಮೇಡಮ್ ಹಾರ್ಟ್ ಚಕ್ರಕ್ಕೆ ಬಂದಾಗ ಹಾರ್ಟ್ ಇದು ಏನ್ ಎದೆ ಭಾಗ ಎಲ್ಲ ತುಂಬಾ ಬಿಗಿತ ಮತ್ತು ಸೆಳೆತ ಅದೆಲ್ಲ ಹಂಗಾಯ್ತು. ಆಮೇಲೆ ಸ್ವಲ್ಪ ಮ್ಯಾಲ್ಕ್ ಬಂದಂಗ ಎಲ್ಲ ನೀವು ಬ್ರೀತಿಂಗ್ ಎಲ್ಲ ಹೆಂಗ್ ಹೇಳಿದ್ರೆ ಹಂಗ ಮಾಡ್ಕೊ. ಇದೇ ಫಸ್ಟ್ ಟೈಮ್ ನಾನು ಚಕ್ರ ಧ್ಯಾನ ಮಾಡಿದ್ದು ಮೇಡಮ್. ಆ ತರ ಒಂಥರ ಗಟ್ಟಿಯಾಗಿ ಹಿಂಗ ಮಸಲ್ಸ್ ಹಿಂಗ್ ಕ್ಯಾಚ್ ಆಗ್ತದಲ್ಲ, ಆ ತರ ಇಲ್ಲಿ ಎದೆ ಭಾಗ ಆಯ್ತು ನನಗೆ. ಆಮೇಲೆ ಸ್ವಲ್ಪ ನೀರಿನ ತೆರಿ ಬಂದಂಗೆ ಒಂಥರ ನೀರಲ್ಲಿ ತೇಲಾಡ್ದಂಗ ಅದನ್ನು ಅನುಭವ ಆಯ್ತು, ಇದನ್ನು ಆಯ್ತು ಮೇಡಮ್. ಯಾಕಂತ ಗೊತ್ತಿಲ್ಲ. ನಾವು ಧ್ಯಾನ ಮಾಡುವಾಗ ಯಾವಾಗ್ಲೂ ನಮ್ಮ ಬಾಡಿ ಮೈಂಡ್ ಎರಡೂ ರಿಲ್ಯಾಕ್ಸ್ ಆಗಿರ್ಬೇಕು. ಸ್ವಲ್ಪ ಬಿಗಿ ಮಾಡಿದಾಗ ನಮಗ್ ಗೊತ್ತಾಗಲ್ಲ, ನಾವು ಕೂತಿರ್ತೀವಿ ಮಾಡ್ತಾ ಮಾಡ್ತಾ ಅದು ಇದಾಗುತ್ತೆ. ನಮ್ಮ ಎನರ್ಜಿ ಪಾಸ್ ಆಗೋದು ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಸ್ಟ್ರೈಟ್ ಆಗಿ ಕೂತು ರಿಲ್ಯಾಕ್ಸ್ ಆಗಿ ಕೂತಾಗ ಒಂಥರ ನಗು ಮುಖ ಇರುತ್ತೆ ನೋಡಿ, ಎಷ್ಟು ಪ್ಲೆಸೆಂಟ್ ಆಗಿರ್ತದೆ. ಅದೇ ನಾವು ಸ್ವಲ್ಪ ಮೈ ಏನಾದ್ರೂ ಆದಾಗ ಸ್ವಲ್ಪ ಬಿಗಿ ಮಾಡಿದಾಗ ಹೆಂಗಾಗುತ್ತೆ ನೋಡಿ, ಆ ತರ ನೀವು ಏನು ಉಸಿರು ತಗೊಳ್ಳೋವಾಗ ಯಾವಾಗ್ಲೂ ರಿಲ್ಯಾಕ್ಸ್ ಸ್ಟೇಟ್ ಅಲ್ಲಿ ಇರ್ಲಿ. ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದ ನೀವು? ಏನೋ ಹೇಳ್ದಂಗಿತ್ತು ನನಗೆ. ಹಾ ಮೇಡಮ್, ಚಕ್ರ ಧ್ಯಾನ ಮಾಡ್ತೀನಿ ಫಸ್ಟ್ ಟೈಮ್. ಬ್ರೀತಿಂಗ್ ಮಾಡ್ತೀನಿ ಮೇಡಮ್ ನಾನು. ಅದು 6 ಕೌಂಟ್ 7 ಕೌಂಟ್ ಹಿಡ್ಕೊಂಡು 3 ಕೌಂಟ್ ಹಿಡಿದು ಅದು ಬಿಡುದು ಬ್ರೀತಿಂಗ್ ಎಕ್ಸರ್ಸೈಸ್ ಎಲ್ಲ ಮಾಡ್ತೀನಿ. ಆಮೇಲೆ ಇದು ಯಾಕೋ ಗೊತ್ತಿಲ್ಲ ನನಗೆ ಹಾರ್ಟಿಗೆ ನೀವೇನು ಹೇಳಿದ್ರು ಸ್ವಾದಿಷ್ಟಾನಕ ಅದನ್ನ ಹೇಳಿದಾಗ ಇಲ್ಲಿ ಒಂಥರ ಎದೆ ಭಾಗ ಗಟ್ಟಿ ಆದಂಗೆ ನನಗ ಗಟ್ಟಿಯಾಗಿ ಹಿಡ್ಕೊಂಡಂಗೆ ಉಸುಲು ಅಷ್ಟೊಂದು ಸರಳವಾಗಿ ಬರ್ಲಿಲ್ಲ ಅಲ್ಲಿಗೆ ಬಂದಾಗ. ಅದಾದ್ಮೇಲೆ ಏನೋ ತೊಂದ್ರೆ ಇಲ್ಲ ಅಲ್ಲ? ಇಲ್ಲ ಮೇಡಮ್, ಇವಾಗ ಏನಿಲ್ಲ. ಅದಕ್ಕೆ ಸ್ವಲ್ಪ ನಾನು ಮತ್ತೆ ರೆಸ್ಟ್ ಮಾಡಿದೆ. ನಾ ಮಲಗಿಬಿಟ್ಟೆ, ಯಾಕೋ ಎದೆ ಭಾಗ ಇದಾಗ್ತು ಅಂತ ಸ್ವಲ್ಪ ಮಲ್ಕೊಂಡೆ. ಮತ್ತೆ ಇದು ಮಾಡೋಣ, ಇವಾಗ ಏನ್ ತೊಂದ್ರೆ ಇಲ್ಲ. ಅಪಾನ ವಾಯು ಮುದ್ರೆ ಇಟ್ಕೊಂಡು ಸ್ವಲ್ಪ ರೆಸ್ಟ್ ತಗೊಳ್ಳಿ. ನೀವು ಇದನ್ನ ಇನ್ನೊಂದ್ಸಾರಿ ಮಾಡಿದಾಗ ನಿಮ್ಗೆ ಅದು ಇದಾಗಿದೆ ಅಂದ್ರೆ ಅದು ರಿಲ್ಯಾಕ್ಸ್ ಸ್ಟೇಟ್ ಬರ್ತದೆ. ನಾವೇನಂತೀವಿ ನಮ್ಗೇನೋ ಬಿಗಿ ಹಿಡ್ದಂಗ ಆಯ್ತು ಒಂಥರ. ನನಗೂ ಎದೆ ಮೇಲೆ ಕೈ ಇಟ್ಕೊಂಡಾಗ ಸ್ವೆಟ್ಟಿಂಗ್ ಆಯ್ತು. ನಾನು ಫ್ಯಾನ್ ಹಾಕಿರ್ಲಿಲ್ಲ, ನಾನು ಫ್ಯಾನ್ ಯೂಸ್ ಮಾಡಲ್ಲ. ಅದೊಂದು ಬೇಸಿಗೆ ಕಾಲ ಅಲ್ಲ, ಅದೇ ಸ್ವೆಟ್ಟಿಂಗ್ ಇರ್ಬೋದು. ಆಮೇಲೆ ಕೈ ತೆಗೆದು ನೋಡಿದ್ರೆ ಇಲ್ಲೆಲ್ಲ ಒದ್ದೆ ಆಗಿತ್ತು. ಬಟ್ ನನಗೂ ಅದೇನಾಗಿಲ್ಲ. ಬಟ್ ನನ್ಗೆ ಇದರ ಎಕ್ಸ್ಪೀರಿಯನ್ಸ್ ಅಂತ, ಹಂಗಾಗಿ ನಾನೇನ್ ಭಯ ಪಡ್ಲಿಲ್ಲ.
ಇಲ್ಲ 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 ಭಯ ಏನ್ ಪಟ್ಟಿಲ್ಲ ಮೇಡಮ್, ಇದ್ರಲ್ಲಿ ಭಯ ಪಡುವಂತದ್ದಿಲ್ಲ. ಆದ್ರೆ ನನಗದು ಏನ್ ಸ್ಟ್ರೇಟ್ ಆಗೇ ಕೂತೀನಿ ಮೇಡಮ್. ನಾನೆಲ್ಲ ಅದು ಏನು ಬೆನ್ನುಮೂಳೆ ಕೂಡ ನೇರ ಮತ್ತ ಇದು ಬರುದೇ ಹರಿದೇನೆ ಅಲ್ಲೇ ಅಲ್ಲ ವಿಶ್ವಶಕ್ತಿ. ಹಾಗೆ ನಾನೆಲ್ಲ ನೇರವಾಗಿ ಕೂತೀನಿ. ಆದ್ರೆ ಅಲ್ಲಿ ಬಂದಾಗ ಮಾತ್ರ ನನಗೇನೋ ಗೊತ್ತಿಲ್ಲ, ಅಲ್ಲಿ ಒಂದ್ಸರ ಹಿಡ್ದಂಗಾಗಿ ಸ್ವಲ್ಪ ಇದಾಯ್ತು. ಅದು ಬಹುಶಃ ಉಸಿರಾಟದ ಕ್ರಿಯೆನೇ ಸ್ವಲ್ಪ ಏನಾದ್ರೂ ವ್ಯತ್ಯಾಸ ಆಗಿರ್ಬೋದೇನು. ನಮ್ಮ ನಾಗರತ್ನಮ್ಮ ಅವ್ರ ತಂಗಿ ಅವ್ರು ಹೇಳ್ತಿದ್ರಲ್ಲ, ತಲೆ ಎಲ್ಲ ಸ್ವಲ್ಪ ತಿರುಗ್ದಂಗ ಆಯ್ತು, ಸಹಸ್ರಾರ ಚಕ್ರ ಅಂದಾಗ. ಹಂಗೆ ಒಬ್ಬೊಬ್ಬರಿಗೆ ಒಂದೊಂದು ಎಕ್ಸ್ಪೀರಿಯನ್ಸ್. ಆಮೇಲೆ ನೀರಿನ ಧ್ಯಾನ ಮಾಡೋದ್ರಿಂದ ಇನ್ನೊಂದ್ ಮಾಡೋದ್ರಿಂದ ಯಾವ್ದೂ ಅಡ್ವರ್ಸ್ ಗಳು ಆಗಲ್ಲ, ಯಾವ್ದೂ ಸೈಡ್ ಎಫೆಕ್ಟ್ ಗಳಂತೂ ಇಲ್ಲ. ಇಲ್ಲ ಮೇಡಮ್, ಅದು ಗೊತ್ತಿದೆ ಅದು ಆಗೋದಿಲ್ಲ ಅಂತ ಗೊತ್ತು. ಇನ್ನೊಂದೇನು ಅಂದ್ರೆ ತುಂಬಾ ಹೊತ್ತು ಕೂತಾಗ ನಮ್ ಕೈ ಕಾಲುಗಳು ನೋಗುತ್ತೆ, ಹಿಡ್ಕೊಂಡಂಗೂ ಆಗುತ್ತೆ. ಆ ತರ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ, ಮಂತ್ರ ತಂತ್ರ ಅಂತಾರಲ್ಲ ಎಲ್ಲಾನು ಟೋಟಲ್ ಆಗಿ ಪ್ಯಾಕೇಜ್ ಸಮೇತ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಅವಕಾಶ ಕೊಡ್ಬೇಕು, ಧನ್ಯವಾದಗಳು. ಲಕ್ಷ್ಮೀಕಾಂತಮ್ಮ ಮೇಡಮ್, ಈಗ ಇವ್ರ ಹಿರೇಮಠ್ ಮೇಡಮ್ ಕೇಳಿದ್ರಲ್ಲ, ಇದ್ರಲ್ಲಿ ಅಲ್ಲಿ ಬ್ಲಾಕೇಜಸ್ ಇದ್ರೆ ಏನಾದ್ರು ಆತರ ಆಗಬಹುದಾ? ನಾವು ನೋಡಿ ಫಸ್ಟ್ ನಾವ್ ಅಂದ ತಕ್ಷಣ ಅವ್ರ ಎದೆ ಮಟ್ಟಕ್ಕೆ ಹೇಳಿದ ಸ್ವಾದಿಷ್ಠಾನ ಚಕ್ರಕ್ಕ ಎದೆ ಭಾಗ ಮೇಡಮ್, ಎದೆ ಭಾಗದ ನಾವು ಬ್ಲಾಕೇಜ್ ಅಂದ ತಕ್ಷಣ ಬಿಸಿ ಶುರುವಾಗುತ್ತೆ ಮೈಯಲ್ಲಿ, ಹಂಗೆ ಭಯ ಶುರುವಾಗ್ಬಿಡುತ್ತೆ. ಅಲ್ಲ ಅದನ್ನು ಅಲ್ಲ ಅಂದ್ರೆ ಏನೋ ಒಂದು ಡಿಫ್ರೆನ್ಸ್ ಆಗಿ ಏನಾದ್ರು ಆಗಿರ್ಬಹುದಾ? ಒಂದ್ಸಲ ಅನ್ಸುತ್ತೆ ಅದು. ಒಂದೊಂದು ಚಕ್ರನು ಒಂದ್ಸಲ ಟೆಸ್ಟ್ ಮಾಡ್ಕೊಳ್ಳಿ ಮೇಡಮ್, ಅದಕ್ಕೇನಂತೆ. ಅದಕ್ಕೆ ನಾವು ಭಯ ಪಡ್ಕೋಬೇಕಾಗಿಲ್ಲ. ನಾವು ಈಗ ಅವ್ರು ಹೇಳಿದ್ರೆ ರೆಸ್ಟ್ ತಗೊಂಡು ಇದಿಟ್ಕೊಂಡು ಏನೂ ಆಗಿಲ್ಲ. ನಮ್ಗೆ ಏನಾದ್ರು ಆಗ್ಬೇಕಂದ್ರೆ ನಮ್ ದೇಹ ಸಿಂಪ್ಟಮ್ಸ್ ತೋರಿಸ್ತದೆ. ಹೌದು 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 ತೋರಿಸ್ತದೆ, ಇವಾಗಲ್ಲ ಅವಾಗಲ್ಲ ಅಂತ. ಖಂಡಿತ. ಯೂಶಲ್ ಆಗಿ ಸ್ಪಾಂಡಿಲೈಟಿಸ್ ಪ್ರಾಬ್ಲಮ್ ಇರೋರ್ಗೆ ಏನಾಗುತ್ತೆ, ಎಳಿತದೆ ಇಲ್ಲಿ, ಗೊತ್ತಲ್ವಾ? ಏನೋ ಹೃದಯದಲ್ಲಿ ಏನೋ ಆಗಿದೆ ಅಂತ ಭಯ ಪಡೋಂಗಿಲ್ಲ. ಅದೇ ಸ್ಪಾಂಡಿಲೈಟಿಸ್ ಪ್ರಾಬ್ಲಮ್ ಇದೆ ನನಗ, ಇಲ್ಲ ಅಂತಲ್ಲ, ಇದೆ ಅದು ಸರ್ವೈಕಲ್ ಸ್ಪಾಂಡಿಲೈಟಿಸ್ ಪ್ರಾಬ್ಲಮ್ ಇದೆ. ನಾನು ಅದನ್ನ ಎಕ್ಸರ್ಸೈಸ್ ಕೂಡ ಮಾಡ್ತೀನಿ ಮೇಡಮ್, ಅದ್ರ ಸಲುವಾಗಿ ಆಯ್ತು ಏನೋ ಗೊತ್ತಿಲ್ಲ. ಒಂದೇ ನಿಮಿಷ, ನಾನು ಇಂಟರ್ಫಿಯರ್ ಆಗ್ಬೋದಾ? ಒಂದೇನಂದ್ರೆ ಅನಾಹತ ಚಕ್ರ ಏನಿದೆ, ಅನಾಹತ ಚಕ್ರ ಪ್ರೀತಿ, ವಿಶ್ವಾಸ, ದಯೆ, ಕರುಣೆ ಇಂಥದಕ್ಕೆ ಸಂಬಂಧಪಟ್ಟದಾಗಿರುವ ಕಾರಣ ನಿಮ್ಮಲ್ಲಿ ಏನೋ ಒಂದು ಬ್ಲಾಕೇಜ್ ಇದೆ ಅಂತ ಅಂದ್ರೆ ಬೇರೆ ಹಾಗೆ ಹಾರ್ಟಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಅಲ್ಲ. ಕರುಣೆ, ದಯೆ ಅಂತದ್ದು ಅಥವಾ ಯಾವುದೋ ಒಂದು ಬೇಜಾರು ನಿಮ್ಮಲ್ಲಿ ಇದೆ ಅಂತ ಅದು ಸಿಂಪ್ಟಮ್. ಆದ ಕಾರಣ ಆಗ್ಲೇ ಲಕ್ಷ್ಮೀಕಾಂತಮ್ಮ ಹೇಳಿದ್ರಲ್ಲ, ಕ್ಷಮೆ ಕೊಡತಕ್ಕಂಥದ ಅಥವಾ ಯಾರನ್ನಾದ್ರೂ ಪ್ರೀತಿ ಮಾಡತಕ್ಕಂಥದ, ಯಾರ ಮೇಲೆ ಆದ್ರೂ ಕರುಣೆ ತೋರಿಸತಕ್ಕಂಥದ, ನೀವ್ ಅದನ್ನ ನೆನ್ಸ್ಕೊಳ್ಳಿ. ಅದನ್ನ ಮಾಡಿದ್ರೆ ಖಂಡಿತ ನೀವು ಆ ಬ್ಲಾಕ್ ಇಂದ ಹೊರಗೆ ಬರ್ತಾ. ಅದ್ ಬಿಟ್ರೆ ಫಿಸಿಕಲಿ ಅಥವಾ ಹಾರ್ಟಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಅಲ್ಲ ಅದು. ಇಲ್ಲ ಮೇಡಮ್, ನಾನು ಅದನ್ನೇನು ಹಾರ್ಟಿಗೆ ಸಂಬಂಧಪಟ್ಟದಂತ ಅಲ್ಲ, ಅದೇ ಬ್ಲಾಕೇಜ್ ಇದೆ ನಿಮ್ಮಲ್ಲಿ ಏನೋ ಒಂದಿದೆ. ಯಾರನ್ನೋ ನೀವು ಪ್ರೀತಿ ಅಥವಾ ಏನೋ ಒಂದು ತೋರಿಸ್ತಾ ಇಲ್ಲ, ಅಥವಾ ಕರುಣೆ ಇಲ್ಲ, ಅಥವಾ ಒಂದು ಕ್ಷಮೆಯನ್ನ ಕೊಟ್ಟಿಲ್ಲ, ಇಂಥದ್ ಇದೆ. ಅದಕ್ಕೋಸ್ಕರ ಒಳ್ಳೇದೇ, ನೀವು ಅದರಿಂದ ಹೊರಗೆ ಬನ್ನಿ ಅಷ್ಟೇ. ಒಂದ್ ಸಿಂಪ್ಟಮ್ ತೋರಿಸಿದೆ ಏನು ಅಂತ ಟೆಸ್ಟ್ ಮಾಡ್ಕೊಳ್ಳಿ ಮೇಡಮ್, ಆಗತ್ತೆ. ನಾನು ಅದನ್ನ ಹೇಳಿದ್ದು. ಥ್ಯಾಂಕ್ ಯು ಮೇಡಮ್, ಒಳ್ಳೆ ಕ್ಲಾರಿಟಿ ಕೊಟ್ರಿ ರೇವತಿ ಮೇಡಮ್. ಥ್ಯಾಂಕ್ ಯು. ನಾನ್ ಕೇಳಿದ್ದು ಕೂಡ ಅದ್ರ ಸಲುವಾಗಿ ಏನಾದ್ರು ಬ್ಲಾಕೇಜಸ್ ನನ್ನಲ್ಲಿ ಇದೆಯಾ ಅಂತ ನಾನು ಮೇಡಮ್ ಕೇಳಿದ್ದು ಕೂಡ ಅದೇನೇ ರೀ. ನನ್ ದೇಹಕ್ಕ ಏನಾದ್ರು ಆಯ್ತಾನ ಹಾರ್ಟಿಗೆ ಸಂಬಂಧಪಟ್ಟದಂತ ಕೇಳಿಲ್ಲ. ಬ್ಲಾಕೇಜಸ್ ಏನಾದ್ರು ಇದ್ರೆ ಹಂಗಾಗತ್ತ ಅಂತಾನೆ ಕೇಳಿದ್ದು ನಾನು. ಯಾಕೆಂದ್ರೆ ನಮ್ಮ ಜಾಸ್ತಿ ನಾವು ಅದೇ ಫಿಸಿಕಲ್ ಆಗಿದ್ರೆ ನಮ್ಗೆ ಗೊತ್ತಾಗ್ತದೆ. ಈ ಮೆಂಟಲ್ ಎಮೋಷನ್ಸ್ ಅಲ್ಲಿ ನಮ್ಮ ಮೈಂಡ್ ಎಲ್ಲ ಜಾಸ್ತಿ ನಮ್ಮ ಹೃದಯದಲ್ಲೇ ಯಾವ್ದು ನಾವು ಚಿಕ್ಕವರಾಗಿದ್ದಾಗ್ಲಿಂದ ಹಿಡಿದು ಎಲ್ಲ ಒಳ್ಳೇದು, ಕೆಟ್ಟದ್ದು, ಬೇಡದದ್ದು, ಬೇಕಾಗಿರೋವು ಎಲ್ಲವೂ ಅಲ್ಲೇ ಇರ್ತದೆ. ನಾವೆಷ್ಟು ಕ್ಷಮಿಸ್ಬೇಕು, ಮರಿಬೇಕು ಅಂದ್ರೂ ಅದು ಸಾಧ್ಯನೂ ಆಗಲ್ಲ. ಸೊ ನನ್ನಲ್ಲಿ ಒಂದ್ ಪೇಪರ್ ಕಟ್ಟಿಂಗ್, ಈಗ ಅದನ್ನೇ ಚೆಕ್ ಮಾಡ್ತಾ ಇದ್ದೆ. ಇಲ್ಲಿ ಏನ್ ಹೇಳ್ತಾರೆ ನೋಡಿ, ಭಾವ ಅರ್ಥೈಸುವ ಅನಾಹತ ಚಕ್ರ, ಇದರಲ್ಲಿ ಫ್ರಂಟ್ ಹಾರ್ಟ್, ಬ್ಯಾಕ್ ಹಾರ್ಟ್ ಅಂತ ಎರಡು ಇರುತ್ತಂತೆ. ಇವ್ರು ಯಾರೋ ಪ್ರಾಣಿಕ್ ಹೀಲಿಂಗ್ ಎಕ್ಸ್ಪರ್ಟ್ ಕೊಡ್ತಾರೆ. ಫ್ರಂಟ್ ಹಾರ್ಟ್, ಬ್ಯಾಕ್ ಹಾರ್ಟ್ ಅಂತ ಇರುತ್ತಂತೆ. ಈ ವಿಶ್ವಾಸ, ಕರುಣೆ, ಮಮಕಾರ, ವಾತ್ಸಲ್ಯ, ನಂಬಿಕೆ, ಅನಿರ್ಬಂಧಿತ ಪ್ರೇಮ, ಕ್ಷಮಿಸುವ ಗುಣ, ಇವೆಲ್ಲ ಈ ಚಕ್ರದಲ್ಲಿ ಬರುತ್ತೆ. ಒಂದೊಂದು ಭಾವನೆ ಮೇಲೂ ನಾವು ಧ್ಯಾನ ಮಾಡಿ ನೋಡಿದಾಗಲೇ ಅದರಲ್ಲಿ ಎಷ್ಟು ವ್ಯತ್ಯಾಸವಿದೆ ಎಂದು ಗೊತ್ತಾಗುತ್ತದೆ. ಒಬ್ಬರ ಮೇಲೆ ಅಪನಂಬಿಕೆ ಮೂಡುವುದಕ್ಕೆ ಅಥವಾ ಬೇಜಾರು ಮಾಡಿಕೊಳ್ಳುವುದಕ್ಕೆ, ಸಿಟ್ಟು ಮಾಡಿಕೊಳ್ಳುವುದಕ್ಕೆ, ಇವೆಲ್ಲದಕ್ಕೂ ನಮ್ಮಲ್ಲಿನ ಯಾವ ಭಾವನೆ ಕೆಲಸ ಮಾಡುತ್ತದೆ ಎಂದು ಕಲ್ಪನೆ ಸಹ ನಮಗೆ ಇರುವುದಿಲ್ಲ.
ಇಂಥ ಭಾವನೆಗಳನ್ನು ತಿಳಿದುಕೋಬೇಕು ಎಂದಾಗ ಹಾರ್ಟ್ ಚಕ್ರದ ಮೇಲೆ ನಾವು ಹೆಚ್ಚು ಕೆಲಸ ಮಾಡಬೇಕಾಗುತ್ತದೆ. ಒಳ್ಳೆ ಕ್ಲಾರಿಟಿ ಕೊಟ್ರಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಒಳ್ಳೆ ಕ್ಲಾರಿಟಿ ಕೊಟ್ರಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಅದಕ್ಕೆ ಒಂದು ಪ್ರಾಣ ಧ್ಯಾನ ಅಂತ ಒಂದಿದೆ. ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಜಾಸ್ತಿ ನಮ್ಮ ಆಧ್ಯಾತ್ಮಿಕತೆಯಲ್ಲಿ ಹಾರ್ಟ್ ಚಕ್ರದ ಮೇಲೆನೆ ಕೆಲಸ ಮಾಡೋದು. ಯಾವಾಗ ನಮ್ಮ ಎಮೋಷನ್ಸ್ ಎಲ್ಲ ಹೋಗುತ್ತೋ ಅವಾಗ ನಾವು ಬರ್ತಾ 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 ಸರಿ ಹೋಗ್ತೇವೆ. ಧ್ಯಾನ ಮಾಡುವಾಗ ನಮ್ ತಂದೆ ತಾಯಿಯನ್ನ, ನಮ್ ಫ್ರೆಂಡ್ಸ್ನೋ, ಬೇಕಾಗಿರೋರ್ನೋ, ಬೇಡದ ಇರೋರ್ನೋ, ರಿಲೇಟಿವ್ಸ್ನೋ ಎಲ್ಲಾರನು ನೆನೆಸ್ಕೊಂಡು ಅವ್ರು ನಮ್ ಕಣ್ಮುಂದೆ ಇದ್ದಾಗೆ ಭಾವಿಸ್ಕೊಂಡು ಅವರು ಇದಾರೋ ಇಲ್ವೋ ಅವ್ರನ್ನ ಒಂದು ಸುಂದರವಾಗಿ ಪ್ರೀತಿಯಾಗಿ ನೋಡಿ, ನಾನು ನಿನ್ನ ಕ್ಷಮಿಸಿದ್ದೀನಿ, ನನಗೂ ಗೊತ್ತಿಲ್ಲ ನನ್ನಿಂದ ಏನ್ ತಪ್ಪಾಗಿದೆ, ನನ್ನನ್ನು ಕ್ಷಮಿಸ್ಬಿಡು ಅಂತೇಳಿ ಅವ್ರನ್ನ ಹಗ್ ಮಾಡ್ಕೊಂಡು, ದೊಡ್ಡವರಾದ್ರೆ ಅವ್ರ ಕಾಲ್ ಮುಟ್ಟಿನೋ ಕ್ಷಮೆನ್ ಕೋರ್ಕೊಂಡು ಎಲ್ಲ ನೆನೆಸ್ಕೊಂಡು ಹೇಳಿದಾಗ ಅವ್ರು ಕ್ಷಮಿಸ್ತಾರೆ. ನಮ್ಮ ಹೃದಯದಲ್ಲಿ ಎಲ್ಲ ಕೆಟ್ಟ ಭಾವನೆ ಹೊರಟೋಗುತ್ತೆ. ಅದನ್ನ ಮಾಡ್ತಾ 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 ನಿಜವಾಗ್ಲೂ ನಮ್ ಹೃದಯ ಶುದ್ಧಿ ಆದಾಗ ನಾವು ಒಂಥರ ಚೇಂಜ್ ಆಗ್ತೇವೆ. ಥ್ಯಾಂಕ್ ಯು ಮೇಡಮ್. ಹಿರೇಮಠ್ ಮೇಡಮ್ ಇದರಿಂದ ಪ್ರಶ್ನೆಯಿಂದ ತುಂಬಾ ಜನಕ್ಕೆ ಹಲವಾರು ತರದ ಉತ್ತರಗಳು ಸಿಕ್ಕಿದ್ವು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಮಂಜುನಾಥ್ ಸರ್ ಮಾತಾಡಿ ಸರ್. ಮಂಜುನಾಥ್ ಸರ್ ಮಾತಾಡಿ. ನಮಸ್ತೆ ಲಕ್ಷ್ಮೀಕಾಂತಮ್ಮ ಮೇಡಮ್. ಎಲ್ಲ ಅಮೃತಾತ್ಮಗಳಿಗೆ ಆತ್ಮಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನ ಈ ಮುಖಾಂತರವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮ ಮುಂದೆ ಆಕಾಶ ಇದೆ, ಆಕಾಶ ತತ್ವ, ಆಕಾಶದಲ್ಲಿ ಮಿಲಿಕ್ತಕ್ಕಂಥ ನಕ್ಷತ್ರದ ರೀತಿಯಲ್ಲಿ ಮೇಡಮ್ ನೀವು ಕಾಣಿಸ್ತಾ ಇದ್ದೀರಿ. ನಿಮ್ಮ ಹಣೆಯಲ್ಲಿ ಕೆಂಪು ಬಟ್ಟೆ ಕಾಣಿಸ್ತಾ ಇದೆ, ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ ಮೇಡಮ್. ನಮ್ಮ ಹಿರಿಯರು ಹೇಳ್ತಾ ಇದ್ರು, ಹೊರಗಡೆ ಹೋಗೋದಕ್ಕಿಂತ ಮುಂಚೆ, ಪರಿಶುದ್ಧವಾಗಿ ಹೊರಗಡೆ ಹೋಗ್ತಕ್ಕಂಥದಕ್ಕಿಂತ ಮುಂಚೆ ಹಣೆಯಲ್ಲಿ ವಿಭೂತಿಯನ್ನು ಅಥವಾ ಒಂದು ಕುಂಕುಮವನ್ನ ಇಟ್ಕೊಂಡು ಹೊರಗಡೆ ಹೋಗ್ಬೇಕು, ಅದು ಸಂಸ್ಕಾರ, ಬರೀ ಹಣೆಯಲ್ಲಿ ಹೋಗ್ಬಾರ್ದು ಹಾಗೆ ಅಂತೇಳಿ ನಮ್ಮ ಹಿರಿಯರು ಹೇಳ್ತಕ್ಕಂಥದ್ದನ್ನ ನಾವು ಕಂಡಿದ್ದೇವೆ. ಬಹುತೇಕ ಆಧ್ಯಾತ್ಮಿಕವಾದಿಗಳು, ನಾಸ್ತಿಕರು, ಆಸ್ತಿಕರು ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಇವತ್ತೇನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕೆಂಪು ಬಟ್ಟನ್ನ ಅಂದ್ರೆ ಕುಂಕುಮವನ್ನ ಇಟ್ಟುಕೊಂಡು ಹೋಗ್ತಕ್ಕಂಥದ್ದನ್ನ ಇವತ್ತು ನಾವು ಕಾಣ್ತಾ ಇದ್ದೇವೆ ಮೇಡಮ್. ನನ್ನ ನೇರವಾಗಿರ್ತಕ್ಕಂಥ ಪ್ರಶ್ನೆ ನಿಮ್ಗೆ, ನೀವು ಚಕ್ರ ಧ್ಯಾನವನ್ನ ಅದ್ಭುತವಾಗಿ ಮಾಡಿಸಿದ್ದೀರಿ, ಎಲ್ರಿಗೂ ಕೂಡ ಅದ್ಭುತವಾಗಿರ್ತಕ್ಕಂಥ ಅನುಭವಗಳಾಗಿದೆ ಅಂತಕ್ಕಂಥದ್ದು ಒಂದು ಕಡೆ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಮುದ್ರೆಗಳನ್ನ ಹಾಕಿಕೊಂಡು ಆ ಚಕ್ರಗಳಿಗೆ ಸಂಬಂಧಪಟ್ಟಂತ ಮುದ್ರೆಗಳನ್ನ ಉಪಯೋಗಿಸಿಕೊಂಡು ಚಕ್ರ ಧ್ಯಾನವನ್ನ ಮಾಡಿದ್ರೆ ಅದು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿರ್ತದ ಹೇಗೆ ಅನ್ನುವಂಥದ್ದು ನನ್ನ ಪ್ರಶ್ನೆ ಮೇಡಮ್. ಎರಡನೆಯ ಪ್ರಶ್ನೆ, ಕೆಲವು ನಿರ್ದಿಷ್ಟವಾದ ಕಾಯಿಲೆಗಳಿಗೆ, ಉದಾಹರಣೆ ಸಕ್ಕರೆ ಕಾಯಿಲೆ ಅಂತ ದೀರ್ಘಕಾಲೀನ ಸಮಸ್ಯೆಗಳಿಗೆ ಚಕ್ರ ಧ್ಯಾನದ ಮುಖಾಂತರವಾಗಿ ಅಥವಾ ಬೇರೆ ಯಾವುದಾದ್ರೂ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಜ್ಞಾನದ ಮುಖಾಂತರವಾಗಿ ಪರಿಹಾರವನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆಯಾ ಮೇಡಮ್? ಸರ್, ಮೊದಲನೇದಾಗಿ ನೀವು ಹೇಳಿದಾಗೆ ಪ್ರತಿಯೊಂದು ಚಕ್ರಕ್ಕೂ ಅದರದೇ ಆದ ಮುದ್ರೆಗಳಿದೆ. ಮೂಲಾಧಾರ ಪೃಥ್ವಿ ತತ್ವ ಪೃಥ್ವಿ ಮುದ್ರೆ, ಸ್ವಾಧಿಷ್ಠಾನ ಜಲತತ್ವ ವರ್ಣ ಮುದ್ರೆ ಅಥವಾ ಜಲಮುದ್ರೆ, ಈ ತರ ಇದೆ. ಆದರೆ ಈ ಸಾರಿ ಯಾಕೆ ಅದನ್ನು ಬೇಡ ಅಂದ್ರೆ, ಅದು ಕೆಲವರಿಗೆ ಅವ್ರು ಯಾವ್ದೋ ಒಂದು ಇದ್ರೊಳಗೆ ಇದ್ಬಿಡ್ತಾರೆ. ಮುದ್ರೆ ಅಂದ ತಕ್ಷಣ ಅವರು ಅವ್ರದೇ ಆದ ಒಂದು ಮೆಡಿಟೇಷನ್ ಇದ್ರೊಳಗೆ ಸ್ಟೇಟ್ ಅಲ್ಲಿ ಇರೋದ್ರಿಂದ ಏನೋ ಮುದ್ರೆ ಹೇಳ್ತಿದಾರೆ ಅಂತ ಕಣ್ಣಿಗೆ ಹೋದಾಗ ಡಿಸ್ಟರ್ಬ್ ಆಗುತ್ತೆ. ಬೇಡ ಅಂದಿದ್ದಕ್ಕೆ ನಾನು ಈ ಸಾರಿ ಹೇಳಿಲ್ಲ. ಖಂಡಿತ ಅದರದೇ ಆದ ಮುದ್ರೆ ಇದೆ. ಅದರಿಂದ ಮಾಡುವಾಗ ಇನ್ನೂ ಹೆಚ್ಚಿನ ಫಲಿತಾಂಶ ನಮಗ್ ಸಿಗುತ್ತೆ. ಎರಡನೇದು, ಸಕ್ಕರೆದು ಹೇಳಿದ್ರೆ ಡಯಾಬಿಟಿಸ್ ಇರ್ಬೋದು ಅಥವಾ ಇನ್ನೊಂದೇ ಇರ್ಬೋದು, ಯಾವುದೇ ಇರ್ಬೋದು, ಕೇವಲ ನಾವು ಚಕ್ರ ಧ್ಯಾನದಿಂದಲೇ ಹೋಗ್ಲಾಡಿಸ್ಕೊಳ್ತೀವಿ ಅಂದ್ರೆ ಆಗಲ್ಲ. ನಾವು ಧ್ಯಾನ ಮಾಡುವಾಗ ನಮ್ಮ ಮನಸ್ಸು ಶಾಂತವಾಗಿರ್ತದೆ, ನರನಾಡಿಗಳು ಶಾಂತತೆಯಿಂದ ಇರೋದ್ರಿಂದ ಫ್ಲೈಟ್ ಆರ್ ಫೈಟ್ ಮೋಡ್ ಇರೋದಿಲ್ಲ. ನಮ್ಮ ಮನಸ್ಸು ಶಾಂತವಾಗಿದ್ದಾಗ ನಮ್ಮ ನರ್ವಸ್ ಸಿಸ್ಟಮ್ ಶಾಂತವಾಗಿರೋದ್ರಿಂದ ಅನೇಕ ಪ್ರಯೋಜನಗಳನ್ನ ಪಡಿತೀವಿ. ಯಾವುದೇ ಒಂದು ಕಾಯಿಲೆಗಿರ್ಬೋದು, ಏನಕ್ಕೆ ಇರ್ಬೋದು, ಸಮಗ್ರವಾಗಿ ಟ್ರೀಟ್ ಮಾಡಿದಾಗ ಮಾತ್ರ ನಾವು ಅದನ್ನ ಕಂಟ್ರೋಲ್ ಅಲ್ಲಿ ಇಡ್ಬೋದು, ವಾಸಿನೂ ಮಾಡ್ಕೋಬಹುದು.
ಈಗ ನೀವು ಶುಗರ್ ಅಂತ ಹೇಳಿದಾಗ ಬರೀ ನಾವು ಚಕ್ರ ಧ್ಯಾನ ಮಾಡ್ತಾ ಕೂತ್ರೆ ಆಗಲ್ಲ. ಅದಕ್ಕೆ ಬೇಕಾದ ವ್ಯಾಯಾಮ ಬೇಕು, ಅದಕ್ಕೆ ಬೇಕಾದ ಪ್ರಾಣಾಯಾಮ ಮಾಡ್ಬೇಕು, ಅದಕ್ಕೆ ಬೇಕಾದ ಮುದ್ರೆ ಮಾಡ್ಬೇಕು, ಅದಕ್ಕೆ ಬೇಕಾದ ಆಹಾರ ಕ್ರಮಗಳನ್ನ ಬದಲಾವಣೆ ಮಾಡ್ಕೋಬೇಕು. ತಿಳ್ಕೊಂಡಲ್ವಾ ಗುಡಾಡ್ಕೋಣ ಅನ್ಕೊಂಡ್ ತಕೊಂಬಂದಿನಿ ಇವತ್ತು ಹಳೆ ಪಾರ್ಸಲ್ ಎಲ್ಲ ನಾಗರತ್ನಮ್ಮ ಮೇಡಮ್ ನೀವು ಮ್ಯೂಟ್ ಮಾಡ್ಕೊಳ್ಳಿ. ನಾಗರತ್ನ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಮಾಡಿಟ್ಟಿದ್ರು ಅನ್ಮ್ಯೂಟ್ ಮಾಡ್ಕೋತಾರಪ್ಪ. ಮಾತಾಡಿ ಮೇಡಮ್. ಅದಕ್ಕೆ ಬೇಕಾದಂತ ಪರ್ಟಿಕ್ಯುಲರ್ ಆಹಾರ ಕ್ರಮ ಇರ್ಬೋದು, ನಮ್ಮ ಮನಸ್ಸಿನ ಯೋಚನೆಗಳಿರ್ಬೋದು, ನಮ್ಮ ಥಾಟ್ಸ್ ಇರ್ಬೋದು, ಇವೆಲ್ಲ ಸಮಗ್ರವಾಗಿದ್ದಾಗ ಮಾತ್ರ ಖಂಡಿತ ಕಂಟ್ರೋಲ್ ಅಲ್ಲಿ ಇರ್ಬೋದು, ಖಂಡಿತ ವಾಸಿನೂ ಮಾಡ್ಕೋಬಹುದು ಸರ್. ಈಗ ಮೊನ್ನೆ ನಮ್ಮ ಇದು ಕಾನ್ಸ್ಟಿಪೇಷನ್ ಮಾಡ್ತಾ ಇದ್ರು ನಮ್ಮ ರೇಖಾ ಮೇಡಮ್, ಮೈಸೂರು ರೇಖಾ ಮೇಡಮ್. ಸೊ ಫ್ರೈಡೆ ಮಾಡ್ತಾ ಮಾಡ್ತಾ ನಾನು ಕಾನ್ಸ್ಟಿಪೇಷನ್ ನಾನು ಸ್ವಲ್ಪ ಬಾಯಿ ಹಾಕಿ ಬರ್ತಿದ್ದೆ ಮಧ್ಯದಲ್ಲಿ. ಸೊ ಅದಕ್ಕೆ ನಾನೇನ್ ಯೋಚನೆ ಮಾಡಿದೆ ಅಂದ್ರೆ ಕಾನ್ಸ್ಟಿಪೇಷನ್ ಒಂದು ಫ್ರೈಡೆ ಕ್ಲಾಸ್ ನಾನೇ ತಗೊಳ್ತೀನಿ ಅಂತ ಹೇಳಿದ್ದೆ ರೇವತಿ ಅವ್ರಿಗೆ. ಸೊ ಕಾನ್ಸ್ಟಿಪೇಷನ್ ರೆಡಿ ಮಾಡಿದ್ದೀನಿ. ಯಾವ ಮುದ್ರಾ ಇರ್ಬೇಕು, ಯಾವ ಪ್ರಾಣ ಇರ್ಬೇಕು, ಯಾವ ತರ ಫುಡ್ ಇರ್ಬೇಕು, ಯಾವ ತರ ಯೋಚನೆಗಳಿರ್ಬೇಕು ಅಂತ ಫ್ರೈಡೆ ಕೊಡ್ತೀನಿ ಸರ್. ಅದು ಆಲೋಚನೆ ಬಂದಾಗ ನಮ್ಗೆ ಇವರು ನಮ್ ರಂಗನಾಥ್ ಸರ್ ಹೇಳ್ತಾ ಇದ್ರು, ಆಚೆ ಹೋದಾಗ ನಾವು ಯೋಗ ಮುದ್ರೆ ಇದೆಲ್ಲ ಮಾಡ್ತೀವಲ್ಲಮ್ಮ, ಅದರದೇ ಒಂದು ಸ್ಲೈಡ್ಸ್ ಮಾಡೋಣ ಅಂತ. ಅದನ್ನ ಮಾಡ್ತಾ 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 ಮೊನ್ನೆ ಕಾನ್ಸ್ಟಿಪೇಷನ್ ಬಂದಾಗ ಯಾಕೆ ನಾನು BP-ದು, ಶುಗರ್ದು, ಫ್ಯಾಟಿ ಲಿವರ್ದು, ಥೈರಾಯ್ಡ್ದು ಇದೆಲ್ಲ ಮಾಡಬಾರ್ದು ಅಂದ್ಬಿಟ್ಟು ಆಕ್ಚುಲ್ ಆಗಿ ನೋಡಿ ಇದನ್ನೆಲ್ಲ ಇಟ್ಕೊಂಡಿದ್ದೆ. ಎಲ್ಲ ಬುಕ್ಸ್ಗಳು ರೆಫರ್ ಮಾಡಿ ಕಾನ್ಸ್ಟಿಪೇಷನ್ 4 ಪೇಜ್ ರೆಡಿ ಮಾಡಿದೆ. ಬಟ್ ಅದನ್ನ ಕರೆಕ್ಟ್ ಆಗಿ ನಾನು ಇನ್ನೂ ಅಲೈನ್ ಅಲ್ಲಿ ಹಾಕಿಲ್ಲ. ಬಟ್ ಶುಕ್ರವಾರ ಹೇಳ್ಬೇಕಾಗಿರೋದು ಏನ್ ಹೇಳ್ಬೇಕು ಅದನ್ನ ಹೇಳ್ತೀನಿ. ತದನಂತರ ಅದೆಲ್ಲ ಒಂದು ಅಲೈನ್ ಮಾಡಿ ಹೇಳ್ತೀನಿ. ಅದೇ ತರ ಶುಗರು, BP, ಥೈರಾಯ್ಡ್, ಫ್ಯಾಟಿ ಲಿವರ್ ಇದೆಲ್ಲ ಮಾಡ್ಬೇಕು ಅಂತಿದ್ದೀನಿ. ಖಂಡಿತ ಮಾಡ್ತೀನಿ. ಖಂಡಿತ ಕಂಟ್ರೋಲ್ ಅಲ್ಲಿ ಇದೆ ಸರ್. ಯಾಕಂದ್ರೆ ಸುಮಾರು ಬುಕ್ಸ್, ಒಳ್ಳೊಳ್ಳೆ ಬುಕ್ಸ್ ರೆಫರ್ ಮಾಡಿದಕ್ಕೆ ನನಗೆ ಅನ್ನಿಸ್ತು ನಾ ಎಷ್ಟೊಂದು ಕಾಲ ಕಳಿಯಕ್ ಬದಲು ಇದನ್ನ ಇಟ್ಕೊಂಡು ಹೇಳಿದ್ರೆ ಜನರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಖಂಡಿತ ನಾನು ಶುಗರ್ ಅದು ಒಂದು ನೆಕ್ಸ್ಟ್ ರೆಡಿ ಮಾಡ್ತೀನಿ ಸರ್. ಅದು ಕೇವಲ ಚಕ್ರ ಧ್ಯಾನದಿಂದ ಹೋಗುತ್ತೆ. ಇನ್ನೂ ಒಂದು ಅಭಿಪ್ರಾಯ ಬಂತು ಮೇಡಮ್. ಈಗ ಆಕಾಶದಲ್ಲಿ ಹಕ್ಕಿ ಒಂದು ರೆಕ್ಕೆಯಿಂದ ಹಾರಾಟ ಮಾಡ್ಲಿಕ್ಕೆ ಸಾಧ್ಯ ಆಗದೇ ಇಲ್ಲ. 2 ರೆಕ್ಕೆಗಳಿದ್ದಾಗ ಮಾತ್ರ ಆಕಾಶದಲ್ಲಿ ಹಕ್ಕಿ ಹಾರಾಟ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಯಶಸ್ವಿಯಾಗಿ. ಹಾಗೇನೆ ಇವತ್ತು ನೀವು ಆನ್ಲೈನ್ ನಲ್ಲಿ ಕ್ಲಾಸ್ ಅನ್ನ ಕೊಡ್ತಾ ಇದ್ದೀರಿ. ಏನಾದ್ರೂ ಸಾಧ್ಯ ಆಗುವುದಾದ್ರೆ ನೀವು ಇದರ ಜೊತೆನೆ ಆಫ್ಲೈನ್ ಅಲ್ಲಿ ಕೂಡ ಮವತಾರ್ ಫೌಂಡೇಶನ್ ನಲ್ಲಿ ಕ್ಲಾಸ್ಗಳನ್ನ ಕೊಡ್ತಕ್ಕಂಥ ವಾತಾವರಣ ನಿರ್ಮಾಣ ಆದ್ರೆ ಅದು ಮತ್ತಷ್ಟು ಅತ್ಯಂತ ಅದ್ಭುತವಾಗಿರ್ತದೆ, ಪರಿಣಾಮಕಾರಿಯಾಗಿರ್ತದೆ. ಝೂಮ್ ಕ್ಲಾಸ್ಗಳಲ್ಲಿನೇ ಇಷ್ಟೊಂದು ಪರಿಣಾಮಕಾರಿಯಾಗಿ ಯಶಸ್ವಿಯಾಗಿ ನೀವು ಚಕ್ರ ಧ್ಯಾನವನ್ನ ಮಾಡಿಸ್ತಾ ಇದ್ದೀರಿ. ನನಗೆ ನೆನ್ನೆ ರೇವತಿ ಮೇಡಮ್ ಅವ್ರಿಗೆ ನಾನು ಮಾತಾಡ್ತಾ ಇದ್ದೆ. ಅವರು ನೆನ್ನೆ ಚಕ್ರ ಧ್ಯಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ರೈತನಾಗಿರೋದ್ರಿಂದ ರೈತ ಭಾಷೆಯಲ್ಲಿ ಹೇಳ್ತಾ ಇದ್ದೆ ಅವ್ರಿಗೆ, ಇವತ್ತು ನೀವು ನೆಲವನ್ನ, ಭೂಮಿಯನ್ನ ಚೆನ್ನಾಗಿ ಉಳುಮೆ ಮಾಡಿ ಗೊಬ್ಬರವನ್ನ ಹಾಕಿದ್ದೀರಿ. ನಾಳೆ ಲಕ್ಷ್ಮೀಕಾಂತಮ್ಮ ಮೇಡಮ್ ಅವರು ಬೀಜವನ್ನ ನಾಟಿ ಮಾಡ್ತಾರೆ. ಆ ಬೀಜ ಚೆನ್ನಾಗಿ ಮೊಳಕೆ ಹೊಡೆದು ಗಿಡಗಳಾಗಿ, ಮರಗಳಾಗಿ, ಮರವಾಗಿ ಬೆಳೆದು ಅದು ಸಾಕಷ್ಟು ಜನರಿಗೆ ಚಕ್ರ ಧ್ಯಾನದ ಪ್ರಯೋಜನಗಳಾಗ್ತವೆ ಹಾಗೆ ಅಂತೇಳಿ ನೆನ್ನೆ ಕೂಡ ನಾನು ಪ್ರಸ್ತಾಪ ಮಾಡ್ತಾ ಇದ್ದೆ. ಒಳ್ಳೆ ಧ್ಯಾನವನ್ನ ಹಂಚ್ಕೊಂಡಿದ್ದೀರಿ ಲಕ್ಷ್ಮೀಕಾಂತಮ್ಮ ಮೇಡಮ್. ನಿಮ್ಮ ಚಕ್ರ ಧ್ಯಾನಕ್ಕಾಗಿ ತಮ್ಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ಮಂಜುನಾಥ್ ಸರ್ ಮ್ಯೂಟ್ ಮಾಡ್ಕೊಂಡಿರೋರು. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಲ್ಲಿ ಶುಗರ್ನವರಿಗೆ ಇದಾಗುತ್ತೆ ಸರ್. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇದೆಯಲ್ಲ ಅದು ಇನ್ಸುಲಿನ್ ಸೆನ್ಸಿಟಿವಿಟಿನ ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ಅಂದ್ರೆ ಇನ್ ಜನರಲ್ ಎಲ್ಲಾ ಕಾಯಿಲೆಗಳಿಗೂ ಮದ್ದು ಸಿಗುತ್ತೆ. ಹಾಗೇನೆ ಶುಗರು ತುಂಬಾ ಕಂಟ್ರೋಲಿಗೆ ಬಂದಿರೋರು ಇದಾರೆ ಸರ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಹೋದ್ರೆ. ಅದನ್ನ ಒಂದು ನೀವು ಟ್ರೈ ಮಾಡ್ಬೋದು ಸರ್. ಮುದ್ರೆಗಳು ಇದು ಎಲ್ಲದರ ಜೊತೆಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ತಗೊಂಡ್ರೆ ನಿಮ್ಗೆ ಅನುಕೂಲ ಆಗತ್ತೆ. ಅದ್ ಯಾರಿಗೆ ಬೇಕೋ ಅವರಿಗೆ ಇದ್ ಮಾಡಿ ಸರ್, ಅಡ್ವೈಸ್ ಮಾಡಿ ಸರ್. ಅದೊಂದು ಒಳ್ಳೇದು. ಅಲ್ಲಿ ಇನ್ಸುಲಿನ್ ಆಕ್ಟಿವಿಟಿ ಇಂಪಾರ್ಟೆಂಟ್ ಸರ್. ಶುಗರ್ ಇದಕ್ ಬಂದಾಗ ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಆಗತ್ತೆ ಇದರಲ್ಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಲ್ಲಿ. ಸೊ ಹಾಗಾಗಿ
ಆಟೋಫೇಜಿ ಅದೆಲ್ಲ ವರ್ಕ್ ಆಗತ್ತೆ. ನಿಮ್ಗೆ ಶುಗರ್ ತುಂಬಾ ಬೇಗ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ತಾರೆ. ಶಶಿಕಲಾ ಅದನ್ನ ಮೇಡಮ್ ನೋಡಿ. ಇಂಟರ್ಫಿಯರ್ ಆಗ್ಬೋದಾ? ಮಾಡಿ 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 ಹೇಳಿ ಮೇಡಮ್. ಅಲ್ಲ ಮಂಜುನಾಥ್ ಸರ್, ಯಾ ಮಂಜುನಾಥ್ ಸರ್, ಒಂದೇನು ಅಂತಂದ್ರೆ ಈ ಶುಗರ್ ಅಥವಾ ಡಯಾಬಿಟಿಸ್ ಅಂತ ನಾವ್ ಏನ್ ಹೇಳ್ತೇವೆ ಇದು ಕಾಯಿಲೆ ಅಲ್ಲ. ಯಾರ್ದು ಆನ್ ಇದೆ ಅನ್ಸುತ್ತೆ, ಅದೇ ಯಾರ್ದು ಆನ್ ಇದೆ? ಓಕೆ, ಇದು ಡಿಸಾರ್ಡರ್ ಆಕ್ಚುಲಿ, ಇಟ್ ಇಸ್ ನಾಟ್ ಎ ಡಿಸೀಸ್. ಇಲ್ಲಿ ಚಕ್ರಧ್ಯಾನ ಇರ್ಬೋದು, ಮುದ್ರೆ ಇರ್ಬೋದು, ಅಥವಾ ಅಕ್ಯುಪ್ರೆಷರ್ ಇರ್ಬೋದು. ಈ ಶುಗರ್ ಅಂತ ಹೇಳಿದಾಗ ಇದಕ್ಕೆ ತುಂಬಾ ದೊಡ್ಡದಾದ ಅರ್ಥ ಬರುತ್ತೆ. ಯಾಕಂತಂದ್ರೆ ಯಾರ್ದೋ ಡಿಸ್ಟರ್ಬೆನ್ಸ್ ಯಾರ್ದೋ ಒಂದು ಆನ್ ಇದೆ ಅನ್ಸುತ್ತಲ್ಲ. ಅದೇ ಅಲ್ಲಿ ಮ್ಯೂಟ್ ಮಾಡ್ದೆ, ಹೀರಾಮೆಟ್ ಮೇಡಮ್ ಇತ್ತು, ಮ್ಯೂಟ್ ಮಾಡ್ದೆ. ಮಂಜುನಾಥ್ ಸರ್ ನಾವು 3 ಜನ ಮೇಡಮ್ ಹೇಗಿರೋದು. ಮಾತಾಡಿ ಮೇಡಮ್. ಆದ ಕಾರಣ ಇದು ಪ್ರಾರಂಭದ ಹಂತದಲ್ಲಿ ಇದೆಲ್ಲವೂ ನಮಗೆ ಮಲ್ಟಿಪಲ್ ಥೆರಪೀಸ್ ಇದು. ಯಾಕಂದ್ರೆ ಮೆಡಿಸಿನ್ಗೆ ಹೋಗೋ ಮೊದಲು ನಮಗೆ ಗೊತ್ತಾಗುತ್ತೆ ಕೆಲವು ಸಿಂಪ್ಟಮ್ಸ್ ಇಂದ ನಾವು ಪ್ರೀ ಡಯಾಬಿಟಿಕ್ ಇರ್ತೇವೆ, ಅಂದ್ರೆ ಅದು ನೆಕ್ಸ್ಟ್ ಡಯಾಬಿಟಿಕ್ಗೆ ಬರತಕ್ಕಂಥದ್ದು. ಕೆಲವರಿಗೆ ಬಾರ್ಡರ್ ಲೈನ್ ಡಯಾಬಿಟಿಕ್ ಇರುತ್ತೆ. ಸೊ ಇಂಥದ್ದು ಅಂತ ಕಂಡು ಬಂದಾಗ ಈ ಎಲ್ಲ ಥೆರಪೀಸ್ ಬಹಳ ಬಹಳ ಇಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅದರಲ್ಲಿ ನಾವು ಈ ಚಕ್ರಧ್ಯಾನ ಇರಬಹುದು, ಮುದ್ರೆ ಇರಬಹುದು, ಅಕ್ಯುಪ್ರೆಷರ್ ಇರಬಹುದು, ನಮ್ಮ ಎನಿ ಎಕ್ಸಸೈಸಸ್, ಯೋಗ ಇರ್ಬೋದು, ವಾಕಿಂಗ್ ಇರ್ಬೋದು, ಇಂಥದ್ದೆಲ್ಲ ಜೊತೆಗೆ ನಮ್ಮ ಫುಡ್ ಹ್ಯಾಬಿಟ್ ಇರ್ಬೋದು. ಈಗ ಮೇಡಮ್ ಹೇಳಿದ್ರು ಉಪವಾಸದ ಬಗ್ಗೆ, ಇಂಥದೆಲ್ಲ ಥೆರಪೀಸ್ ಹೆಲ್ಪ್ ಆಗುತ್ತೆ. ಸೊ ಅದನ್ನ ನಾವು ಮೇಂಟೈನ್ ಮಾಡ್ಕೋಬೇಕು. ಯಾವಾಗ ಸಪೋಸ್ ಇದು ಕಂಟ್ರೋಲ್ ಇಲ್ಲ, ಏನು ಮಾಡಿಲ್ಲ ಅಂತ ಹೇಳಿದಾಗ, ಇದು ಯಾವ್ದೋ ಒಂದು ಗಾಯ ಆಯ್ತು, ಅದು ಗ್ಯಾಂಗ್ರೀನಿಗೆ ಬಂತು ಅಂತ ಹೇಳಿದಾಗ, ಆವಾಗ ನಾವು ಈ ಚಕ್ರಧ್ಯಾನ ಇರ್ಬೋದು ಕೇವಲ ಇದನ್ನೇ ಮಾತ್ರ ಮಾಡ್ಕೊಂಡ್ರೆ ಗುಣ ಆಗ್ತದೆ ಅಂತ ಹೇಳತಕ್ಕಂಥದ್ದಕ್ಕೆ ನಾವು ಡಿಪೆಂಡ್ ಆಗ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾವು ಯಾವುದೇ ಒಂದು ಪ್ರಾಬ್ಲಮ್ನ ಬಗ್ಗೆ ನೋಡಿದಾಗ ಅದರ ಪ್ರಥಮ ಎಲ್ಲವೂ ಸಹ ಹೇಗೆ ಹೇಳಿ, ನಾವು ಒಂದ್ ವೇಳೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನಮಗೆ ಏನಾದ್ರೂ ಗೊತ್ತಾದರೆ ಆವಾಗ್ಲೇ ನಾವು ಅದಕ್ಕೆ ತಕ್ಕಂತಹ ಥೆರಪಿಯನ್ನ ಮಾಡ್ಕೊಂಡ್ರೆ ನಾವು ಆರೋಗ್ಯವಾಗಿ ಇರಬಹುದು. ನಿಜವಾಗ್ಲೂ 100% ಗುಣ ಆದವರು ಸಹ ಇದ್ದಾರೆ. ಆದ್ರೆ ಆ ಒಂದು ಲಿಮಿಟ್ ಅನ್ನ ಮೀರಿ ಅದು ಮಿತಿಮೀರಿ ಬಂದಾಗ ಇನ್ಫೆಕ್ಷನ್ಸ್ ಆಗ್ಬೋದು. ಬೇಕಾದಷ್ಟು ಒಂದು ಕಾಯಿಲೆ, ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಅಂತ ಬಂದಾಗ ಅದು ಕೇವಲ ನಮ್ಮ ವಿಶುದ್ಧ ಚಕ್ರ ಮಾತ್ರ ಅಲ್ಲ, ಇಡೀ ಬಾಡಿನಲ್ಲಿ ಪ್ರಾಬ್ಲಮ್ ಆಗುತ್ತೆ. ನಿಮಗೆ ಜ್ವರ ಬರ್ಬೋದು, ಶೀತ ಬರ್ಬೋದು, ಕೆಮ್ಮು ಬರ್ಬೋದು, ಡಯಾಬಿಟಿಕ್ ಬರ್ಬೋದು, BP ಬರ್ಬೋದು, ಇನ್ನು ಬೇಕಾದಷ್ಟಿದೆ. ಸೊ ಹಾಗೇನೆ ಶುಗರ್ ಬಂದಾಗ ಸಹ, ಶುಗರ್ ಇಂದ ನೋಡಿ ಕಾಲ್ ಕೈ ಜುಮ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಆಗುತ್ತೆ, ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಆಗುತ್ತೆ, ಥರ್ಸ್ಟಿ ಅಂದ್ರೆ ಬಾಯಾರಿಕೆ ಆಗತಕ್ಕಂಥದ್ದು, ಹಸಿವು ಜಾಸ್ತಿ ಆಗತಕ್ಕಂಥದ್ದು, ನಿದ್ರೆ, ಅದು ಮಲ್ಟಿಪಲ್ ಸಿಂಪ್ಟಮ್ಸ್. ಆದ ಕಾರಣ ನಾವು ಪ್ರಾರಂಭಿಕ ಹಂತದಲ್ಲಿ ಇಂಥದನ್ನ ಮಾಡ್ಕೊಂಡ್ರೆ, ಅಂದ್ರೆ ಲೈಫ್ ಸ್ಟೈಲ್, ನಮ್ ಗುರೂಜಿ ಹೇಳ್ತಾರಲ್ಲ, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ. ಇದು ಪ್ರಾಥಮಿಕ ಹಂತದಲ್ಲಿ, ಪ್ರಥಮ ಹಂತದಲ್ಲಿ ನಮಗೆ ಏನೋ ಇದೆ ಅಂತ ಹೇಳಿದಾಗ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಸಾಕು. ಆದರೆ ನಾ ಹೇಳಿದ್ನಲ್ಲ, ಆ ಒಂದು ಬಾರ್ಡರ್ ಕ್ರಾಸ್ ಆದ್ಮೇಲೆ ನಾವು ಒಂದನ್ನ ಡಿಪೆಂಡ್ ಮಾಡಕ್ ಆಗಲ್ಲ. ಮೆಡಿಸಿನ್ ನ ಒಟ್ಟಿಗೆ ಈ ಲೈಫ್ ಸ್ಟೈಲ್ ಅನ್ನ ಸಹ ನಾವು ಕ್ಯಾರಿ ಮಾಡ್ಬೇಕು. ಆವಾಗ ನಮಗೆ ಅದರ ಒಂದು ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನಾಗರತ್ನಮ್ಮ ಮೇಡಮ್ ಮತ್ತೊಮ್ಮೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ ಅನ್ಸುತ್ತೆ. ಅವ್ರದ್ದಾದ್ಮೇಲೆ ನಂದು ಒಂದು ಕೆಲಸ ಇದೆ, ದಟ್ ಈಸ್ ಅಪಾರ್ಟ್ ಫ್ರಮ್ ದಿಸ್ ಸಬ್ಜೆಕ್ಟ್. ನಮಸ್ತೆ ಮೇಡಮ್. ನಮಸ್ತೆ ರೇವತಿ ಮೇಡಮ್ ಅವ್ರಿಗೂನು, ಲಕ್ಷ್ಮೀಕಾಂತಮ್ಮ. ನಂದು ನೆನ್ನೆ ಸಲ ಅನ್ಮ್ಯೂಟ್ ಆಗ್ತಾ ಇರಲಿಲ್ಲ ಅಂತ ಸಖತ್ ಯೋಚನೆ ಆಗ್ಬಿಟ್ಟಿತ್ತು, ಫೋನ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂಡೆ. ಯಾಕೋ ಇವತ್ತು ಸರಿ ಮಾಡ್ಕೊಟ್ರೆ ಮಗ ಬಂದು. ನನ್ಗೇನಪ್ಪಾ ಅಂತಂದ್ರೆ ಮೇಡಮ್ ಹೇಳಿದ್ರಲ್ಲ, ಏನ್ ಸ್ವಲ್ಪ ತಲೆ ಭಾರ ಆದಂಗ ಆಯ್ತು, ಅದನ್ನ ಗೊತ್ತಾಯ್ತು. ಚಕ್ರಧ್ಯಾನದ್ದು ಮತ್ತೆ ಅದು ಇಳ್ಸೋದು ಎಲ್ಲ ಬೇಕು, ಅದು ಏರ್ಸೋದು ಮಾತ್ರ ಹೇಳ್ಕೊಡ್ತಾರೆ ಅಂತ ಯಾರೆಲ್ಲ ಅಂತಿದ್ರು. ನಾವು ಬೇರೆ ಕ್ಲಾಸ್ ಅಟೆಂಡ್ ಮಾಡಿದಾಗ ಅದ್ರ ಬಗ್ಗೆ ನನಗೆ ಬಿಡಿ. ಮತ್ತೇನಪ್ಪಾ ಅಂದ್ರೆ ನನಗೆ ಸ್ವಲ್ಪ ಮೇಡಮ್ ಕೇಳಿದ್ರಂಗೆ ನಾನು ಸ್ವಲ್ಪ ಎದೆ ಹತ್ರ ಒಂಥರ ಚೊಲ್ಕ್ ಅಂತ ಅಂದಂಗಾಯ್ತು. ಅದಕ್ಕೆ ಅಂದೆ ನಾನು ದೀರ್ಘ ಶ್ವಾಸ ತಗೊಳ್ಳೋದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ನನಗೆ ಅಂತ ಒಂದ್ಸರಿ ಅನಿಸ್ತು. ಆಮೇಲೆ ಒಂದ್ ಸ್ವಲ್ಪ ಊಟ ಬೇರೆ ನಾನು ಬೇಗನೆ ಮಾಡಿರ್ಲಿಲ್ಲ, ಹೊಟ್ಟೆ ಬೇರೆ ಸ್ವಲ್ಪ ತುಂಬಿತ್ತು. ಹೊಟ್ಟೆ ತುಂಬುದ್ರಿಂದ ನಂಗೆ ದೀರ್ಘವಾಗಿ ತಗೊಳಕ್ ಆಗ್ಲಿಲ್ವೇನೋ ಉಸಿರನ್ನ. ಆಮೇಲೆ ಸ್ವಲ್ಪ ಈ ನಡುವೆ ಫ್ಯಾಟ್ ಆಗ್ಬಿಟ್ಟಿದೀನಿ ಅಂತಲೂ ಅನಿಸ್ತಾ ಇದೆ. ಈಗ ನಾನು ಸಣ್ಣ ಕೂಡ ಆಗ್ಬೇಕು, ಸ್ವಲ್ಪ ಹೊಟ್ಟೆ ದಪ್ಪ ಆಗ್ಬಿಟ್ಟಿದೆ ಅಂತ ನನಗೆ ಅನಿಸ್ತಾ ಇದೆ. ಊಟ ಯಾಕೆಂದ್ರೆ ನಾನು ಏಕಾದಶಿ ಉಪವಾಸಗಳೆಲ್ಲ ಸ್ವಲ್ಪ ಕಡಿಮೆ ಮಾಡಿದೀನಿ, ಅದರಿಂದ ಅಂತ ಅನ್ಕೊಂಡಿದೀನಿ. ಅದು ನನಗೆ ಎದೆ ಭಾರ ಆದಿತ್ತು ಒಂದು, ತಲೆ ಭಾರ ಆದಿದ್ದು ಒಂದು, ಯಾಕೋ ಒಂಥರ ಅನ್ನಿಸ್ತು ಮೇಡಮ್. ಅದಕ್ಕೆ ಅಂತ ಕೇಳೋಣ ಅಂತ. ಅವಾಗೆಲ್ಲ ತುಂಬಾ ಜನ ಇದ್ರಲ್ಲ, ಅದಕ್ಕೆ ನಾನು ಬೇಗನೆ ಮುಗಿಸ್ದೆ. ಆಮೇಲೆ ಲಕ್ಷ್ಮೀಕಾಂತಮ್ಮ ಮೇಡಮ್ ಅವ್ರನ್ನ ನಿಜವಾಗ್ಲೂ ನಾವು ಎಷ್ಟು ದಿವಸಕ್ಕೂ ನೆನೆಸ್ಕೋಬೇಕು. ರೇವತಿ ಮೇಡಮ್ ನಾವೆಲ್ಲ ಒಂದ್ ಕಡೆ ಫಿಸಿಕಲ್ ಆಗಿ ಸಿಕ್ಕಿದ್ದು ನಮಗೆ ತುಂಬಾ ಎಷ್ಟು ದಿವಸ ಆದ್ರೆ ಜ್ಞಾಪಕ ಬರುತ್ತೆ. ನಾವು ಬಾಂಧವರು, ರಕ್ತ ಸಂಬಂಧಿಗಳಿಗಿಂತ ಹೆಚ್ಚು ಬಾಂಧವ್ಯ ಉಳಿಸ್ಕೋಬೇಕು ಅಂತ ಅನ್ನೋದು ನನಗೆ ಆಸೆ ಇದೆ.
ಅದಕ್ಕೆ ಮೇಡಮ್ ಕೇಳಿದೆ. ನಾನು ಸ್ವಲ್ಪ ಎದೆ ಹತ್ರ, ಆಮೇಲೆ ಜೊತೆಗೆ ನನಗೆ ಶುಗರ್ ಇಲ್ಲ, ಯಾಕೆಂದ್ರೆ ನಮ್ಗೆ ಹೆರಿಡಿಟಿನೂ ಇಲ್ಲ, ನನಗೂ ಇಲ್ಲ. ಒಂದಿನ ಮಾತ್ರ ನನ್ನ ಮಗ 2 ಶುಗರ್ ಕ್ಯಾನ್ದು ಜ್ಯೂಸ್ ಕುಡಿಸ್ಬಿಟ್ಟು ಮಾರ್ನೆಗೆ ಸ್ವಲ್ಪ ಕರ್ಕೊಂಡೋಗಿ ಟೆಸ್ಟ್ ಮಾಡಿದಾಗ ಬಾರ್ಡ್ರಲ್ಲಿ ಇದೆ ಅಂತ ಹೇಳಿದ್ರು. ಬಟ್ ಆಮೇಲೆ ರಾತ್ರಿ ನೆನ್ಸ್ಕೊಂಡೆ, ಹೌದು ರಾತ್ರಿ ನಾನು ಕುಡಿದಿರೋದು ಶುಗರ್ ಕ್ಯಾನ್ ಜ್ಯೂಸು, ಅದಕ್ಕೆ ಅದ್ ಹತ್ರ ಇದೆ ಅಂತ ನನ್ನ ಮೊಮ್ಮಗಳು ಹೇಳಿದ್ಲು. ನೀನು ಚೆನ್ನಾಗಿ ಶುಗರ್ ಕ್ಯಾನ್ ಕುಡಿದ್ಬಿಟ್ಟು ತಗೊಂಡೋಗಿ ಅಲ್ಲಿ ಬ್ಲಡ್ ಟೆಸ್ಟ್ ಕೊಟ್ರೆ ಇನ್ನೇನ್ ಬರುತ್ತೆ, ನೀನೇನು ಎದ್ಕೋಬೇಡ ಅಮ್ಮಮ್ಮ, ಸುಮ್ನೆ ಇರು ಅಂತ ಅಂದ್ಲು. ಅದಾದ್ಮೇಲೆ ಯಾವುದೇ ಒಂದು ಟೆಸ್ಟ್ ಕೂಡ ಮಾಡಿಲ್ಲ. ನೀವಂದ್ರಿ ಔಷಧಿಗಳ ಜೊತೆಗೆ ನಾವು ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಬೇಕು ಅಂತ. ನಾವು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಬೇಕು ಅಂದ್ರೆ ನಾನು ಯೂರಿನ್ ಥೆರಪಿ ಮಾಡ್ಕೊಳ್ತಾ ಇರೋದ್ರಿಂದ ಒಂದು ಮಾತ್ರೆ ತಗೊಳಕ್ಕೂ ಎದುರ್ತೀನಿ. ಯಾಕೆಂದ್ರೆ ಆ ಮಾತ್ರೆ ಪವರು ಒಳಗಡೆ ಹೋಗಿ ಏನೇನಾಗುತ್ತೋ ನಾನು ಮತ್ತೆ ಅದನ್ನ ಯೂಸ್ ಮಾಡಕ್ ಆಗಲ್ವಲ್ಲ ಅಂತ ಅನ್ನಿಸ್ತು. ಒಂದು ಅದ್ಯಾವ್ದೋ ಅಗ್ನಿ ನೆನ್ನೆ ಏನೋ ಅಂದ್ರು, ಹಂಗು ನಾನು ಯಾವ್ದೋ ನನ್ನ ಕೈಲಿ ಅದು ನ್ಯೂಟ್ ಆಗದೆ ಇರೋದ್ರಿಂದ ಒಂದು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೀನಿ ನಾನು. ಅದೆಂತದೋ ಅಗ್ನಿ ಅದು ಉತ್ಪತ್ತಿ ಆಗತ್ತೆ ಯೂರಿನಲ್ಲಿ ಅಂತ ಹೇಳಿದ್ರು. ಆವಾಗ ನಾನು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೇಕು ಅನ್ನಿಸ್ತು ಮೇಡಮ್. ತುಂಬಾ ಲಾಂಗ್ ಟೈಮ್ ಮಾತಾಡ್ಬಿಡ್ತೀನಿ ಅಂತ ಅನ್ನಿಸ್ತು. ಹೌದು, ಮೌನ ಕೂಡ ನನ್ಗೆ ಒಳ್ಳೇದು. ಇಂಪಾರ್ಟೆಂಟ್ ತುಂಬಾ ವಿಷಯಗಳು ತಲೆ ಬರುತ್ತಲ್ಲ, ಆವಾಗ ನಾನು ಕೇಳ್ಕೊಳ್ಳೇಬೇಕು ಅನ್ನೊಂದು ನನಗೆ ಒಂದು ಗುರಿ ಇರುತ್ತೆ. ಎದೆ ಯಾಕೋ ಒಂಥರ ಸ್ಟ್ರಕ್ ಆದಂಗೆ ಅಂದ್ರೆ ನಂದು ಗ್ಯಾಸ್ಟ್ರಿಕ್ ತರ ಆಯ್ತಾ ಅಂತ ಒಂದ್ಸರಿ ಅನ್ಕೊಂಡೆ. ಆಮೇಲೆ ಉಸಿರು ನಾನು ತಗೊಂಡು ತಪ್ಪಾಗಿ ತಕೊಂಡ ಅಂತಾನೂ ಅನಿಸ್ತು. ಮೇಡಮ್ ಅರ್ಥ ಆಯ್ತು. ಈಗ ಆನ್ಸರ್ ಕೊಡಕ್ಕೆ ಅವಕಾಶ ಕೊಡಿ ನೀವು. ನನ್ಗನ್ಸುತ್ತೆ ನೀವು ಬ್ಲಾಕೇಜ್ ಎಲ್ಲ ಈ ತುಂಬಾ ಮಾತಾಡೋದ್ರಿಂದನೇ ಬರ್ತಾ ಇದೆ ಅಂತ. ಡೋಂಟ್ ಫೀಲ್ ಬ್ಯಾಡ್. ನಿಜವಾಗ್ಲೂ ನೀವು ನನ್ನನ್ನ ಕ್ಷಮಿಸಿ. ನೀವು ನೇರವಾಗಿ ಪ್ರಶ್ನೆಯನ್ನ ಕೇಳಿ, ಅದಕ್ಕೆ ಉತ್ತರವನ್ನ ಪಡ್ಕೊಳ್ಳಿ. ನೀವು ತುಂಬಾ ಮಿಕ್ಸ್ ಮಾಡಿ ಪದೇ ಪದೇ ಹೇಳೋದಿದೆಯಲ್ಲ, ಮಾತಾಡಿದಾಗ ನಮ್ಮ ಎನರ್ಜಿ ತುಂಬಾ ವೇಸ್ಟ್ ಆಗುತ್ತೆ, ಕನ್ಫ್ಯೂಷನ್ ಇರುತ್ತೆ. ನಾನು ನಿಮಗೆ ಇದನ್ನ ನಾಯಕನಹಟ್ಟಿಯಲ್ಲಿ ನಿಮ್ಮನ್ನ ಹಿಡಿದು ನಿಲ್ಸ್ಕೊಂಡು ಉಮಾದೇವಿ ಮೇಡಮ್ ಇತ್ತು, ಹಿಡಿದು ನಿಲ್ಲಿಸ್ಕೊಂಡು ಹೇಳಿದೆ, ನಾಗರತ್ನ ಮೇಡಮ್ ನೀವು ಬೇಜಾರ ಮಾಡ್ಬಾರ್ದು, ನನಗೆ ನಿಮ್ಮ ಹತ್ರ ಒಂದು ಮಾತಾಡ್ಲಿಕ್ಕಿದೆ ಅಂತ ಹೇಳಿ ನಿಮಗೆ ಹೇಳಿದೆ ನಾನು. ಇನ್ನೊಂದು ಏನು ಅಂತಂದ್ರೆ, ನೀವು ಯಾವಾಗ್ಲೂ ಈಗ ಏನಂದ್ರಿ ನೀವು, ನಂದು ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಇತ್ತು, ಆ ನೆಗೆಟಿವ್ಸ್ ಅನ್ನ ದಯಮಾಡಿ ನೀವು ತರಬೇಡಿ. ನಿಮ್ಮನ್ನ ಯಾರು ಕೇಳಲಿಲ್ಲ, ನೀವ್ ಯಾಕೆ ಅದು ಮಾಡಿಲ್ಲ ಇದು ಮಾಡಿಲ್ಲ, ಯಾರಾದ್ರೂ ಈ ವೇದಿಕೆಯಲ್ಲಿ ಕೇಳಿದಾರಾ? ಕೇಳಲಿಲ್ಲ. 3 ದಿವಸ ಕ್ಲಾಸ್ ಅಟೆಂಡ್ ಮಾಡಕ್ಕೆ ಆಗಿಲ್ಲ. ನಮಗೆ ಗೊತ್ತಾಯ್ತು, ನಿನ್ನೆ ಗುರುಗಳು ಅಂದ್ರು ನಿಮ್ದು ಅನ್ಮ್ಯೂಟ್ ಆಗ್ತಾ ಇಲ್ಲ, ಅನ್ಮ್ಯೂಟ್ ಆಗ್ತಾ, ಅದು ಎವ್ರಿಬಡಿ ನೋಸ್. ವೈ ಡು ರಿಪೀಟ್ ದಟ್? ನೀವ್ ಯಾಕೆ ಅದನ್ನ ರಿಪೀಟ್ ಮಾಡ್ತೀರಾ ಅಂತ ಅದೆಲ್ಲ ಒಂದು ಬ್ಲಾಕೇಜ್. 1, 2 ಇನ್ನೊಂದು ನಾನು ನಿಮಗೆ ಹೇಳ್ತೇನೆ. ಆಗ್ಲೇ ಲಕ್ಷ್ಮೀಕಾಂತಮ್ಮ ಮೇಡಮ್ಗೆ ಹೇಳಿದ್ರಿ, ನೀವು ತುಂಬಾ ಚೆನ್ನಾಗಿ ಓಂ ಅಂತ ಹೇಳ್ತೀರಾ. ನೀವು ಮಾಡಿದನ್ನ ನಾನ್ ಮಾಡಕ್ ಆಗಲ್ಲ, ನಾನ್ ಮಾಡಿದನ್ನ ಶಶಿಕಲಾ ಮೇಡಮ್ ಮಾಡಕ್ ಆಗಲ್ಲ, ಶಶಿಕಲಾ ಮೇಡಮ್ ಮಾಡಿದನ್ನ ಲಕ್ಷ್ಮೀಕಾಂತಮ್ಮ ಮಾಡಕ್ ಆಗಲ್ಲ. ನಾವು ಇವ್ರು ಮಾಡಿದ್ದು ಅವ್ರು ಮಾಡಿದ್ದು ನಾನ್ ಯಾಕೆ ಅಂತ ವಿ ಶುಡ್ ನಾಟ್ ಎಕ್ಸ್ಪೆಕ್ಟ್ ದಟ್. ನಮ್ಮ ಕೆಪಾಸಿಟಿ, ನಮ್ಮ ಎಬಿಲಿಟಿ ಎಷ್ಟಿದೆ ನಾವು ಅಷ್ಟಕ್ಕೆ ಮಾತ್ರ ಸೀಮಿತ ಆಗ್ಬೇಕು. 1. 2ನೇದು ಅದನ್ನ ನಾವು ಬೆಳೆಸ್ಕೊಂಡ್ ಬರ್ಬೇಕು. ಮಾಡ್ತಾ ಹೇಳ್ತಾರಲ್ಲ, ಹಾಡ್ತಾ ರಾಗ. ಹಂಗೆ ಸಂಗೀತಗಾರರು ಒಂದೇ ದಿನಕ್ಕೆ ಅಂತ ಹೇಳಿದ ತಕ್ಷಣ ಆಲಾಪನೆ ಶುರು ಮಾಡಕ್ ಆಗಲ್ಲ. ಅದು ಎಷ್ಟೋ ವರ್ಷಗಳ ಒಂದು ಇದು. ಈಗ ಶಶಿಕಲಾ ಮೇಡಮ್ ಎಷ್ಟು ವರ್ಷದಿಂದ ಯೋಗಾಸನ ಮಾಡ್ತಾ ಇದ್ದಾರೆ ಕೇಳಿ. ಅವ್ರು ಮಾಡಿದಂಗೆ ನನಗೆ ಮಾಡಕ್ ಆಗತ್ತಾ? ಖಂಡಿತ ಇಲ್ಲ. ಹೇಮಾ ಮೇಡಮ್ ಮಾಡಿಸ್ತಾರೆ, ಅವ್ರು ಈಗ ಲಕ್ಷ್ಮಿ ಮೇಡಮ್ ಅನ್ನೇ ಯಾಕೆ ನಾವು ಚಕ್ರಧ್ಯಾನಕ್ಕೆ ಡಿಪೆಂಡ್ ಆಗುದು? ಅವರು ಮಾಡಿದ್ರು ಅಂತ ನಾವು ಮಾಡ್ಸಕ್ ಆಗತ್ತಾ? ಅದು ನಾವು ಅವರಿಂದ ಕಲ್ತು ನಾವು ಮತ್ತೆ ಎಕ್ಸ್ಪರ್ಟ್ಸ್ ಆಗ್ತೇವೆ. ಅದಕ್ಕೊಂದು ಟೈಮ್ ಅಂತ ಇದೆ. ಅಭ್ಯಾಸದಿಂದ ಎಲ್ಲವೂ ಬರುದು. ಆದ ಕಾರಣ ಒಂದೇನಂತಂದ್ರೆ, ಒಬ್ರು ಮಾಡಿದ್ರು ಅಂತ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಓಕೆ, ಮಾಡ್ಬೇಕು ಅಂತ ಹೇಳಿದಾಗ ನಾವು ಅದನ್ನ ಅಭ್ಯಾಸ ಮಾಡ್ಕೊಂಡು ಬೆಳೆಸ್ಕೊಂಡು ನಮ್ಮ ಲೈಫ್ ನಲ್ಲಿ ಅದನ್ನ ಅಳವಡಿಸ್ಕೊಂಡು ಬರ್ಬೇಕು. 1. ನೀವು ತುಂಬಾ ಕನ್ಫ್ಯೂಷನ್ ಅಲ್ಲಿ ಪ್ರಶ್ನೆಯನ್ನ ಕೇಳ್ತೀರಾ. ನೀವು ಒಂದೊಂದು ಪ್ರಶ್ನೆಗೆ ನೀವು ಕ್ಲಾರಿಫೈ ಮಾಡ್ಕೊಂಡ್ಬಿಡಿ. ಒಂದು ನನಗೆ ಹಿಂಗಾಗುತ್ತೆ, ಅದಕ್ಕೆ ಏನಾಗ್ಬೇಕು, ಓಕೆ ನಿಮ್ಗೆ ಅದು ಆನ್ಸರ್ ತಗೊಳ್ಳಿ, ಅದನ್ನ ಮಾಡ್ಕೊಂಡು ಅದನ್ನೇ ಕೇಳಿ. ಲಕ್ಷ್ಮೀಕಾಂತಮ್ಮ ಮೇಡಮ್ ಉತ್ತರ ಕೊಡ್ತಾರೆ. ನೀವು ಹೇಳ್ತಾನೇ ಇದ್ದೀರಾ, ಅವ್ರಿಗೆ ಎಷ್ಟು ಏನೇನು ಕನ್ಫ್ಯೂಷನ್ ಆಯ್ತು ಗೊತ್ತಿಲ್ಲ. ಲಕ್ಷ್ಮೀ ಮೇಡಮ್ ಈಗ ನೀವು ಉತ್ತರ ಕೊಡಿ ಅವರಿಗೆ, ಎದೆಯಲ್ಲಿ ಯಾಕೆ ಹಾಗೆ ಆಯ್ತು ಅಂತ. ನಾಗರತ್ನಮ್ಮ ಮೇಡಮ್ ತುಂಬಾ ಆಂಕ್ಷಿಯಸ್ ಆಗ್ಬೇಡಿ. ನೋಡಿ, ನಾವು ಉಸಿರನ್ನು ತಗೊಳ್ಳುವಾಗ ಒಂದೊಂದ್ಸರಿ ಜೋರಾಗಿ ಬಿಗಿ ಹಿಡಿದು ಮಾಡ್ತೀವಿ ಸಾಮಾನ್ಯವಾಗಿ ಮಾಡ್ತೀವಿ. ಅವಾಗ ಏನಾಗುತ್ತೆ, ಉಸಿರು ಬಿಗಿ ಹಿಡಿದಾಗ ಅಲ್ಲಿ ನೋವು ಬರುತ್ತೆ. ನಿಮ್ಗೆ ಏನು ಆಗಿಲ್ಲ, ಅಷ್ಟೊಂದು ಬಿಗಿ ಹಿಡಿದಿದ್ರೆ ಇಷ್ಟೊಂದು ಮಾತಾಡ್ತಾ ಇರ್ಲಿಲ್ಲ, ಏನು ಆಗಿಲ್ಲ, ಆರಾಮಾಗಿದ್ದೀರಾ ನೀವು. ನಿಮಗೆ ಹಂಗ ಅನ್ಸಿದ್ರೆ ಇನ್ನೊಂದ್ಸರಿ ಏನಾಯ್ತು, ಉಸಿರು ಬಿಗಿ ಹಿಡಿದ್ ನೋಡಿ, ಪೇನ್ ಬರುತ್ತಾ? ಇಲ್ಲ ಅಂದ್ರೆ ನಿಮ್ಗೆ ಎಷ್ಟು ಆಳದವರೆಗೂ ಹೋಗ್ಬೋದಾ ಅಷ್ಟು ಆಳದವರೆಗೂ ಹೋಗಿ 1% ಜಾಸ್ತಿ ಮಾಡ್ಕೊಳ್ಳಿ. ಅಲ್ಲ ಮತ್ತೆ ಕಡಿಮೆ ಆಗ್ಬಿಡ್ತು. ಬಟ್ ಅದೇ ಆ ಟೈಮಲ್ಲಿ ಒಂದು 5 ನಿಮಿಷ ಆತರ ಸ್ವಲ್ಪ ನೋವು ಬಂದಂಗ ಅನ್ನಿಸ್ತು. ಅದಕ್ಕೆ ನಂದು ಏನಾದ್ರು ಗ್ಯಾಸ್ಟ್ರಿಕ್ ತರ ಏನಾದ್ರು, ಯಾಕೆಂದ್ರೆ ನಾನು ಸ್ವಲ್ಪ ಬೆಳಗ್ಗೆ ಟೈಮ್ ಮಾಡಿದಾಗ ಆತರ ಆಗಲ್ಲ, ಉಸಿರು ಜೋರಾಗಿ. ನೀವೇ ಕಂಡಿಡ್ಕೋಬೇಕು. ನಿಮಗೆ ಗ್ಯಾಸ್ಟ್ರಿಕ್ ಇದೆಯಾ,
ಅಥವಾ ದೀರ್ಘವಾಗಿ ತಗೊಂಡ್ ಹಿಡ್ದಂಗಾದಾಗ ಆಗುತ್ತಾ ಅಥವಾ ಏನಾಗುತ್ತೆ ಅಂತ ನಿಜವಾಗ್ಲೂ ಹೇಳ್ಬಿಡ್ಲಾ? ನನಗೆ ಈ ಕಡೆ ಸ್ಪಾಂಡ್ಲೈಟಿಸ್ ಬೇರೆ ಬೇರೆ ತರ ಪೇನ್ ಆಗುತ್ತೆ, ಫುಲ್ ಪೇನ್ ಇದೆ. ಎಲ್ಲಿ ಪೇನ್ ಬರುತ್ತೆ ಅಂದ್ರೆ ಕರೆಕ್ಟ್ ಆಗಿ ಹಾರ್ಟ್ ಮೇಲೆನೆ ಪೇನ್ ಬರುತ್ತೆ. ನಾನ್ ಹಂಗ ಅನ್ಕೊಂಡ್ ಹಾರ್ಟ್ ಅನ್ಕೊಂಡ್ಬಿಟ್ರೆ ಅಲ್ಲ, ನಾನ್ ಗೊತ್ತಾಗುತ್ತೆ ಬಾಡಿ ಶೇಕ್ ಮಾಡಿದಾಗ ಇದು ಮಾಡಿದಾಗ ಉಸಿರಿಡಿದಾಗ ನನಗೆ ಕ್ಲೀನ್ ಆಗುತ್ತೋ ಅದು ಬರೋದೇ ಸ್ಪಾಂಡ್ಲೈಟಿಸ್ ಇಂದ. ಸ್ಪಾಂಡ್ಲೈಟಿಸ್ ಬಂದಾಗ ಆ ಲೆಫ್ಟ್ ಹಾರ್ಟ್ ಇರ್ಬೋದು, ಬ್ಯಾಕ್ ಇರ್ಬೋದು, ಎಲ್ಲ ಪೇನ್ ಬರ್ತದೆ. ಹಂಗನ್ಬಿಟ್ಟು ಎದುರ್ಕೊಳ್ಳೋದಲ್ಲ. ನಾ ಸ್ಪಾಂಡ್ಲೈಟಿಸ್ ಪೇನ್ ಕಮ್ಮಿ ಮಾಡ್ಕೊಂಡಾಗ ಇಲ್ಲೆಲ್ಲ ಪೇನ್ ಕಮ್ಮಿ ಆಗ್ತಾ ಬರ್ತದೆ. ಸೊ ನನಗ್ ಗೊತ್ತು, ಸೊ ನಾನ್ ಸ್ಪಾಂಡ್ಲೈಟಿಸ್ ಮೇಲೆನೆ ಕೆಲಸ ಮಾಡ್ಬೇಕು, ಅದು ನನಗ್ ಲೆಫ್ಟೇ. ಹಂಗ ಅನ್ಕೊಂಡು ಎದುರ್ಕೊಳ್ಳೋ ಅವಕಾಶನೇ ಏನೂ ಇಲ್ಲ. ಮೇಡಮ್ ಅವ್ರ ಮಗ ಡಾಕ್ಟ್ರು ಮೇಡಮ್ ನಾಗರತ್ನಮ್ಮ ಮೇಡಮ್ ಮಗ ಡಾಕ್ಟರ್ ಇಟ್ಕೊಂಡು ಈ ಪ್ರಶ್ನೆನ ಇವ್ರನ್ನ ಕೇಳ್ಬೇಡಿ, ನೀವು ನಿಮ್ ಮಗನ್ ಕೇಳ್ಕೊಳ್ಳಿ. ಮಗನ್ನ ಇಲ್ಲ, ಮಗನ ಕೇಳಿದೆ. ಇನ್ನೊಂದು ನಾಗರತ್ನ ಮೇಡಮ್, ನೀವ್ ಇನ್ನೊಂದು ವಿಷಯನ ಗಮನಕ್ಕೆ ತಂದ್ರಿ. ನಾನು 2 ಗ್ಲಾಸ್ ಶುಗರ್ ಕೇನ್ ಜ್ಯೂಸ್ ಕುಡಿದ್ಬಿಟ್ಟೆ, ಅದರಿಂದ ನೋ 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 ನೋ, ನೀವು ತಗೊಳ್ತಕ್ಕಂತ ಶುಗರ್ ಕೇನ್ ಜ್ಯೂಸ್ ಇರ್ಬೋದು, ನೀವು ತಿನ್ನೋದಾಗ್ಬೋದು, ಇದಕ್ಕೂ ನಿಮ್ಮ ಡಯಾಬಿಟಿಕ್ಗೂ ಯಾವುದೇ ಸಂಬಂಧ ಇಲ್ಲ. ಅದೆಲ್ಲ ನಮ್ಮ ಮೆಂಟಲ್ ಬ್ಲಾಕ್. ನೀವು ಅನ್ಕೊಂಡೇ ಕುಡ್ದಿರ್ಬೇಕು. ಶುಗರ್ ಕ್ಯಾನ್ ಜ್ಯೂಸ್ 2 ಕುಡ್ದ್ಬಿಟ್ಟೆ ಬರುದಿಲ್ಲ. ಅದಕ್ಕೆ ಹೇಳ್ತಾರೆ ಹಿಂದ್ಗಡೆ ಇಷ್ಟೊತ್ತು ತಿಂದ್ಮೇಲೆ ಇಷ್ಟೊತ್ತು ನೀವು ಏನು ತಿನ್ಬೇಡಿ, ಆಮೇಲೆ ಬಂದ್ ಚೆಕ್ ಮಾಡಿ ಅಂತ. ನೀವು ಶುಗರ್ ಕ್ಯಾನ್ ಜ್ಯೂಸ್ ತಗೊಂಡಿರೋದೇ ನಿಮ್ಗೆ ಅಲ್ಲಿ ಸ್ವಲ್ಪ ಚೇಂಜ್ ಆಗಿರುತ್ತೆ ಅಷ್ಟೇ. ಅದಿಲ್ಲ ಅಂದ್ರೆ ನಿಮ್ಗೆ ಅಷ್ಟೊಂದು ದಪ್ಪ ಆಗಿದೀನಿ ಅಂದ್ರೆ HbA1c ಮಾಡಿಸ್ಕೊಳ್ಳಿ, ನಿಮ್ಗೆ ಗೊತ್ತಾಗ್ತದೆ. ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಈವನ್ 12 ಇರೋರು HbA1c 12 ಇರೋರು ನಾರ್ಮಲ್ ಬಂದಿರೋರು ಇದಾರೆ. ನಾನೇ ಇದ್ದೇನೆ. ಹನ್ನೊಂದು ನನ್ನ ಹತ್ರ ಇದ್ದಿದ್ದು 11. ಡಾಕ್ಟರ್ ಹೇಳೋರು, ಏನಮ್ಮ ಮನೆಯವ್ರದೆಲ್ಲ ಶುಗರ್ ಸಕ್ಕರೆ ನೀನೇ ತುಂಬಿಸ್ಕೊಂಡಿದ್ಯಾ ಅಂತ ನನಗೆ ಹೇಳೋರು. ನಂದೀಗ ತುಂಬಾ ಕಡಿಮೆ ಬಂದಿದೆ. ನಿಮಗೆ ಅಂತದೇನಿಲ್ಲ ಮೇಡಮ್, ಆರಾಮಾಗಿ ತಿನ್ನಿ, ಆರಾಮಾಗಿ ನೀವು ಎಲ್ಲದ್ರಲ್ಲೂ ಹುಷಾರು, ನಿಮ್ಮ ಲೈಫ್ ಸ್ಟೈಲ್. ಆದ್ರೆ ತಲೆಯಲ್ಲಿ ಸ್ವಲ್ಪ ಅದನ್ನೆಲ್ಲ ಬಿಟ್ಬಿಡಿ ಆ ಗೊಂದಲನ. ಅಯ್ಯೋ ಇನ್ನೊಂದೇನು ಗೊತ್ತಾ ಮೇಡಮ್, 1 ಸೆಕೆಂಡ್, ನನ್ಗೆ 2 ಕಡೆ ಬ್ರೆಸ್ಟ್ ಅಲ್ಲೂ ಸಿಟ್ಸ್ ಆಗಿ ಆಪರೇಷನ್ ಆಗಿದೆ. 2 ಕಡೆ ಬ್ರೆಸ್ಟ್ ಆಪರೇಷನ್ ಆಗಿದೆ. ಅದಕ್ಕೆ ಅದ್ರದ್ದು ಏನಾದ್ರು ನೋವು ಬಂತಾ? ಇದೊಂಥರ ಕನ್ಫ್ಯೂಸ್. ತಲೆ ಯಾಕೆ ಅಲ್ಲೇನೋ ಓಡಾಡುದು? ನಿಮ್ ತಲೆ ಓಡಾಡ್ಲೇಬಾರ್ದು ಮೇಡಮ್. ನೀವು ನೋಡಿ, ಉಮಾರಾಣಿ ಮೇಡಮ್ ಅವರು, ವಿಶಾಲಾಕ್ಷಿ ಮೇಡಮ್ ಅವರು, ಇನ್ನು ಅದ್ಭುತ ಮಾಸ್ಟರ್ಸ್ ಗಳೆಲ್ಲ ಹೇಳಿದ್ದಾರೆ. ಏನು ಅಂತಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್, ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್. ನೀವು ಅಯ್ಯೋ ಇಲ್ಲಿ ಸಿಸ್ಟ್ ಆಗಿತ್ತು ಅದಕ್ಕೆ ನನಗೆ ಇದಾಯ್ತು ಅಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ನೀವು ಅದನ್ನೇ ಫೀಡ್ ಮಾಡ್ತಾ ಇದ್ದೀರಾ. ಸೊ ನೀವು ಅದನ್ನ ಮಾಡ್ಲೇಬೇಡ. ನಾವು ಅದನ್ನೇ, ನಾನು ಫಸ್ಟಿಗೆ ಅದನ್ನೇ ಹೇಳಿದ್ದು. ನೀವು ಫಸ್ಟ್ ಆ ಆಲೋಚನೆಗಳನ್ನ ಬಿಡಿ. ನೀವು ತುಂಬಾ ಸ್ಮಾರ್ಟ್, ಹೇಳಿದನೆಲ್ಲ ನೀವು ಮಾಡ್ತೀರಾ, ಎಷ್ಟೊಂದು ಔಷಧಿ ಮಾಡ್ಕೋತೀರಾ, ಕಷಾಯ ಮಾಡ್ಕೋತೀರಾ, ಎಲ್ಲವನ್ನ ನೀವು ಮಾಡ್ತೀರಾ, ಆಕ್ಟಿವ್ ಇದ್ದೀರಾ. ನಾವು ನೋಡಿದ್ವಲ್ಲ ಎಲ್ಲಾ ಕಡೆನು, ಹುಬ್ಳಿಯಲ್ಲಿ ನೋಡಿದ್ವಿ, ನಾಯಕನಹಟ್ಟಿಯಲ್ಲಿ ನೋಡಿದ್ವಿ, ಪಿರಮಿಡ್ ವ್ಯಾಲಿಯಲ್ಲಿ ನೋಡಿದ್ವಿ. ಯು ಆರ್ ಸೋ ಆಕ್ಟಿವ್. ಬಟ್ ನಿಮ್ ತಲೆಯಲ್ಲಿ ಅಷ್ಟೊಂದು ಗೊಂದಲಕ್ಕೆ ನೀವು ಕೊಡ್ಬೇಡಿ. ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಕ್ಲಿಯರ್ ಇಟ್ಕೊಳ್ಳಿ, ಪಾಸಿಟಿವ್ ಅನ್ನೇ ನೀವು ಕೊಡಿ. ನೀವು ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಆಕ್ಟಿವ್ ಆಗಿದ್ದೀರಾ. ನೀವು ಅದನ್ನ ಬಿಡಿ, ಅದನ್ನ ತಲೆಯಿಂದ ಬಿಟ್ಬಿಡಿ, ಅದನ್ನ ತಲೆಗೆ ತಗೊಂಡೋಗಿ ತುಂಬಿಸ್ಬೇಡಿ. ಒಂದ್ ನಿಮಿಷ ನನ್ ದಿನವನ್ನ ಹಿಂಗೆ ಆಗ್ಬಿಡುತ್ತೆ. ಎಲ್ರಿಗೂ ಒಂದು ವಿಷಯವನ್ನ ಗಮನಕ್ಕೆ, ಶಿವಗಂಗಾ ಮೇಡಮ್ ಇದ್ದಾರೆ ಏನೋ, ಪಿರಮಿಡ್ ವ್ಯಾಲಿನಲ್ಲಿ ಏಪ್ರಿಲ್ 30th, May 1st, May 2nd and May 3rd 4 ದಿನ ಏನಿದೆ ಬುದ್ಧ ಪೂರ್ಣಿಮಾ ಸೆಲೆಬ್ರೇಷನ್ಸ್ ಇದೆ. ಸೊ ನಾವು ಫಸ್ಟ್ ನಾಗರತ್ನಮ್ಮ ಮೇಡಮ್ ಅನ್ನ ನೋಡಿದ್ದೆ ಅಲ್ಲಿ ಬುದ್ಧ ಪೂರ್ಣಿಮಾದಲ್ಲಿ. ವ್ಯಾಲಿನಲ್ಲಿ ನಾವೆಲ್ಲ ಜೊತೆಗೆ ಇದ್ವಿ, ಎಲ್ಲರೂ ಒಂದೇ ಗೆಸ್ಟ್ ಹೌಸ್ ಅಲ್ಲಿ ಮಲ್ಕೊಂಡಿದ್ವಿ, ಎಲ್ಲ ಇದ್ವಿ. ಸೊ ಅಲ್ಲಿ ಈ ಸಲ ಸಹ ಇದೆ, ಎಲ್ಲರೂ ಸಹ ಹಾಜರಾಗ್ಲಿಕ್ಕೆ ಕೇಳ್ಕೊಳ್ಳೋದು. ನಿನ್ನೆ ವಿಶಾಲಾಕ್ಷಿ ಮೇಡಮ್ ಇನ್ವೈಟ್ ಮಾಡಿದ್ರು ಬೆಳಿಗ್ಗೆ, ನಿನ್ನೆನ ಮೊನ್ನೆ. ಧಾರವಾಡದಲ್ಲಿ ಸಹ ಇದೆ, ಅಲ್ಲಿ ಅಕ್ಕಪಕ್ಕದವರೆಲ್ಲ ಬನ್ನಿ ಅಂತ. ಬೆಂಗಳೂರು ಬಹಳ ಅದ್ಭುತವಾದ ಪಿರಮಿಡ್, ಎಲ್ರಿಗೂ ಗೊತ್ತಿದೆ. ಪಿರಮಿಡ್ ಇಂಟರ್ನ್ಯಾಷನಲ್ ತುಂಬಾ ಚೆನ್ನಾಗಿರುತ್ತೆ. ಅಕಾಮಡೇಷನ್ಸ್ ನಿಮಗೆ ಯಾವ ಯಾವ ಲೆವೆಲ್ ಅಲ್ಲಿ ಬೇಕು. ನಾನು ಹೋದ ವರ್ಷ ಅದನ್ನ ಕ್ವಶನ್ ಮಾಡಿದ್ದೆ, ನಾನು ಮತ್ತೇನು ಶೇರ್ ಮಾಡ್ಕೊಂಡೆ. ನಾನು ಕ್ವಶನ್ ಮಾಡಿದ್ದಕ್ಕೆ ನನಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಹೇಳ್ಕೊಂಡು. ನಾಗಾಂಬಿಕಾ ಮೇಡಮ್ ಅದನ್ನ ಪ್ರಸ್ತಾಪ ಮಾಡಿದ್ರು. ಆಮೇಲೆ ಅಲ್ಲಿ ಏನೇನು ಸೂಪರ್ ಡಿಲಕ್ಸ್ ಅದೇನೇನೋ ಹೇಳಿದ್ರು. ನಾನು ಕೇಳಿದೆ ಅವ್ರನ್ನ ಪ್ರಶ್ನೆ, ಅಲ್ಲ ಮೇಡಮ್ ಅದು ಇದು ಎಲ್ಲರೂ ಒಂದೇ ಏಕತ್ವ ಅದು ಇದು ಅಂತ ಹೇಳ್ಕೊಂಡು ಅಲ್ಲಿ ಬರುವುದು ಒಂದೇ ಉದ್ದೇಶಕ್ಕೆ, ಎಲ್ಲರೂ ಸಹ ಧ್ಯಾನಕ್ಕೆ.
ಹಾಗಾದ್ರೆ ಈ ಸೂಪರ್ ಡಿಲಕ್ಸ್ ಇಂಥದ್ದೆಲ್ಲ ಯಾಕೆ ಅಂತ ನಾನು ಪ್ರಶ್ನೆ ಮಾಡಿದ್ದೆ. ಕೊನೆಗೆ ನನಗೇನು ಅನುಭವ ಕೊಡ್ತು ಗೊತ್ತಾ, ನಾನು ಲಕ್ಷ್ಮೀಕಾಂತಮ್ಮ ಮೇಡಮು ಕೆಲವು ಜನ ಎಲ್ಲ ಇದ್ವಿ ನಾವು ಫ್ರೆಂಡ್ಸ್. ಒಳ್ಳೆಯ ಒಂದು ಅಕಾಮಡೇಷನ್ ಇತ್ತು, ನಮ್ ಬ್ಯಾಗ್ ಎಲ್ಲ ಅಲ್ಲಿ ಇಟ್ವಿ, ಎಲ್ಲ ಹೇಮಾ ಮೇಡಮ್ ಎಲ್ಲರೂ ಇದ್ರು, ಎಲ್ಲ ಇಟ್ವಿ. ರಾತ್ರಿ ಊಟ ಮಾಡಿದ್ಮೇಲೆ ಧ್ಯಾನ ಮಾಡುವಾಗ ಸಿಕ್ಕಾಪಟ್ಟೆ ಮಳೆ. 3 ಗಂಟೆ ಆದ್ರೂ 12 ಗಂಟೆ ಆಗುತ್ತೆ, 1 ಗಂಟೆ ಆಯ್ತು, 2 ಗಂಟೆ ಆಯ್ತು, ನಮಗೆ ರೂಮಿಗೆ ಬರಕ್ಕಾಗ್ಲಿಲ್ಲ. ನಮ್ದೆಲ್ಲ ಬೆಡ್ಶೀಟ್ಗಳು ಅದು ಇದು ಏನಿದೆಲ್ಲ ಅದೆಲ್ಲ ಬ್ಯಾಗ್ ರೂಮಲ್ಲಿ. ನಾವು ಕೊನೆಗೆ ಪಿರಮಿಡ್ ವ್ಯಾಲಿ ನೋಡಿದವರಿಗೆ ನೆನಪಾಗುತ್ತೆ, ನಾವು ವ್ಯಾಲಿ ಒಳಗೆ ಎಂಟರ್ ಆಗುವಾಗ ಬುದ್ಧಂದೊಂದು ಸ್ಟ್ಯಾಚು ಇದೆ, ಸಿಮೆಂಟ್, ಅದರ ಮೇಲೆ ನಾವು ಮಲಗಿದ್ದು. ನಾನು ಅದೇ ಅಂದೆ, ಇದು ನಾನು ಪ್ರಶ್ನೆ ಮಾಡಿದ್ದೆ ನೋಡಿ, ನನಗೆ ಇದೊಂದು ಅನುಭವ ಕೊಡ್ತು ಅಂತ ಹೇಳ್ಕೊಂಡು ಅಲ್ಲೇ ಮಲ್ಕೊಂಡಿದ್ದು. 5 ಗಂಟೆ ಆಗುವಾಗ ಮಳೆ ಬಿಡ್ತು. ಮಳೆ ಬಿಟ್ಟ ಮೇಲೆ ನಮ್ಮ ರೂಮಿಗೆ ಬಂದು ಅಲ್ಲಿ ಮಲಗ್ಲಿಲ್ಲ ನಾವು, ಅಲ್ಲಿಂದನೇ ರೆಡಿ ಆಗ್ಬಿಟ್ಟು ನಾವು ನಮ್ಮ ಮನೆಗೆ ಹೊರಟ್ಕೊಂಡು ಬಂದ್ವಿ. ಸೊ ಆದ್ರೂ ಈ ತರದ್ದೆಲ್ಲ ವ್ಯವಸ್ಥೆ ಇದೆ, ಫ್ರೀ ಅಕಾಮಡೇಷನ್ಸು ಇದೆ. ಅವರು ಟೆಂಟ್ ಎಲ್ಲ ಹಾಕ್ತಾರೆ, ತುಂಬಾ ಇದೆ, ಒಂದೊಂದು ಕಾಟ್ ಎಲ್ಲ ಹಾಕ್ಬಿಟ್ಟು ಎಲ್ಲವಿದೆ. ಇಲ್ವಾ ನೀವು ಜಮಖಾನ ತಿಳ್ಕೊಂಡ್ರು ಆ ವ್ಯಾಲಿ ಒಳಗಡೆನೆ ಧ್ಯಾನ ಮಾಡ್ಕೊಂಡು ಹಂಗೇ ಮಲಗ್ಲಿಕ್ಕೆ ಸಹ ಅವಕಾಶ ಇದೆ, ಯಾರು ಎಬ್ಸುದಿಲ್ಲ ಏನಿಲ್ಲ, ಈ ತರ ಎಲ್ಲ ಇದೆ. ನಂದು ಒಂದು ಜವಾಬ್ದಾರಿ ಏನು ಅಂತಂದ್ರೆ, ಈ ಅಮ್ಮ ಕಲೆಕ್ಷನ್ಗೆ ಸ್ಟಾರ್ಟ್ ಮಾಡಿದೆ ಅಂತ ನೀವು ಅನ್ಕೋಬೇಡಿ. ಮೊನ್ನೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರೋಗ್ರಾಮಿಗೆ ಹೋದಾಗ ಸುಬ್ರಹ್ಮಣ್ಯ ಸರ್ ಇದ್ರಲ್ಲ, ನಮಗೆ ಕ್ಲಾಸ್ ಕೊಡ್ಲಿಕ್ಕೆ ಬಂದಿದ್ರಲ್ಲ, ಅವ್ರು ನನಗೆ 4 ರಿಸೀಟ್ ಬುಕ್ ಅನ್ನ ಕೊಟ್ಟಿದ್ದಾರೆ. ಈ ರಿಸೀಟ್ ಬುಕ್ಸ್ 20 ಲೀಫ್ಲೆಟ್ಸ್ ಇದೆ ಇದರಲ್ಲಿ. ಒಂದು ಶಿವಗಂಗಾ ಮೇಡಮ್ ಅಲ್ಲೇ ತಕೊಂಡು ಹೋದ್ರು, ಶಿವಗಂಗಾ ಮೇಡಮ್ ನೋಡ್ತಾ ಇದ್ದಾರೆ, ಕಲೆಕ್ಟ್ ಮಾಡಿದ್ರೆ ಗೊತ್ತಿಲ್ಲ. ಇದು ನಮ್ದಲ್ಲ, ಇದೆಲ್ಲವೂ ಸಹ ನಾವು ಮಹಾತಾರ್, ನಾನು ಹೇಳಿದೆ ನಾನು ಏನ್ ಕಲೆಕ್ಟ್ ಮಾಡ್ತೇನೆ ಶಿವಗಂಗಾ ಮೇಡಮ್ಗೂ ಹೇಳಿದೆ, ನೀವು ಶಶಿಕಲಾ ಅಂತ ಹೆಸರು ಬರೆದ್ರೆ ಶಶಿಕಲಾ ಮಹಾತಾರ್ ಅಂತ ಬರೀರಿ, ರೇವತಿ ಅಂದ್ರೆ ರೇವತಿ ಮಹಾತಾರ್ ಅಂತ ಬರೀರಿ ಅಂತ ಯಾರದ್ದಾದ್ರು. ಅಂದ್ರೆ ಇದು ನಮ್ಮ ಮಹಾವತಾರ್ ಫೌಂಡೇಶನ್ ಇಂದ ಕೊಡತಕ್ಕಂತಹ ಕಾಂಟ್ರಿಬ್ಯೂಷನ್. ನಾನು ನನ್ನ ಹತ್ರ 4 ಬುಕ್ ನಲ್ಲಿ ಒಂದು ಶಿವಗಂಗಾ ಮೇಡಮ್ ಅಲ್ಲೇ ತಕೊಂಡ್ರು, ನಾನ್ ಸ್ವಲ್ಪ ಕಲೆಕ್ಟ್ ಮಾಡ್ತೇನೆ ಮೇಡಮ್ ಅಂತ. ನನ್ನ ಹತ್ರ 3 ಬುಕ್ ಇತ್ತು. ಮೊನ್ನೆ ರಂಗನಾಥ್ ಸರ್ ಹೇಳಿದ್ರು ಇಲ್ಲಿ ಟ್ರೈನಿಂಗ್ ಇದೆ, ಸೊ ನನಗೆ ರಿಸಿಟ್ ಬುಕ್ ರಿಸೀವ್ ಆಗಿಲ್ಲ, ನೀವು ಇಮಿಡಿಯೇಟ್ ಆಗಿ ನನಗೆ ಕಳಿಸ್ಕೊಡಿ ಅಂತ. ನಾನು ಅವರೇ ನಮ್ಮ ಸೋಮುನೆ ಡನ್ಸೋ ಬುಕ್ ಮಾಡಿದ್ರು, ಇಮಿಡಿಯೇಟ್ ಆಗಿ ನಾನು ಅಲ್ಲಿಗೆ ಕಳಿಸ್ಕೊಟ್ಟೆ. 2 ಬುಕ್ ಅಲ್ಲಿಗೆ ಹೋಯ್ತು. ನನ್ನ ಹತ್ರ 1 ಬುಕ್ ಇದೆ, 4 ಜನ ಈಗಾಗಲೇ ಬುಕ್ ಕೊಟ್ಟಿದ್ದಾರೆ. ನೀವು ನನಗೆ ಫೋನ್ ಪೇಲಿ ಕಳಿಸಿದ್ರು ನಾನು ನಿಮಗೆ ಈ ರಿಸೀಟ್ ಅನ್ನ ನಿಮಗೆ ಹಾಕ್ಬಿಟ್ಟು ಈ ರಿಸೀಟ್ ಅನ್ನ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ಕೊಡ್ತೇನೆ. 1. 2ನೇದಾದ್ರು ಇದೆಲ್ಲ ಆದ್ಮೇಲೆ ಪ್ರೋಗ್ರಾಮ್ ಆದ್ಮೇಲೆ ನಿಮಗೆ ಪಕ್ಕ ಲೆಕ್ಕಪತ್ರವನ್ನ ಸಹ ನಾನು ಕೊಡ್ತೇನೆ. ಯಾಕಂದ್ರೆ ಒಂದು ಬುಕ್ ಅನ್ನ ಇಟ್ಕೊಂಡಿದ್ದೇನೆ, ಅಲ್ಲಿ ರಿಸೀಟ್ ನಂಬರ್, ಡೇಟ್, ನಿಮ್ಮ ಹೆಸರು, ನೀವು ಕೊಟ್ಟಂತ ಅಮೌಂಟ್ ಅನ್ನ ಸಹ ನಾನು ಬರೆದಿಟ್ಟಿದ್ದೇನೆ. ಸೊ ಆದ ಕಾರಣ ದಯಮಾಡಿ ಯಾರ್ಯಾರು ಕಾಂಟ್ರಿಬ್ಯೂಷನ್ ಮಾಡ್ತೀರಾ ಅವರು ನನ್ನ ನಂಬರಿಗೆ ಕಳಿಸ್ಕೊಟ್ಟಿದ್ರೆ ಚೆನ್ನಾಗಿದೆ. ಇಲ್ಲಾಂದ್ರೆ ಶಿವಗಂಗಾ ಮೇಡಮ್ಗೇನೋ ಕಳಿಸ್ಕೊಡ್ಬಹುದು, ಇಲ್ಲಾಂದ್ರೆ ನೀವು ಮಹಾವತಾರ್ಗೇನೋ ಕೊಡಬಹುದು. ಯಾಕಂತಂದ್ರೆ ನಾವು ಕೊಡತಕ್ಕಂತ ಈ ಮೊತ್ತ ಮಹಾವತಾರ ಸಂಸ್ಥೆಯಿಂದ ನಾವು ಕಲೆಕ್ಟ್ ಮಾಡಿ ಕೊಟ್ಟಿದ್ದು ಅಂತ ಹೇಳತಕ್ಕಂಥದ್ದು ಅಲ್ಲಿ ವ್ಯಾಲಿಗೆ ಹೋಗ್ಬೇಕು. ಸುಬ್ರಹ್ಮಣ್ಯ ಸರ್ ಹೇಳಿದ್ದಾರೆ, ಅವ್ರು ಇನ್ನೊಂದು ಪಾಪ ಹೇಳಿದ್ದಾರೆ, ಮೇಡಮ್ ನಿಮ್ಗೆ ಯಾರು ದುಡ್ಡು ಕೊಟ್ಟಿಲ್ವಾ, ಈ ಪುಸ್ತಕಗಳನ್ನ ಹಾಗೆಯೇ ರಿಟರ್ನ್ ಮಾಡಿ ಅಂತಾನು ಹೇಳಿದ್ದಾರೆ. ಡೋಂಟ್ ವರಿ, ಬಟ್ ಕೆಲವ್ರು ನನಗೆ ಆಲ್ರೆಡಿ ಕಳಿಸಿದ್ದಾರೆ. ಸೊ ಅದಕ್ಕೋಸ್ಕರ ದಯಮಾಡಿ ತಾವು ಏನಾದ್ರೂ ಕಾಂಟ್ರಿಬ್ಯೂಟ್ ಮಾಡತಕ್ಕಂಥವ್ರು ಇದ್ದಂತ ಪಕ್ಷದಲ್ಲಿ ನನ್ನ ಮೊಬೈಲ್ ನಂಬರ್ಗೆನೆ ಕಳಿಸ್ಬಹುದು, ನಾನು ನಿಮಗೆ ಪಕ್ಕಾ ರಿಸೀಟ್ ಅನ್ನ ಕೊಡ್ತೇನೆ. ನಮಸ್ತೆ ರೇವತಿ ಮೇಡಮ್, ನಿಮ್ದೇನ್ ನನ್ನ ಹತ್ರ ನಂಬರ್ ಇದೆಯಲ್ಲ, ಅದು ಫೋನ್ ಪೇ ಇದೆಯಲ್ಲ? ಎಸ್ ಸೇಮ್ ನಂಬರ್. ನನಗೆ ಇನ್ನೊಂದು ಖುಷಿ ಏನ್ ಗೊತ್ತಾ, ಇದಕ್ಕೆ ಫಸ್ಟ್ ರಿಸೀಟ್ ಯಾರ್ದು ಗೊತ್ತಾ, ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಒಬ್ರು ಸುಬ್ರಹ್ಮಣ್ಯ ಅಂತ ಬಂದ್ಬಿಟ್ಟು, ಸುಬ್ರಹ್ಮಣಿ ನಮಗೆ ಸಂವಹನದ ಬಗ್ಗೆ ಕ್ಲಾಸ್ ಕೊಟ್ರಲ್ಲ, ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು. ಫಸ್ಟ್ ಬೋಣಿ ಮಾಡಿದ್ದೆ ಅವರು. ಅವರ ರಿಸಿಟ್ ನೀವು ಏನ್ ಬೇಡ ಇಟ್ಟುಕೊಡಿ ಅಂದ್ರು, ನಾನು ಕಳಿಸ್ಕೊಟ್ಟಿದ ತಕ್ಷಣ ಅಯ್ಯೋ ಮೇಡಮ್ ರಿಟೈರ್ಡ್ ಆದ್ರೂ ಲೆಕ್ಕಪತ್ರದ ಒಂದು ಇದನ್ನ ನೀವು ಬಿಟ್ಟಿಲ್ವಲ್ಲ ಅಂದ್ರು. ನಾನು ಹೇಳಿದೆ ಪಕ್ಕ ಲೆಕ್ಕಪತ್ರ, ಪ್ರೋಗ್ರಾಮ್ ಆದ್ಮೇಲೆನು ಲೆಕ್ಕಪತ್ರ ಒಪ್ಪಿಸಿಯೇ ನಾನು ಬಿಡುದು, ಅದಕ್ಕೆ ಸರ್ ಅಂತ. ಸೊ ಅದಕ್ಕೋಸ್ಕರ ದಯಮಾಡಿ ನನ್ನ ನಂಬರಿಗೆ ಕಳಿಸ್ಕೊಡಿ. ನಾನು ಇದನ್ನ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಗುರುಗಳಿಗೆ ಹೇಳಿದ್ದೇನೆ, ಸರ್ ನನ್ನ ರಿಸಿಟ್ ಬುಕ್ ಅನ್ನ ನಿಮಗೆ ತಂದು ಒಪ್ಪಿಸ್ತೇನೆ, ಅಮೌಂಟ್ ಅನ್ನ ನಿಮಗೆ ಕಳಿಸ್ಕೊಡ್ತೇನೆ, ನೀವೇನೆ ವ್ಯಾಲಿಗೆ ಕಳಿಸಿ ಅಂತ. ಆಯ್ತು ಅಂತ ಹೇಳಿದರೆ, ಜೊತೆಗೆ ಅವ್ರಿಗೆ ಇನ್ನೂ 4 ಬುಕ್ ರಾಮಧಾಮದವರು ಕೊಟ್ಟಿದ್ದಾರೆ. ಅವ್ರು ಹೇಳಿದ್ರು ಮಧುರಾ ಮೇಡಮ್ ಒಂದು ಬೇಕು ಅಂದಿದ್ರು. ಮಧುರಾ ಮೇಡಮ್ ನಾನು ಹೇಳಿದೆ ನೀವು ಅಲ್ಲಿಂದ ತಗೊಳ್ಳಿ ಅಂತ. ಯಾರಾದ್ರೂ ಬೆಂಗಳೂರಿನವ್ರು ಇದ್ರೆ ನಿಮಗೆ ರಿಸಿಟ್ ಬುಕ್ ಬೇಕು ಅಂದ್ರೆ ಸುಬ್ರಹ್ಮಣ್ಯ ಸರ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಅವ್ರು ಮನೆಯವರೆಗೆ ಕಳಿಸ್ಕೊಡ್ತಾರೆ ರಿಸಿಟ್ ಬುಕ್ ಅನ್ನ, ನೀವು ಕಲೆಕ್ಟ್ ಮಾಡ್ತೀರಾ ಅಂತಂದ್ರೆ. ಅದು ಒಂದು ವ್ಯವಸ್ಥೆ ಇದೆ. ಆ ಮಹಾತಾರ್ ಫೌಂಡೇಶನ್ ಇಂದನೂ ತಗೋಬಹುದು, ಅಲ್ಲಿ ಆಫೀಸಲ್ಲೂ ಬುಕ್ಸ್ ಇದೆ.
ಸೊ ಒಂದೇನಂದ್ರೆ ಲಕ್ಷಾನುಗಟ್ಲೆಗೆ ಜನರಿಗೆ ಅಲ್ಲಿ ಅನ್ನದಾನವನ್ನ ಮಾಡ್ತಾರೆ, ಅಕಾಮಡೇಷನ್ ಅನ್ನ ಕೊಡ್ತಾರೆ. ಆದ ಕಾರಣ ನಮ್ಮ ಒಂದು ಸೇವೆ ಇದು ಅಷ್ಟೇ. ಅದಕ್ಕೋಸ್ಕರ ಎಲ್ಲರಲ್ಲೂ ವಿನಂತಿ, ಎಷ್ಟು ನಾನು ಹೇಳಿದ್ದೇನೆ, 10 ರೂಪಾಯಿ ಕೊಟ್ರೆ 10 ರೂಪಾಯಿ, 1 ರೂಪಾಯಿ ಕೊಟ್ರೆ 1 ರೂಪಾಯಿನ ನಾನು ರಿಸೀವ್ ಮಾಡ್ತೇನೆ ಅಂತ. ದೇರ್ ಇಸ್ ನೋ ಕ್ವಶನ್ ಆಫ್ ನೋ, ಅಥವಾ ಇಷ್ಟು ಬೇಕು ಅಂತ ಹೇಳತಕ್ಕಂಥ ಯಾವುದೇ ಕಂಡೀಷನ್ ಇಲ್ಲಿ ಇಲ್ಲ. ಸೊ ಥ್ಯಾಂಕ್ ಯು ವೆರಿ ಮಚ್. ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಇನ್ನೊಂದೇನಂದ್ರೆ, ಕೆಲವರೆಲ್ಲ ಹೇಳಿದ್ರು ಈ ಮೈಸೂರು ಗೌರಿ ಮೇಡಮ್, ಮಧುರಾ ಮೇಡಮ್ ಲಾಸ್ಟ್ ಟೈಮ್ ನಮಗೆ ಅಷ್ಟೊಂದು ಪರಿಚಯ ಇರ್ಲಿಲ್ಲ. ಕೆಲವರನ್ನು ಮಾತ್ರ ನೋಡಿದ್ರೆ, ಕೆಲವರನ್ನ ನೋಡಿಲ್ಲ. ಈ ಸಲ ಎಲ್ಲ ನಮ್ಮ ವೇದಿಕೆಯವರಲ್ಲಿ ಸಿಗ್ತಾರೆ. ಧ್ಯಾನ ಮಾಡೋದ್ರ ಜೊತೆಗೆ ಒಂದು ಒಳ್ಳೆ ಎಂಜಾಯ್ ಮಾಡಿ ನಾವು ಬರೋಣ ಅಲ್ಲಿ. ಎಲ್ರು ನಾಗರತ್ನ ಮೇಡಮ್ ಹೇಳಿದ್ರಲ್ಲ ಹಾಗೆ, ನಾನು ಹರೀಶ್ ಸರ್ನ, ನಾಗರತ್ನ ಮೇಡಮ್ನ, ನಾಗಲಲಿತಾ ಮೇಡಮ್ನ ಅವ್ರನ್ನೆಲ್ಲ ಫಸ್ಟ್ ಟೈಮ್ ಅಲ್ಲಿ ನೋಡಿದ್ದು. ಇವನ್ ಆವಾಗ ನಾಗರಾಜ್ ಸರ್ ಇದ್ರು, ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡಿದ್ವಿ ಅಲ್ಲಿ ಪ್ರೋಗ್ರಾಮ್ ನೋಡ್ತಾ ಮತ್ತೆ ಧ್ಯಾನ ಮಾಡ್ತಾ ಎಲ್ಲ. ತುಂಬಾ ಚೆನ್ನಾಗಿತ್ತು. ಸ್ಟಾಲ್ ಇರ್ತದೆ ಮಾತಾಡ್ದು, ಅದ್ರಲ್ಲೆಲ್ಲ ನಾವು ತುಂಬಾ ಆಕ್ಟಿವ್ ಆಗಿದ್ವಿ. ಲಕ್ಷ್ಮೀಕಾಂತಮ್ಮ ಮೇಡಮ್ ಲೀಡರ್ ನಮ್ದೆಲ್ಲ, ಅಂದ್ರೆ ನಂದು ಗುರುಗಳು, ಅವರು ಫಸ್ಟ್ ಗುರುಗಳು. ಹಾಗಾಗಿ ಸೊ ಎಲ್ಲರೂ ಸೇರಿ ಇದಕ್ಕೊಂದು ಕೈ ಜೋಡಿಸಿ ಎಷ್ಟಾಗುತ್ತೆ ಅಷ್ಟು ನಮ್ಮ ಒಂದು ಸೇವೆಯನ್ನ ಕೊಡೋಣ ಅಂತ ನಂದೊಂದು ಅಭಿಪ್ರಾಯ ಅಷ್ಟೇ. ಸೊ ಥ್ಯಾಂಕ್ ಯು ಶಶಿಕಲಾ ಮ್ಯಾಮ್, ಅವಕಾಶಕ್ಕೋಸ್ಕರ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ತುಂಬಾ ಇನ್ಫಾರ್ಮೇಶನ್ ಕೊಟ್ರಿ. ಪಿರಮಿಡ್ ವ್ಯಾಲಿನಲ್ಲಿ ರೂಮ್ ಏನಾದ್ರು ಇದೆಯಾ ಮೇಡಮ್? ಸರ್ ಇದಿಲ್ಲ, ಆನ್ಲೈನ್ ನಾನದು ಸುಬ್ರಹ್ಮಣ್ಯ ಸರ್ ಕೇಳ್ತೇನೆ, ಬೇಕಾದಷ್ಟು ನಾವು ಬುಕ್ ಮಾಡ್ಕೋಬಹುದು. ಅಲ್ಲಿ ಇಲ್ಲ ಅನ್ನೋದು ಚಿಂತೆ ಇಲ್ಲ ಸರ್. ನನಗೆ ಅದೇ ಅನ್ಸಿತ್ತು, ನಾವ್ ಯಾಕೆ ಬುಕ್ ಮಾಡಿ ಪಿರಮಿಡ್ ವ್ಯಾಲಿಗೆ ಮೇಡಮ್, ಇವಾಗ ಪಿರಮಿಡ್ ವ್ಯಾಲಿಗೆ ಒಂದು 30 ವರ್ಷದಿಂದ ಹೋಗ್ತಾ ಇದೀನಿ. ಐ ಹ್ಯಾವ್ ಅಕರ್ಡ್ ಸಮ್ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಇನ್ ಪಿರಮಿಡ್ ವ್ಯಾಲಿ, ನಾಟ್ ಲೈಕ್ ಬಿಫೋರ್ ವೆನ್ ಪೆತ್ರಿಜಿ ವಾಸ್ ದೇರ್. ದಟ್ ಇಸ್ ವೈ, ಯಾಕಂದ್ರೆ ಯಾವಾಗ್ಲೂ ಒಂದ್ಸತಿ ಸಂಡೇ ಹೋಗ್ಬಿಡ್ತೀನಿ, ಬರ್ತೀನಿ, ಹೋಗ್ತೀನಿ. ಯಾಕಂದ್ರೆ ಇನ್ಕರ್ಡ್ ವೆರಿ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಇನ್ ಪಿರಮಿಡ್ ವ್ಯಾಲಿ. ಒಂದ್ ದೊಡ್ಡ ನಮಸ್ಕಾರ ಹೊಡಿತೀನಿ ಆ ಪಿರಮಿಡ್ ವ್ಯಾಲಿ. ಯಾಕೆ ಸರ್? ಹೌದು, ನೋಡಿ, ಸಿ ದೇ ಹ್ಯಾವ್ ನಾಟ್ ಅಲೌಡ್ ಮೀ ಟು ದ ಕಿಂಗ್ಸ್ ಚೇಂಬರ್. ಕಿಂಗ್ಸ್ ಚೇಂಬರ್ ಅಲೋ ಮಾಡ್ಬೇಕು ಅಂದ್ರೆ ಯಾರೋ VVIP ಪರ್ಸನ್ಸ್ ವಿಲ್ ಬಿ ಅಲೌಡ್ ಟು ಕಿಂಗ್ಸ್ ಚೇಂಬರ್. ಬೈ ಐ ಆಮ್ ನಾಟ್ ಅಲೌಡ್. ನಾನು ಕೇಳಿದೆ ಒಂದೇ ಪ್ರಶ್ನೆ, ಯಾಕೆ ನಾನು ಅಲೌಡ್ ಮಾಡಲ್ಲ ಅಂತ ಕೇಳಿದೆ. ಅಲೋ ಮಾಡಲ್ಲ ಅಂದ. ಒಂದೇ ನಿಮಿಷ ಸರ್. ಒಂದೇನಂದ್ರೆ ಅಲ್ಲಿ ಕೆಲವು ಅವ್ರದ್ದು ಕಂಡೀಷನ್ಸ್ ಇದೆ. ಫಾರ್ ಎಕ್ಸಾಂಪಲ್, ಅವರು ಕೆಲವೊಮ್ಮೆ ಯೋಗ ನಿದ್ರೆ ಆ ಧ್ಯಾನ ಎಲ್ಲ ಮಾಡಿಸ್ತಾರೆ. ಆವಾಗ ಅವರು ಅದಕ್ಕೆ ಬಿಡಲ್ಲ. ಅವರು ಒಂದು 20 minutes, half an hour ಬಂದ್ ಮಾಡ್ತಾರೆ. ಅಲ್ಲಿ ಕೂತಿರೋರು ಹೇಳ್ತಾರೆ ಅದು ಆದ ತಕ್ಷಣನೇ ಅಂತ. ಈಗ ನನಗೂ ಹಾಗೆ ಆಗಿದೆ. ಐ ಡೋಂಟ್ ಕನ್ಸಿಡರ್ ಇಟ್ ಇಸ್ ಅನ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ. ನಾನು ಕಿಂಗ್ಸ್ ಚೇಂಬರ್ ಅಲ್ಲಿ ಹೋಗಿ ನಾವೆಲ್ಲ ಧ್ಯಾನನೂ ಮಾಡಿದ್ದೇವೆ. ಬಟ್ ನನಗೂ ಆಸೆ ಇತ್ತು, ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋದಾಗ ಅಲ್ಲಿ ಕಿಂಗ್ಸ್ ಚೇಂಬರ್ಗೆ ಹೋಗಿ ಧ್ಯಾನ ಮಾಡ್ಬೇಕು ಅಂತ. ಬಟ್ ಆ ಸಂದರ್ಭದಲ್ಲಿ ಆಗ್ಲಿಲ್ಲ. ಯಾಕಂತಂದ್ರೆ ಆವಾಗ ಅವರು ಯೋಗ ನಿದ್ರಾ ಧ್ಯಾನ ಇದೆಯಲ್ಲ ಅದನ್ನ ಮಾಡಿಸ್ತಾ ಇದ್ರು. ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ ಹೋಗುದು ಬರುದು ಅಂತ ನನಗಾಗ್ಲಿಲ್ಲ. ನಮ್ಮ ಮನೆಯವರು ನಾವು 2-3 ಸಲ ಹೋದ್ವಿ. ಬಟ್ ಅವರಿಗೆ ಕಿಂಗ್ಸ್ ಚೇಂಬರ್ಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಯಾಕಂತಂದ್ರೆ ಇನ್ನೊಂದ್ಸಲ ಅಲ್ಲಿ ಇಲೆಕ್ಟ್ರಿಕಲ್ ವರ್ಕ್ ಆಗ್ತಾ ಇತ್ತು, ಬಹಳ ಪ್ರಾಬ್ಲಮ್ ಆಗ್ತಾ ಇತ್ತು. ಎಲ್ಲ ಸೇರ್ಕೊಂಡು ಎಲೆಕ್ಟ್ರಿಕಲ್ ವರ್ಕ್ ಆಗ್ತಿತ್ತು. ಅದಕ್ಕೆ ಗೊತ್ತಿದೆ ಅಲ್ಲ, ಆ ಚೇಂಬರ್ನ ಇದರಲ್ಲೇ ಆ ಎಲೆಕ್ಟ್ರಿಕಲ್ ವೈರ್ ಅದು ಇದೆಲ್ಲ ಇದೆ. ಸೊ ಆದ ಕಾರಣ ಅವ್ರು ಬಿಟ್ಟು, ಇದು ನಮ್ಮ ಸೇಫ್ಟಿ ಜೊತೆಗೆ ಅವ್ರದ್ದು ಕೆಲವು ಪ್ರೊಸೀಜರ್ಸ್ ಇರ್ತದೆ. ನಿಮಗೆ ಏನ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತು ಬಹುಶಃ ಹಾಗೆ. ಅಲ್ಲಿ ಯಾರು ನಮ್ಮ ಕರ್ನಾಟಕದವ್ರು ಯಾರು ಇಲ್ವೇ ಇಲ್ಲ ಸರ್. ಒಂದು ಸಲಕ್ಕೆ 25 ಜನರನ್ನು ಬಿಡ್ತಾರೆ ಅಷ್ಟೇ. ನಾರ್ತ್ ಇಂಡಿಯಾ ಎಲ್ಲ ನಾರ್ತ್ ಇಂಡಿಯನ್ಸೇ. ಯಾವ ನಮ್ ಒಬ್ಬ ನರ್ಪಿಳೇನು ಸೌತ್ ಇಂಡಿಯನ್ ಇಲ್ವೇ ಇಲ್ಲ, ಎಲ್ಲ ಹಿಂದಿಯವರೇ. ನಾನ್ ನೋಡ್ಬಿಟ್ಟಿದ್ದೀನಿ ರಮೇಶ್ ಸರ್. ನಾನು ಎಷ್ಟು ಸಲ ಹೋಗಿದ್ದೀನಿ, ಆದ್ರೆ ಆತರ ಏನು ಆಗಿಲ್ಲ. ಪಿರಮಿಡ್ ವ್ಯಾಲಿಗೆ ನಾನು ತುಂಬಾ ಹತ್ರ ಇದ್ದೀನಿ ಇಲ್ಲಿಂದ. ಬುದ್ಧ ಪೂರ್ಣಿಮಾನು ಹೋಗಿವಿ ನಾವ್, ಅವಗಾಹನೆ ಶಿಬಿರಕ್ಕೂ ಹೋಗಿವಿ. ಆತರ ಏನ್ ಆಗಿಲ್ಲ ಸರ್. ನಮ್ಗೆ ನಾವೇ ಏರಕ್ ಆಗುದಿಲ್ಲ ಅಂತ ಹೇಳಿ ಸ್ವಲ್ಪ ಬಿಟ್ಟಿವಿ ಹೊರತಾಗಿ ನಾವು ಹೋಗಿವಿ ಮಾಡಿವಿ ಕಿಂಗ್ ಚೇಂಬರ್ ನಲ್ಲಿ. ಆತರ ಏನ್ ಆಗಿಲ್ಲ. ಯಾಕೋ ನಿಮ್ಮ ಹೋದ ಟೈಮ್ದಾಗ ಏನೋ ಆತರ ಆಗಿದೆ ಏನೋ ಸರ್. ಇನ್ನೊಂದೇನಂದ್ರೆ VIPs ಬಂದಾಗ ಅವ್ರು ನಮ್ಮ ಹಾಗೆ ಆಗಾಗ ಬರ್ಲಿಕ್ಕೆ ಆಗುದಿಲ್ಲ ಅಲ್ಲ, ಅವ್ರಿಗೊಂದು ಅವಕಾಶ ಹಾಗೆ ಬಿಟ್ಟಿರ್ಬಹುದಾ ಏನೋ. ಅವ್ರು ಮತ್ತೆ ಅಲ್ಲ ನೋಡಕ್ಕೆ ಅಂತ ಒಂದ್ಸಲ ಬರ್ತದೆ ಎಲ್ಲಿಂದನೋ. ಸೊ ಅವರಿಗೆ ಆ ಸಂದರ್ಭದಲ್ಲಿ ತಾವು ಹೋಗಿರ್ಬೇಕು, ಆ ತರ ಎಕ್ಸ್ಪೀರಿಯನ್ಸ್ ಆಗಿರ್ಬಹುದಾ ಏನೋ. ಬಟ್ ಇರ್ಬೋದು, ಮನ್ಸಲ್ಲಿ ಇಟ್ಕೊಳ್ಬೇಡಿ ಸರ್. ಇನ್ನೊಮ್ಮೆ ಹೋಗಿ ಹೇಳಿ, ನಾವೆಲ್ಲ ಒಟ್ಟಿಗೆ ಹೋಗೋಣ, ಎಲ್ಲ ಒಟ್ಟಿಗೆ ಹೋಗೋಣ ಸರ್. ನಮ್ 5 ಕಾಲ ಆಯ್ತು. ಹೌದು, ಲೇಟ್ ಆಯ್ತು. ಎಸ್, 5 ಕಾಲ ಆಯ್ತು. ಆಯ್ತಾಯ್ತು, ಮುಗ್ಸೋಣ. ಸರ್, ನಾನು ಒಂದ್ಸಲ ಹೋಗಿದ್ದೆ. ನಾನು ಧ್ಯಾನಕ್ ಬರೋದಕ್ಕಿಂತ ಮುಂಚೆ ಈಗ 3 ವರ್ಷದ ಹಿಂದೆ ಹೋಗಿದ್ದೆ. ಅಲ್ಲಿ ತುಂಬಾ ಜನ ಇದಾರೆ ಮೇಡಮ್, ವೆಯ್ಟ್ ಮಾಡಿ ಇಲ್ಲಿ ಹೋಗುರಂತೆ ಅಂತ ಹೇಳಿದ್ರು. ನಾವು ವೆಯ್ಟ್ ಮಾಡ್ಲಿಲ್ಲ, ಬಂದ್ವಿ ಅಷ್ಟೇ. ಅದ್ರಿಂದ ಹಂಗೇನೋ ಆಗಿರ್ಬೋದು, ಅದನ್ನ ಜಾಸ್ತಿ ತಲೆಗೆ ಹಚ್ಕೋಬೇಡಿ ಮೇಡಮ್ ಹೇಳ್ದಂಗೆ. ನಾವು ಅದನ್ನ ಮುಕ್ತವಾಗಿ ಸ್ವೀಕರಿಸೋಣ.
ನಾವು ನಮ್ದೇ ಅಂತ ಅಂದ್ಕೊಂಡು ಹೋಗೋಣ ಸರ್. ಥ್ಯಾಂಕ್ ಯು. ಮೇಡಮ್ ನಾನು ಒಬ್ಳೆ ಹೋಗಿದ್ದೆ ಮೇಡಮ್, ಸುಮ್ನೆ ಡೇ ಟೈಮ್ ಅಲ್ಲಿ ಹಂಗೆ ಬೆಳಿಗ್ಗೆ ಹೋಗಿ ಸ್ವಲ್ಪ ಒಂದು 2-3 hours ಸ್ಪೆಂಡ್ ಮಾಡ್ಬಿಟ್ಟು ಬಂದ್ಬಿಡೋಣ ಅಂತೇಳಿ ಹೋದೆ ಮೇಡಮ್. ನಾನು ಬರ್ತಾ ಇರ್ಬೇಕಾದ್ರೆ ಒಂದು ಮೇಡಮ್ ಸಿಕ್ಕಿದ್ರು. ನೋಡಿದ್ರೆ ಎಲ್ಲಿ ಹೋಗ್ತಿದ್ದೀರಿ ಅಂದ್ರು. ಮನೆಗೆ ಹೋಗ್ತಿದ್ದೀನಿ ಅಂದೆ. ನಾನು ಅವ್ರನ್ನೇ ಕೇಳಿದೆ, ಇಷ್ಟೊತ್ತಿಗೆ ನೀವೇನ್ ಇಲ್ಲಿ ಬರ್ತಿದ್ದೀರಿ ಅಂದೆ. ನಾನ್ ನೈಟ್ ಇಲ್ಲೇ ಹಾಲ್ಟ್ ಮಾಡ್ತೀನಿ ಅಂದ್ರು. ಒಬ್ಬರೇನಾ ಅಂದೆ. ಹೌದು ಅಂದ್ರು. ಅವಾಗ ನನ್ಗೂ ಸ್ವಲ್ಪ ಧೈರ್ಯ ಬಂತು. ಇಷ್ಟೊತ್ತಿಗೆ ಏನಕ್ಕೆ ಹೋಗ್ತೀರಿ, ಇಲ್ಲೇ ಇದ್ಬಿಡಿ, ಇಬ್ರಿ ಸೇರ್ಕೊಂಡು ಧ್ಯಾನ ಮಾಡ್ಕೊಂಡು ಹೋಗೋಣ ಅಂದ್ರು. ಆಮೇಲೆ ನೋಡಿದ್ರೆ ಒಂಟಿ ಎಷ್ಟು ಜನ ಬಂದ್ರು ಮೇಡಮ್. ರಾತ್ರಿ ಎಲ್ಲ ಫುಲ್ಲು ನಾವು ಪಿರಮಿಡ್ ಅಲ್ಲೇ ಸ್ಟೇ ಮಾಡಿದ್ವಿ. ನಾನು ಏನು ತಗೊಂಡು ಹೋಗಿರ್ಲಿಲ್ಲ, ಶಾಲು ಸ್ವೆಟರ್ ಏನು ಇಲ್ಲ. ಹಂಗೆ ಕೂತ್ಕೊಂಡು ನೈಟ್ ಫುಲ್ ಸ್ಪೆಂಡ್ ಮಾಡಿ ಬೆಳಿಗ್ಗೆ ಅಲ್ಲೇ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಿಸಿ ಗಂಜಿ ಕೊಟ್ರು, ಟಿಫನ್ ಕೊಟ್ರು, ಎಲ್ಲ ತಿನ್ಕೊಂಡು ಏನೋ ನಮ್ ಕೈಲಾದಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟು ಆರಾಮಾಗಿ ಮಧ್ಯಾಹ್ನ ಬಂದ್ವಿ ರೀ ನಾವು. ಒಳ್ಳೆ ಎಕ್ಸ್ಪೀರಿಯನ್ಸ್. ಐ ರಿಯಲಿ ಎಂಜಾಯ್ಡ್. ಮೇಡಮ್ ಮುಗಿಸೋಣ. ಇದುವರೆಗೆ ಚಕ್ರ ಧ್ಯಾನ ಮಾಡಿಸಂತ ಲಕ್ಷ್ಮೀಕಾಂತಮ್ಮ ಮೇಡಮ್ ಅವರಿಗೆ ಧನ್ಯವಾದಗಳು. ಹಾಗೇನೆ ಇದರಲ್ಲಿ ಪಾಲ್ಗೊಂಡು ಎಲ್ಲ ಫ್ರೂಟ್ಫುಲ್ ಡಿಸ್ಕಷನ್ ಮಾಡಿದಂತ ಎಲ್ಲ ಧ್ಯಾನ ಬಂಧುಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೆ ಅವಕಾಶಕ್ಕಾಗಿ ಮಹಾತಾರ ಫೌಂಡೇಶನ್ ಸಮಸ್ತರಿಗೆ ವಂದಿಸುತ್ತಾ ಈ ಮೀಟಿಂಗ್ ಅನ್ನ ಎಂಡ್ ಮಾಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.